ಫಸ್ಟ್ ಪದನೇ ಇದು. ನಾನು ಅದಕ್ಕೆ ಇದನ್ನು ತಗೊಂಡಿದ್ದೆ. ಯೇಸು ಕ್ರಿಸ್ತರು ಬಾಯಿ ತೆಗೆದು ಮಾತಾಡಿರೋದ್ರಲ್ಲಿ ಬೈಬಲಲ್ಲಿ ರೆಕಾರ್ಡ್ ಆಗಿರೋಂಥ ಮೊದಲನೇ ಮಾತು ಯಾವುದು? ಇದೇನೆ. ಯಾಕಂದರೆ ಇದು 12th ವಯಸ್ಸು, 12th ಏಜ್, 12ನೇ ವಯಸ್ಸಲ್ಲಿ ಯೇಸು ಕ್ರಿಸ್ತರು ಪ್ರಪ್ರಥಮವಾಗಿ ಬಾಯಿ ತೆಗೆದು ಮಾತಾಡೋದೇ ಹೇಗಿದೆ ಅಂದರೆ, ಅದು ಬೇರೆ ಏನೋ ಒಳ್ಳೆ ಒಂದು ಪ್ಲೆಸೆಂಟ್ಫುಲ್ ಕನ್ವರ್ಸೇಷನ್ ಅಲ್ಲ, ಅಥವಾ ಒಂದೇನೋ ಒಂದು ಟೀಚಿಂಗು ಅಲ್ಲ. ಅದೇನಾಗಿತ್ತು? ಇಟ್ಸ್ ಎ ಕ್ವೆಶನ್, ಒಂದು ಪ್ರಶ್ನೆ. ಅದು ಜೀಸಸ್ ಅವರು ಬಾಯಿ ತೆಗೆದು ಮೊದಲು ಹೇಳಕ್ಕೆ ಶುರುವಾಗ್ತಾ ಇರೋದೇನ್ರಿ? ಒಂದು ಪ್ರಶ್ನೆಯಿಂದ ಶುರು ಮಾಡ್ಕೊತಾ ಇದ್ದಾರೆ. ಹಾಗಾದರೆ ಪ್ರಶ್ನೆ ಮಾಡುವ ಅವಶ್ಯಕತೆ ಯೇಸು ಕ್ರಿಸ್ತರಿಗೆ ಏನಿತ್ತು? ಯಾಕೆ ಅವರು ಪ್ರಶ್ನೆಯಿಂದನೇ ಶುರು ಮಾಡಿದ್ರು ಅಂತ ನೋಡಿದ್ರೆ, ಯೇಸು ಕ್ರಿಸ್ತರು ಹೆಚ್ಚು ಕಡಿಮೆ ಸುಮಾರು 309 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಷ್ಟು ರೀ? 309 ಅಪ್ರಾಕ್ಸಿಮೇಟ್ಲಿ. ಮೇ ಬಿ ಅದಕ್ಕಿಂತ ಸ್ವಲ್ಪ ಕಮ್ಮಿನೂ ಇರ್ಬೋದು, ಜಾಸ್ತಿ ಇರ್ಬೋದು. ಒಂದು 300ರಿಂದ 309 ಅಂತ ಇಟ್ಕೊಳ್ಳೋಣ. ಸೊ ಅಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಯೇಸು ಕ್ರಿಸ್ತರು. ಆಮೇಲೆ ಅವರು ಪ್ರಶ್ನೆಗಳನ್ನು ಮಾಡುವಾಗ ಕೆಲವು ಒಂದು ಕಂಪ್ಯಾರಿಸನ್ಸ್ನ ಬಳಸೋ, ಅಂದರೆ ಪ್ಯಾರಬಲ್ಸ್ನ ಬಳಸೋ. ಎಷ್ಟು ಪ್ಯಾರಬಲ್ಸ್ ಮಾತಾಡಿರ್ಬೋದು ಯೇಸು ಕ್ರಿಸ್ತರು? ಎಷ್ಟಿರ್ಬೋದು ಎಕ್ಸಾಕ್ಟಾಗಿ ಅಂತ ನೋಡಿದ್ರೆ ಒಂದು ಹೆಚ್ಚು ಕಮ್ಮಿ 39 ಪ್ಯಾರಬಲ್ಸ್ ಈ ಸ್ಪೋಕ್. ಸೊ ಯಾಕೆ ಅವರು 39 ಮಾತಾಡಿರ್ಬೋದು? ಈ ಹಿಂದೆ ಯಾವಾಗಲಾದರೂ ನಾನು ಮೆನ್ಷನ್ ಮಾಡಿರ್ಬೋದು. ಯಾಕೆ ಅವ್ರು 39 ತೊಗೊಂಡ್ರು? ಗೆಸ್ ಮಾಡ್ತೀರಾ ಯಾಕೆ ಇರ್ಬೋದು ಅಂತ? ಹಾಂ, ಓಲ್ಡ್ ಟೆಸ್ಟಮೆಂಟ್ ಬುಕ್ಸ್ ಎಷ್ಟಿದ್ದಾವೆ? 39 ಬುಕ್ಸ್ ಇದೆ, ಕರೆಕ್ಟ್ರಾ? ಸೊ ಓಲ್ಡ್ ಟೆಸ್ಟಮೆಂಟ್ 39 ಬುಕ್ಸನ್ನು ಯೇಸು ಕ್ರಿಸ್ತರು ಬಂದು ಏನು ಮಾಡಬೇಕು? ಟೀಚ್ ಮಾಡಬೇಕು. ಯಾವ ಥರ? ಸಿಂಪ್ಲಿಫೈ ಮಾಡಬೇಕು. ಕಾರಣ ಧರ್ಮಶಾಸ್ತ್ರ ಒಳಗಿರುವಂಥ ವಿಷಯಗಳು, ಪ್ರವಾದಿಗಳ ಬಾಯಿಂದ ಮಾತಾಡಿರೋ ವಿಷಯಗಳು ಹೆಂಗೆ ಮಾತಾಡಿದ್ದಾರೆ ಅಂತಂದರೆ, ಹೀಬ್ರೂಸ್ 1:1 ನಾವು ನೋಡ್ತೀವಿ, ಅವರು ಭಾಗವಾಗಿಯೋ ವಿಧವಾಗಿಯೋ ಮಾತಾಡಿದ್ದಾರೆ ಅಂತ. ಯಾವ್ಯಾವ ರೀತಿ ಭಾಗಗಳು? ನಮ್ಮ ಪ್ರಾಫಿಟ್ಸು ಇವರೆಲ್ಲ ಮಾತಾಡಿರೋವಂಥದ್ದು, ಪೇಟ್ರಿಯಾರ್ಕ್ಸ್ ಎಲ್ಲ ಪ್ರಾಫಿಟಿಕಲ್ ಆಗಿ ಮಾತಾಡಿದ್ದಾರೆ, ಸಿಂಬಾಲಿಕ್ ಆಗಿ ಮಾತಾಡಿದ್ದಾರೆ. ಕೆಲವೊಂದು ಇಲಸ್ಟ್ರೇಷನ್ಸ್, ಕಂಪ್ಯಾರಿಸನ್ಸ್ನ ತಗೊಂಡು ಅವರು ಪ್ಯಾರಬಲ್ಸ್ನ ಯೂಸ್ ಮಾಡಿದ್ದಾರೆ, ಮಾಡಿ ಮಾತಾಡಿದ್ದಾರೆ. ಅದಾದಮೇಲೆ ಅವರು ಸಾಂಗ್ ಆಡ್ಬಿಟ್ಟಿರೋರು, ಒಂದು ಪದ್ಯ ಅದಷ್ಟೇ, ಕೀರ್ತನೆನ ನಾವೇನು ಅಂದ್ಕೊಂಡಿರ್ತೀವಿ, ಇದೊಂದು ಭಕ್ತಿಗೆ ಆಡೋದಕ್ಕೆ ಅಷ್ಟೇ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಇಲ್ಲ, ಅದರೊಳಗೆ ಪ್ರಾಫೆಸಿ ಇರೋದು, ಅದರೊಳಗೆ ಹಿಸ್ಟ್ರಿ ಇರೋದು, ಅದರೊಳಗೇನೆ ಬೋಧನೆಗಳು ಕೂಡ ಬಂದ್ಬಿಡ್ತಿತ್ತು, ಡಾಕ್ಟ್ರಿನ್ ಇನ್ಸ್ಟ್ರಕ್ಷನ್ಸ್ ಕೂಡ ಅದರೊಳಗೆ ಬಂದ್ಬಿಡ್ತಿತ್ತು. ಸೊ ಎಲ್ಲವೂ ಇನ್ಕ್ಲೂಡ್ ಆಗಿರ್ತಿತ್ತು. ಅವಾಗ ಹಿಮ್ಸ್ ಅನ್ನೋವಂಥ ಒಂದು ರೀತಿಯಲ್ಲಿ ಮಾತಾಡಿದ್ದಾರೆ, ಪ್ಯಾರಬಲ್ಸ್ ರೀತಿಯಲ್ಲಿ ಮಾತಾಡಿದ್ದಾರೆ, ಹಿಸ್ಟ್ರಿ ರೀತಿಯಲ್ಲಿ ಮಾತಾಡಿದ್ದಾರೆ. ಆಮೇಲೆ ಕೆಲವೊಂದು ಏನ್ರಿ ಸೈನ್ಸ್ ಕೂಡ ಮಾತಾಡಿದ್ದಾರೆ. ನಾವು ಬುಕ್ ಆಫ್ ಜೋಬ್ನ ತೊಗೊಂಬಿಟ್ರೆ ಮಾತ್ರ ಏನ್ರಿ ತುಂಬ ದೊಡ್ಡ ಸೈಂಟಿಫಿಕ್ ಬುಕ್ ಅದು. ನಾವು ಯಾವ ಸೈನ್ಸ್ ಬಗ್ಗೆ ತೊಗೊಂಡ್ರು ಅಲ್ಲಿಂದ ನಮಗೊಂದು ಹಿಂಟ್ ಸಿಗ್ತದೆ, ಅದು ನಮಗೆ ಸ್ಟಾರ್ಟಿಂಗ್ ಪಾಯಿಂಟನ್ನು ಕೊಡುತ್ತೆ. ಯಾವುದೇ ಒಂದು ವಿಷಯಕ್ಕೆ ಒಂದು ಟ್ರಿಗರ್ ಮಾಡ್ತಿರೋದು, ಈ ವಿಷಯದ ಬಗ್ಗೆ ಯೋಚನೆ ಮಾಡಿದ್ರೆ ಇದು ಪ್ರಿನ್ಸಿಪಲ್, ದಿಸ್ ಇಸ್ ದ ಫಾರ್ಮುಲಾ ಟು ಥಿಂಕ್ ಆ್ಯಂಡ್ ಟು ಕಮ್ ಟು ಎ ಕನ್ಕ್ಲೂಷನ್ ಅಂತ. ಸೊ ಈ ಪ್ರಪಂಚದಲ್ಲಿ ಏನೇನೆಲ್ಲ ಅನ್ವೇಷಣೆಗಳು ನಡೆದಿದೆಯೋ, ಇನ್ವೆನ್ಷನ್ಸ್ ನಡೆದಿದೆಯೋ, ಅದೆಲ್ಲವುಗಳಲ್ಲ ಹಿಂದೆ ಪ್ರತಿಶತ ಒಂದು 90% ಬುಕ್ ಆಫ್ ಜೋಬು ಅವರಿಗೆ ಒಂದು ಇನ್ಸ್ಪಿರೇಷನ್ ಆಗಿದೆ. ಸೊ ಸೈನ್ಸು ಆ ರೀತಿ ಬೈಬಲಲ್ಲಿ ಸೈನ್ಸಿಂದ ಮಾತಾಡಿದ್ದಾರೆ, ಹಿಸ್ಟ್ರಿಯಿಂದ ಮಾತಾಡಿದ್ದಾರೆ, ಪ್ಯಾರಬಲ್ಸಿಂದ ಮಾತಾಡಿದ್ದಾರೆ, ಹಿಮ್ಸಲ್ಲಿ ಮಾತಾಡಿದ್ದಾರೆ, ಆಮೇಲೆ ಸಿಂಬಾಲಿಕ್ ಆಗಿ ಮಾತಾಡಿದ್ದಾರೆ. ಇದೆಲ್ಲ ಮಾತಾಡಿರೋದು ಜನಗಳಿಗೆ ಏನಾಗ್ತಾ ಇಲ್ಲ ಅಂದರೆ ಅರ್ಥ ಆಗ್ತಾ ಇಲ್ಲ. 1400 years ಎಲ್ಲಿಂದ ನಾವು ನಮ್ಮ ಇವ್ರದ್ದು ಡೇಟ್ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ, ಯಾರ್ದು? ಜೋಬ್ ಅವರು. ಬಟ್ ಅವ್ರನ್ನ ಬಿಟ್ಟು ಮೋಸಸ್ ಬರೆಯೋಕ್ಕೆ ಶುರು ಮಾಡೋದಂಥದ್ದು ಹಿಸ್ಟಾರಿಕಲಿ ನಮಗೆ ರೆಕಗ್ನೈಸ್ ಮಾಡ್ಬೋದು. ಸೊ ಮೋಸಸ್ಸಿಂದ ನಾವು ಜೀಸಸ್ವರೆಗೂ ತೊಗೊಂಡ್ರೆ ಒಂದು 1400 years, 14 centuries ಅವ್ರು ಏನೇನೆಲ್ಲ ಬರೆದ್ರೋ ಆ ವಿಷಯಗಳು ಈಸಿಯಾಗಿ ಮನುಷ್ಯರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಇಸ್ರೇಲ್ ಏನಾಗ್ಬಿಟ್ಟಿದ್ರು ಅಂದರೆ ಫರಿಸಾಯರು, ಸದ್ದುಕಾಯರು ಮತ್ತು ಪ್ರಾಸಲೈಟ್ಸ್ ಅಂತ ಇನ್ನೊಂದಿದೆ. ಪ್ರಾಸಲೈಟ್ಸ್ ಅಂತಂದರೆ ಹೊರಗಡೆಯಿಂದ ಬಂದು ಕನ್ವರ್ಟ್ ಆಗಿರೋರು, ಅವರೇ ಬೇರೆ ಥರ ಜೂಸ್ ಅವರು. ಸೊ ಸದ್ದುಕೈಸ್ ಅಂತ ಒಂದು ಗ್ರೂಪು, ಫರಿಸೈಸ್ ಅಂತ ಒಂದು ಗ್ರೂಪು, ಪ್ರಾಸಲೈಟ್ಸ್ ಅಂತ ಒಂದು ಗ್ರೂಪು, ಈ ಥರ ಎಲ್ಲ ಆಗ್ಬಿಟ್ಟಿರೋರು.
SNAs ಅಂತ ಇನ್ನೊಂದು ಗ್ರೂಪ್ ಇದೆ. ಆ್ಯಕ್ಚುಲಿ ನಮ್ಮ ತುಂಬ ಜನಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ. ನಾನು ದೇವ್ರ ಚಿತ್ತ ಆದರೆ ಇನ್ನೊಂದು ಸಾರಿ ಅದನ್ನು ನಾನು ಪಾಠ ಮಾಡ್ತೀನಿ. ತುಂಬ ರೇರ್ಲಿ ಮೆನ್ಷನ್ಡ್ ಪೀಪಲ್ ಇನ್ ಹಿಸ್ಟ್ರಿ. ಯಾಕಂದರೆ ಅವ್ರದ್ದು ಸಿದ್ಧಾಂತನೇ ಏನು ಗೊತ್ತಾ, ಯಾರಿಗೂ ಗೊತ್ತಾಗದೆ ಜೀವಿಸೋದು. SNAs ಅಂತ ಯಾರಿಗೂ ಗೊತ್ತಾಗದೆ ಜೀವಿಸ್ಬೇಕು, ಸಮಾಜಕ್ಕೆ ಗೊತ್ತಾಗಬಾರ್ದು ನಾವಿದ್ದೀವಿ ಅಂತ, ಯಾರಿಗೂ ಗೊತ್ತಾಗಬಾರ್ದು. ಸೊಸೈಟಿಯಲ್ಲಿ ನಾವಿದ್ದೀವಿ ಅನ್ನೋ ರೆಕಗ್ನಿಷನ್ನೇ ಕೂಡ್ದು ಆ ಥರ ಬದುಕಬೇಕು. ಬಟ್ ಮಾರಲ್ ಸ್ಟ್ಯಾಂಡರ್ಡ್ ಯಾವ ಥರ ಇರಬೇಕು ಅಂತಂದರೆ, ಆಲ್ಮೈಟಿ ಜೆಹೋವಾಗೆ ನಾವು ಟ್ರಾನ್ಸ್ಪರೆಂಟಾಗಿರ್ಬೇಕು ಎಲ್ಲ ವಿಷಯಗಳು. ಅವ್ರು ನಮ್ಮನ್ನ ಹೃದಯನ ಪರೀಕ್ಷೆ ಮಾಡಿ ನೋಡಿದ್ರೆ ಅವ್ರಿಗೆ ಅದು ಪ್ಯೂರಾಗಿ ಕಾಣಿಸ್ಬೇಕು, ಆ ಥರ ಇರಬೇಕು ಅಂತ ಜೀವಿಸ್ತಾ ಇದೆ ಅಂತ ಒಂದು ಜೂವಿಶ್ ಟ್ರೈಬ್ ಅಂತ ಹೇಳೋಕ್ಕಾಗಲ್ಲ, ಇದು ಒಂದು ಕ್ಲಾಸ್ ಆಫ್ ಪೀಪಲ್ ಅಂತ ಹೇಳ್ತಾರೆ. ಬಿಕಾಸ್ ಯಾರು ಬೇಕಾದರೂ ಅವ್ರ ಒಳಗಡೆ ಸೇರ್ಬೋದು. ಬಟ್ ಅವರು ರೆಕಗ್ನಿಷನ್ನ ತೆಗೆದಾಕ್ಬೇಕು, ಒಂದು ಐಡೆಂಟಿಫಿಕೇಷನ್ನ ತೆಗೆದು ಅವ್ರು ಎಷ್ಟು ಒಳ್ಳೆಯವರಾಗಿ ಬದುಕಿದ್ರು ಕೂಡ ಅದನ್ನು ತೋರಿಸ್ಕೊಬಾರ್ದು ಜನಗಳ ಮುಂದೆ. ಒಬ್ರಿಗೂ ಗೊತ್ತಾಗದಷ್ಟು ಒಳ್ಳೆ ಕೆಲಸನ ಮಾಡಿ ಒಳ್ಳೆಯವರಾಗಿನೇ ಪ್ರಾಣ ಬಿಡ್ಬೇಕು ಸಾಯ್ತಂಗೆ. ಈ ಥರ ಒಂದು ಗ್ರೂಪ್ ಇದೆ. ಸೊ ಈ ಜೂವಿಶ್ ಪೀಪಲ್ ನೋಡಿ ಹೆಂಗೆಲ್ಲ ಕನ್ಫ್ಯೂಸ್ ಆಗಿದ್ದಾರೆ. ಈ ಥರ ಒಂದು ಗ್ರೂಪ್ ಇದೆ, ಫ್ಯಾರಿಸೈಸ್ ಅಂತ ಒಂದು ಗುಂಪಿದೆ, ಜಸ್ಟ್ ಆಪೋಸಿಟ್. ಹೆಂಗೆ ಹೇಳಿ, ಅವರು ಏನೂ ಮಾಡದೇ ಇದ್ರೂ ಬಂದು ಆಚೆ ಏನು ಮಾಡೋರು, ಎಲ್ಲ ಮಾಡಿರೋ ಥರ ಕಾಣಿಸ್ಕೊಡೋದು. ಜಸ್ಟ್ ಆಪೋಸಿಟ್ ಇವ್ರು ಹಿಂಗೆ ಅರ್ಥ ಮಾಡ್ಕೊಂಡ್ರು ಬೈಬಲ್. ಆಮೇಲೆ ನಮಗೆ ಸದ್ದುಕಾಯಿಸ್ ಅಂತ ಒಂದು ಗ್ರೂಪ್, ಏನು ನಾವು ಏನು ಮಾಡದೇ ಇರಲಿ, ಸೀಕ್ರೆಟಾಗಿ ಭಕ್ತಿ ಇರಲಿ, ಪಬ್ಲಿಕಾಗಿ ಭಕ್ತಿ ಇರಲಿ, ಅದರಿಂದ ಪ್ರಯೋಜನ ಏನು? ಬಿಕಾಸ್ ಒನ್ಸ್ ವಿ ಆರ್ ಡೆಡ್, ಅವರ್ ಇಟರ್ನಿಟಿ ಈಸ್ ಲಾಸ್ಟ್, ಎಂಡೆಡ್ ಅಷ್ಟೇ. ಸೊ ದೇರ್ ಈಸ್ ನೋ ಆಫ್ಟರ್ ಲೈಫ್ ಅಂತ ಅವರು. ನಮಗೇನಿಲ್ಲ ರಿಸರೆಕ್ಷನ್ ಅನ್ನೋದೇ ಇಲ್ಲ. ಸೀಕ್ರೆಟಾಗಿ ಭಕ್ತನಾಗಿದ್ರೇನು, ಪಬ್ಲಿಕಾಗಿ ಭಕ್ತರಾಗಿದ್ರೇನು, ನಮಗೆ ಇನ್ನೊಂದು ಲೈಫ್ ಇಲ್ಲ ಅಷ್ಟೇ, ಇಲ್ಲಿ ಮುಗೀತು ಅಂತ ಅವರೊಂಥರ ಗುಂಪು. ಇವರೆಲ್ಲರನ್ನೂ ಮ್ಯಾನೇಜ್ ಮಾಡಿಕೊಂಡು ಆ ಒಂದು ಇಡೀ ಇಸ್ರೇಲ್ನ ಲೀಡ್ ಮಾಡ್ತಾ ಇದ್ದಂಥ ಫರಿಸಾಯ ಲೀಡರ್ಸು, ಸದ್ದುಕಾಯ ಲೀಡರ್ಸ್ಗಳು ಅವರೇ ಬೇರೆ. ಅವ್ರದ್ದು ಪೊಲಿಟಿಕಲ್ ಅಜೆಂಡಾ, ಅವ್ರದ್ದು ಸ್ಪಿರಿಚುವಲ್ ಅಜೆಂಡಾ ಬರಲ್ಲ. ಸೊ ಈ ಥರ ಇಸ್ರೇಲು ಗಲಿಬಿಲಿಯಾಗಿರುವಾಗ ಇವ್ರ ಮಧ್ಯೆ ಪಾಪ ಜನಗಳಿಗೆ ಹೆಂಗಿರುತ್ತೆ ಹೇಳಿ ಈಗ ನೋಡೋಣ. ಈ ಕಡೆ ಸೀಕ್ರೆಟಾಗಿ SNAs ಜೂವಿಶ್ ಥರ ಬದುಕಬೇಕಾ, ಅಥವಾ ಫರಿಸೈಸ್ ಥರ ಹೊರಗಡೆ ನೋಡೋಕ್ಕೆ ಬದುಕಿದ್ರೆ ಮಾತ್ರ ಸಾಕಾ, ಅಥವಾ ಸದ್ದುಸೈಸ್ ಥರ ಅಯ್ಯೋ ನೆಕ್ಸ್ಟ್ ಲೈಫ್ ಇಲ್ಲ, ತಿಂದು ಕುಡಿದು ಮಜಾ ಮಾಡೋದು ಸತ್ತೋಗೋಣ ಅಂತ ಆ ಥರ ಒಂದು ಇರಬೇಕಾ, ಅಥವಾ ಸುಮ್ಮನೆ ಪಾಲಿಟಿಕ್ಸಲ್ಲಿ ಹೋಗಿ ಏನು ಸಿಗ್ತದೆ ಅದನ್ನು ಮಾಡೋಣ, ದೇವ್ರಿಗೆ ಇಷ್ಟ ಆದರೆ ಅಲ್ಲೂ ಹೋಗೋಣ, ಇಷ್ಟ ಆಗಿಲ್ಲ ಅಂದರೆ ಇಲ್ಲೇ ಇರೋಣ, ಅವ್ರು ಏನು ಮಾಡಿದ್ರೆ ಅದು ಮಾಡ್ಕೊಳ್ಳಿ, ನಮ್ಗೆ ಸಿಕ್ಕಿದ್ದು ಎಂಜಾಯ್ ಮಾಡೋಣ, ಎರಡೂ ನಂಬೋದು. ಅವ್ರನ್ನೇನು ಹೇಳ್ಬೋದು, ನಾಸ್ತಿಕ ಆಸ್ತಿಕ ಕೂಡ. ಏಥಿಯಿಸ್ಟನ್ನು ಕನ್ಸಿಡರ್ ಮಾಡಿ, ಥಿಯಿಸ್ಟನ್ನು ಕನ್ಸಿಡರ್ ಮಾಡಿ. ಸೊ ಈ ಥರ 4 ಗುಂಪುಗಳಾಗಿ ಇಸ್ರೇಲನ್ನು ಡಿವೈಡ್ ಮಾಡಿರೋಂಥ ಒಂದು ಟೈಮಲ್ಲಿ ಯೇಸು ಕ್ರಿಸ್ತರಲ್ಲಿ ಬಂದರು ಮಗುವಾಗಿ. ನೋಡ್ತಾ ಇದ್ದಾರೆ ಈ ಥರ ಒಂದು ಸೊಸೈಟಿ ಇದೆ ಅಲ್ಲಿ. ಸೊ ಇವರು ದೇವರ ವಾಕ್ಯಗಳನ್ನು ಇಟ್ಕೊಂಡಿರುವಂಥ ಜನ, ಪರಿಶುದ್ಧ ಜನರಂತ ಕರೆಯಲ್ಪಟ್ಟಿರೋ ಜನ. ದೇವರು ಇವ್ರಿಗೆ ಕೊಟ್ಟಿರೋ ಥರ ಬುಕ್ಕನ್ನು ವರ್ಲ್ಡಲ್ಲಿ ಯಾರಿಗೂ ಕೊಟ್ಟಿಲ್ವಂತೆ. ಅದನ್ನು ನಾವು ಡಿಯೋಟ್ರನಮಿ 4th ಚಾಪ್ಟರು 32nd ವರ್ಸಲ್ಲಿ ನಾವು ಓದ್ತೀವಿ. 4:8 ಇರುತ್ತೆ, 4:32 ಇರುತ್ತೆ. ನಿಮ್ಮ ಮುಂದೆ ಇಟ್ಟಿರೋ ಈ ಪುಸ್ತಕಕ್ಕೆ ಸಮಾನವಾದ ಪುಸ್ತಕ ಲೋಕದಲ್ಲಿ ಬೇರೆ ಯಾರ ಮುಂದೆನೂ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಕೊಟ್ಟಿರೋ ಥರ ಬುಕ್ಕು ಈ ಲೋಕದಲ್ಲಿ ಯಾರಿಗೂ ಕೊಡಲೇ ಇಲ್ಲ ಅಂತ ಒಂದು ಬುಕ್ ನಿಮ್ಗೆ ಕೊಟ್ಟಿದ್ದೀವಿ. ಅಷ್ಟು ಸತ್ಯ ಇದೆ ಈ ಬುಕ್ಕಲ್ಲಿ ಅಂತ. ಸತ್ಯವಾಗಿರೋ ಪುಸ್ತಕ. ಇಟ್ಸ್ ಅ ಪ್ಯೂರ್ ರಿಲೇಷನ್ ಫ್ರಮ್ ಗಾಡ್ ಡೈರೆಕ್ಟ್ಲಿ, ವಿತೌಟ್ ಎನಿ ಇಂಟರ್ಪೊಲೇಷನ್. ಯಾವುದೇ ಅದರ ಒಳಗಡೆ ಒಂದು ಏನಾಗಲಿಲ್ಲ, ಮಾತುಗಳು ಸೇರಿಸಲ್ಪಟ್ಟಿಲ್ಲ. ಅಷ್ಟು ಪ್ಯೂರ್ ಆಗಿ ದೇವರಿಂದ ಸಿಕ್ಕಿರೋಂಥ ಮಾತುಗಳು. ದೇವರಿಂದ ನೇರವಾಗಿ ಸಿಕ್ಕಿರೋ ಮಾತು ಇಟ್ಕೊಂಡಿರೋ ಜನ ಇಷ್ಟು ಕನ್ಫ್ಯೂಸ್ ಆಗಿದ್ದಾರೆ ಅಂತಂದರೆ ಯಾರಿಗಾದ್ರೂ ಏನಾಗುತ್ತೆ, ಆಶ್ಚರ್ಯ ಆಗ್ತದೆ, ಡೌಟ್ ಉಂಟಾಗ್ತದೆ. ನಿಜವಾಗ್ಲೂ ದೇವ್ರ ಪುಸ್ತಕನ, ಅಥವಾ ಇವ್ರು ನಿಜವಾಗ್ಲೂ ದೇವ್ರ ಜನನ, ಅಥವಾ ದೇವರು ಹೇಳಿರೋದೆಲ್ಲ ಇವ್ರಿಗೆ ಅರ್ಥ ಆಗ್ತಾ ಇದೆಯಾ, ಅಥವಾ ಇವ್ರೇನೋ ಅರ್ಥ ಮಾಡ್ಕೊಂಡಿರೋದು ತಪ್ಪಾಗಿದೆಯಾ? ಈ ಥರ ಒಂದು ಡೈಲೆಮಾ ಸಿಚುವೇಶನ್ ಯಾರ್ದು, ಇಸ್ರೇಲ್. ಅಂಥ ಸಿಚುವೇಶನಲ್ಲಿ ಯೇಸು ಕ್ರಿಸ್ತರು ಬಂದು ಅದೇ ದೇವ್ರ ಮಾತುಗಳನ್ನೇ ಇವ್ರಿಗೆ ಮಾತಾಡ್ತಾರೆ. in a very very simplified manner in which any layman can understand easily. ಯಾರೇ ಒಬ್ಬ ಮನುಷ್ಯ ಅವ್ನು ಏನು, ಅವನಿಗೆ ಇದು ಕ್ವಾಲಿಫಿಕೇಷನ್ನೇ ಬೇಡ, ಅವ್ನು ಸುಮ್ಮನೆ ಕೇಳಿಸ್ಕೊತಾ ಇದ್ರೆ ಸಾಕು. ಜಾಗ್ರತೆಯಿಂದ ಅವ್ನು ಏನು ಮಾಡಬೇಕಾಗುತ್ತೆ, ಕೇಳಿಸ್ಕೊತಾ ಇರಬೇಕಾಗ್ತದೆ. ಭಾಳ ಶ್ರದ್ಧೆಯಿಂದ ಕೇಳಿಸ್ಕೊಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಆಲ್ವೇಸ್ ಇದೊಂದೇ ಒಂದು ಕಂಡೀಷನ್ನ ಸ್ಟ್ರೆಸ್ ಮಾಡ್ತಾ ಇರೋರು ಎಲ್ಲ ಕಡೆ. ಏನು, ಕಿವಿಯುಳ್ಳವನು ಕೇಳಲಿ. ಯಾಕಂದ್ರೆ ಅವ್ರಿಗೆ ಗೊತ್ತು, ನನ್ನ ಮಾತು ಬರೀ ಕೇಳಿಸ್ಕೊತಾ ಇದ್ರೆ ಸಾಕು, ಡಾಕ್ಟ್ರಿಗೆ ಏನಾಗ್ಬಿಡುತ್ತೆ ಅವನಿಗೆ ಕ್ಲೀನಾಗಿ ಅರ್ಥ ಆಗ್ತದೆ. ಬಟ್ ಕೇಳಿಸ್ಕೊಳ್ದೇ ಇದ್ರೆ ಅರ್ಥ ಆಗಲ್ಲ. ಜಾನ್ 8:43 ಅಥವಾ 47 ದಯವಿಟ್ಟು ಓದ್ಬಿಡಿ. ಅವಾಗೇನ
ಯೋಹಾನ 8:43 ಇರ್ಬೇಕು ಅನ್ಕೊಳ್ತೀನಿ. 8:43 ಅಥವಾ 47 ಬೇಗ. என் வசனத்தை நீங்கள் அறியாமல் இருக்கிறீர்கள், என் உபதேசத்தை கேட்க மனதில்லாதிருக்கிறதினால் அல்லவா. ನೋಡಿ ಏನ್ ಹೇಳ್ತಾರೆ, ನನ್ನ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಏನು ಕಷ್ಟ ಆಗ್ತಾ ಇದೆ? ಏನಕ್ಕಂದ್ರಿ? ನೀವು ಕೇಳೋಕೆ ರೆಡಿ ಇಲ್ಲ. ಯು ಆರ್ ನಾಟ್ ಹಿಯರಿಂಗ್ ಮೈ ವರ್ಡ್. ಯು ಆರ್ ನಾಟ್ ರೆಡಿ ಟು ಹಿಯರ್. ಯು ಆರ್ ನಾಟ್ ಟೀಚಬಲ್. ನೀನೇನಾಗಿಲ್ಲ, ಒಂದು ಕೇಳಿಸ್ಕೊಂಡು ಅದರೊಳಗೆ ಏನಾರ ಇದೆಯಾ ಕಲಿಯೋಣ ಅನ್ನೋಂಥ ಮನಸ್ಸು ನಿಮಗೆ ಇಲ್ಲ. ಸೊ ಅದಕ್ಕೆ ನಿಮ್ಗೆ ಏನಾಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ. ಎಲ್ಲ ವಿಷಯಗಳು ಅಷ್ಟೇ. ಯಾವುದೇ ಒಂದು ವಿಷಯ ಮನುಷ್ಯ ಈ ಭೂಮಿ ಒಳಗಿರುವಂಥ ವಿಷಯಗಳನ್ನು ಸುಲಭವಾಗಿ ಕಲಿಬೋದು. ಭೂಮಿ ಒಳಗಿರೋದೇ ಯಾಕ್ರಿ, ಇವಾಗ ಸ್ಪೇಸಲ್ಲಿ ಇರೋದೇ ಕಲಿತಾ ಇದ್ದಾನೆ ಅಲ್ವಾ? ನಮಗಿಂತ ತುಂಬ ದೂರ ಇರುವಂಥ ಸನ್ನು ಅಷ್ಟು ದೂರ ಇದೆ, ಎನರ್ಜಿ ತುಂಬ ಲೇಟ್ ಬರೋದು. ಅದೇ ಥರ ಒಂದು ಸೂರ್ಯನ ಇಲ್ಲೇ ಮಾಡ್ಕೊಳೋಣ ಅಂತೇಳಿ ಏನು ಮಾಡ್ತಾ ಇದ್ದಾನೆ, ಮಾಡ್ಕೊಂಡೇ ಬಿಟ್ಟ. ಎಲ್ಲಿ? ಚೈನಾದಲ್ಲಿ ಆರ್ಟಿಫಿಷಿಯಲ್ ಸನ್ ಕ್ರಿಯೇಟ್ ಮಾಡಿಕೊಂಡು ನ್ಯೂಕ್ಲಿಯರ್ ಎನರ್ಜಿನ ಇವತ್ತದ್ರಿಂದ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ 24/7 ಯಾವುದೇ ಮನುಷ್ಯನಿಗೂ ನೋ ಪವರ್ ಅಂತ ಹೇಳ್ಬಾರ್ದು. ಒಬ್ರು ಹೋಲ್ ಕಂಟ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋಂಥ ದೇಶ, ಇಡೀ ಒಬ್ಬ ಚೈನೀಸ್ ಆಗಿ ಕರೆಂಟ್ ಇಲ್ಲ ಅಂತ ಹೇಳ್ಬಾರ್ದು ಅವ್ನು ಕೆಲಸ ಮಾಡೋದಕ್ಕೆ, ಆ್ಯಕ್ಟಿವ್ ಆಗಿರೋದಕ್ಕೆ ಆಲ್ವೇಸ್. ಸೊ ಅವ್ನಿಗೆ ಏನೋ ಒಂದು ಪವರ್ ಬೇಕು. ವಿತೌಟ್ ಎ ಪವರ್ ವಿ ಕ್ಯಾನ್ ಡೂ ಎನಿಥಿಂಗ್. ನಾವು ಏನು ಮಾಡಬೇಕಾದ್ರೂ ನಮಗೆ ಒಂದು ಪವರ್ ಅನ್ನೋದು ಬೇಕಿದೆ. ಸೊ ಸನ್ನಿಂದ ಇರೋಂಥ ಸೋಲಾರ್ ಎನರ್ಜಿ ಯೂಸ್ ಮಾಡ್ಕೊಳ್ಳೋಣ ಅಂತ ಒಂದು ಕೃತಕವಾಗಿರೋ ಸೂರ್ಯನ ಮಾಡಿದ್ದಾರೆ. ಸ್ಪೇಸಲ್ಲಿ ಇರೋದನ್ನೇ ಕಲಿಯೋಕ್ಕಾಗೋ ಮನುಷ್ಯ ಕಣ್ಮುಂದೆ ಇರೋದನ್ನ ಕಲಿಯೋಕ್ಕಾಗಲ್ವಾ? ಡೈಲಿ ಮಾಡೋದನ್ನ ಕಲಿಯೋಕ್ಕಾಗಲ್ವಾ? ಮೂನ್ ಮೇಲೆ ಲ್ಯಾಂಡ್ ಆಗೋದಕ್ಕೆ ಯಾವ ಥರ ಅಟ್ಮಾಸ್ಫಿಯರ್ ಬೇಕಾಗುತ್ತೆ ಅಂತ ಆ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾ ಇದೆ ಈಗ ಚೈನಾದಲ್ಲಿ. ಅಟ್ಮಾಸ್ಫಿಯರ್ ಸನ್ ಕ್ರಿಯೇಟ್ ಮಾಡಿದ್ದಾಯ್ತು ನೋಡಿ, ಅದೆಂಥ ಒಂದು ಮಿರಾಕಲ್, ಅದು ವಂಡರ್. ಅದು ಈಗ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮೂನ್ ಮೇಲೆ ಇರೋಂಥ ವಾಯುಮಂಡಲ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಕಲಿಯೋಕ್ಕಾಗ್ತದೆ ಮನುಷ್ಯನಿಗೆ, ಇದು ಕಲಿಯೋಕ್ಕಾಗ್ತದೆ. ಬಟ್ ಯಾರಿಗೆ ಕಲಿಯೋಕ್ಕಾಗ? ಈಗ ನಮ್ಗೆ ಆಶ್ಚರ್ಯ, ಹೌದು ಅದು ಹಿಂಗೆ ಮಾಡೋಕ್ಕಾಗ್ತದೆ ಸೂರ್ಯನನ್ನು. ಮೊನ್ನೆ ರೀಸೆಂಟಾಗಿ ಒಂದು ನ್ಯೂಸ್ ನೋಡಿದೆ, ಏನಂದರೆ ಸೂರ್ಯನ ಸೆಂಟರ್ ಕೋರ್ ಒಳಗಡೆ ಇರುವಂಥ ಹೀಟ್ಗಿಂತ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಆಗಿತ್ತಂತೆ ಈ ಸನ್ನಲ್ಲಿ, ಮನುಷ್ಯ ಮಾಡಿರೋ ಸನ್ ಒಳಗಡೆ ಸೂರ್ಯನಲ್ಲಿ. ಸೂರ್ಯನ ಕೋರ್ ಒಳಗೆ ಇರುವಂಥ ಹೀಟ್ಗಿಂತ, ಟೆಂಪ್ರೇಚರ್ಗಿಂತ ಇದು ಜಾಸ್ತಿ ಟೆಂಪ್ರೇಚರ್ ಇದೆ. ಹಾಗಾದ್ರೆ ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅವರು? ಅದು ಇನ್ನೊಂದು ವಂಡರ್. ಅದು ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೊಂದು ವಂಡರ್. ಸೊ ಇಷ್ಟೆಲ್ಲ ಮನುಷ್ಯನಿಗೆ ಕೆಪಾಸಿಟಿ ಇದೆ, ಅವನಿಗೆ ಕಲಿಯೋಂಥ ಅವನದು ಪೊಟೆನ್ಷಿಯಲ್ ಅವನಿಗೆ ಗೊತ್ತಿಲ್ಲ, ಮನುಷ್ಯನ ಸಾಮರ್ಥ್ಯ ಅವನಿಗೆ ಗೊತ್ತಿಲ್ಲ. ಅಷ್ಟಿರೋಂಥ ಮನುಷ್ಯ ಯಾಕೆ ಒಂದು ಸಾಧಾರಣವಾಗಿ ದೇವರಲ್ಲಿರೋ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ, ಓನ್ಲಿ ದ ರೀಸನ್ ವಿ ಆರ್ ನಾಟ್ ಹಿಯರಿಂಗ್ ವಿತ್ ಅ ಪಾಸಿಟಿವ್ ಆ್ಯಂಡ್ ಓಪನ್ ಮೈಂಡ್. ಒಂದು ಸಕಾರಾತ್ಮಕವಾದಂತಹ ಮತ್ತು ಒಂದು ಏನು ಹೇಳ್ತೀವಿ ಯಥಾರ್ಥವಾದಂಥ ರೀತಿಯಲ್ಲಿ ನಾವೇನು ಮಾಡ್ತಾ ಇಲ್ಲ, ಕೇಳೋದಕ್ಕೆ ರೆಡಿ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇರೋದು ಜೀಸಸ್. ಅದು ನಮ್ಮ ಟೈಮ್ಗೆಲ್ಲ ಹೇಳ್ತಾ ಇರೋದು. ನಮ್ಮ ಟೈಮ್ ಇದೀವಾ ಇಲ್ವಾ ಅನ್ನೋದು ಅದು ನೆಕ್ಸ್ಟ್. ಬಟ್ ಜೀಸಸ್ ಅವರ ಟೈಮಲ್ಲಿ ಅವರು ಮಗುವಾಗಿದ್ದಿರುವಾಗ. ಸೊ ಜೀಸಸ್ ಮಗುವಾಗಿ 12 ವರ್ಷ ವಯಸ್ಸಾಗೋಷ್ಟೊತ್ತಿಗೆ ಅವ್ರಿಗೊಂದು ಐಡಿಯಾ ಬಂತು, ಎಲ್ಲೋ ಹೋಗಿ ಟೆಂಪಲ್ ಹತ್ರ ಮಾತಾಡೋಣ ಅಂತೇಳಿ ಒಂದು ಐಡಿಯಾ ಬಂತು. ಮಾತಾಡೋಕೆ ಹೋದ್ರು. ಅಟ್ ದಿ ಏಜ್ ಆಫ್ 12 ಯಾಕೆ ಹೋದ್ರು ಅವರು ಅಂತ ನೋಡಿದ್ರೆ, ಜೂಯಿಷಲ್ಲಿ ಒಂದು ಕಸ್ಟಮ್ ಇದೆ. ಅವರು ನಾವೇ ಕಾಮನ್ ಆಗಿ ಈಗ ಪ್ರಪಂಚದಲ್ಲೆಲ್ಲ ಏನು ಹೇಳ್ತೀವಿ, 10 to 19 ನಾವೇನಂತ ಹೇಳ್ತೀವಿ ಅದನ್ನು, ದಿ ಏಜ್ ಆಫ್ ಅಡೋಲ್ಸನ್ಸ್ ಅಂತ ಹೇಳ್ತೀವಿ. ಅದು ಒಂದು ಏನಪ್ಪ ಅಂದರೆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕನ್ನೋಂಥ ಕುತೂಹಲ ಜಾಸ್ತಿ ಇದೆ. ಅದಕ್ಕೆ ಅದು ಪರ್ಟಿಕ್ಯುಲರ್ಲಿ ವೆರಿ ಸೀರಿಯಸ್ ಏಜ್ ಆಫ್ ಸ್ಕೂಲಿಂಗ್. ಯಾಕೆ ನಾವು ಆ ಏಜಲ್ಲಿ ತುಂಬ ಸ್ಕೂಲಿಂಗಿಗೆ ಫೋರ್ಸ್ ಮಾಡೋದು, ಪ್ರೆಷರ್ ಹಾಕೋದು ಅಂತಂದರೆ, ಆ ಏಜಲ್ಲಿ ಅವ್ರಿಗೆ ಕುತೂಹಲನ ಟ್ರಿಗರ್ ಮಾಡಿದ್ರೆ ಸಾಕು, ನಾವು ಸ್ಟಿಮ್ಯುಲೇಟ್ ಮಾಡಿದ್ರೆ ಸಾಕು. ಅವರು ಎಲ್ಲರೊಳಗೂ ದೇವರು ಒಂದೊಂದು ಮನುಷ್ಯನ ಯಾವ ಥರ ಯುನೀಕಾಗಿ ಮಾಡಿದ್ದಾರೆ ಅಂದರೆ, ಒಬ್ಬೊಬ್ಬನೊಳಗಡೆ ಒಂದೊಂದು ಥರ ಈ ಪ್ರಪಂಚನ ಉಂಟು ಮಾಡೋಂಥ ಒಂದು ಸಾಮರ್ಥ್ಯ ಇದೆ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕ್ಯಾನ್ ಕ್ರಿಯೇಟ್ ಅನದರ್ ಯೂನಿವರ್ಸ್, ಅನದರ್ ಸ್ಪೇಸ್. ಅಷ್ಟು ಕೇಪಬಲ್ ಆಗಿದ್ದಾರೆ ಇಫ್ ಗಾಡ್ ಪರ್ಮಿಟ್ಸ್ ಟು ಸಚ್ ಅನ್ ಎಕ್ಸ್ಟೆಂಟ್. ಈಗ ನೋಡಿ ನಾವೇನು ಮಾಡ್ತೀವಿ ರೀ, ಕೆಲವು ವೆಹಿಕಲ್ಸನ್ನ ಮಾಡಿ ನಾವು ಲಾಕ್ ಮಾಡಿರ್ತೀವಿ, ಅದ್ರದ್ದು ಸ್ಪೀಡ್ ಇಷ್ಟಕ್ಕೆ ಇರಬೇಕು, ಅದಕ್ಕೆ ಕೆಪಾಸಿಟಿ ಇದೆ ಹೋಗೋಕ್ಕೆ, 1000 ಕಿಲೋಮೀಟರ್ ಹೋಗೋಕ್ಕೆ ಕೆಪಾಸಿಟಿ ಇರುತ್ತೆ. ಬಟ್ ನಾವೇನು ಮಾಡ್ತೀವಿ ಅದನ್ನು ಒಂದು 300ಗೋ 100ಗೋ 70ಗೋ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ 40ಗೆ ಲಾಕ್ ಮಾಡಿರ್ತೀವಿ. ಬೆಳಗ್ಗೆ ಹತ್ತಿದ್ರೆ ಸಂಜೆ ತನಕ ಹೋಗ್ಬೇಕು, 1 ಊರು ಹೋಗ್ಬೇಕಂದ್ರೆ 40ಕ್ಕೆ ಲಾಕ್ ಮಾಡಿಬಿಟ್ಟಿರೋರು. ಈಗಲೂ ಆಂಧ್ರ ಪ್ರದೇಶದಲ್ಲಿ ಯಾವಾಗ ನಾವು ಬಸ್ಸಲ್ಲಿ ಹೋದರೆ ಅಲ್ಲಿ ನೋಡ್ತೀವಿ, ನೀವೇನು ಹೇಳಿದ್ರು ಏನೇ ಪ್ರೆಷರ್ ಆಗ್ತಿದ್ರು ಅವ್ರೋಗ 40 ಸ್ಪೀಡಲ್ಲಿ, ಬಿಕಾಸ್ ಅದು ಲಾಕ್ ಆಗಿದೆ.
ಬಟ್ ಹೈಲಿ ಕೇಪಬಲ್ ಅದು ಇಂಜಿನ್ಗಳು. ಈ ಥರ ನಮ್ಮ ತಂದೆ ದೇವರು ಕ್ರಿಯೇಟರು ನಮ್ಮನ್ನೇನು ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ. ನೀ ಇಷ್ಟೇ ಹೋಗ್ಬೇಕು ನೀನು. ಅದನ್ನು ತಪ್ಪಿಸ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಮನುಷ್ಯ ಹೆಂಗಾದ್ರೂ ಮಾಡಿ ನಾನು ಅಡ್ವಾನ್ಸ್ಡ್ ಆಗಬೇಕು ಅಂತ ಹೋಗೋಕ್ಕೋದ್ರೆ ಅವನ ಅಡ್ವಾನ್ಸ್ಮೆಂಟ್ ಏನೇನೆಲ್ಲ ಇರುತ್ತೋ ಅದನ್ನೆಲ್ಲ ಡೆಮಾಲಿಷ್ ಮಾಡಾಕ್ಬಿಡ್ತಾರೆ. ಅದೇ ಫ್ಲಡ್ಡಲ್ಲಿ ಆಗಿದೆ. ಮನುಷ್ಯನ ಇಂಟೆಲಿಜೆನ್ಸ್ ಲೆವೆಲ್ಲು ದೇವರು ಲಾಕ್ ಮಾಡಿರೋದ್ರೊಳಗೆ ಇಂದ ತಪ್ಪಿಸ್ಕೊಂಡು ಆಚೆ ಅವ್ನು ಥಿಂಕ್ ಮಾಡೋಕ್ಕೆ ಶುರು ಮಾಡ್ದೆ. ಇಲ್ಲ ಏನೋ ಒಂದು ಮಾಡ್ಬೇಕು, ನಾನು ಏನೋ ಒಂದು ಮಾಡ್ಬೇಕು, ಏನೋ ಒಂದು ಮಾಡೋಣ, ಲೆಟ್ ಅಸ್ ಕ್ರಿಯೇಟ್ ಅ ವಂಡರ್ ಅಂತೇಳಿ ಏನೋ ಒಂದು ಮಾಡಕ್ಕೆ ಹೋದ್ರು. ಸೊ ದೇವ್ರು ಏನು ಮಾಡಿದ್ರು, ಇಲ್ಲ ಇಲ್ಲ ದಿಸ್ ಇಸ್ ನಾಟ್ ದ ರೈಟ್ ಟೈಮ್, ಇದಲ್ಲ ಅದಕ್ಕೆ. ಸೊ ಏನು ಮಾಡೋಣ ಈಗ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ, ಈ ಪ್ರೋಗ್ರೆಸ್ನ ಆಗಬಾರ್ದಿದು ಅಂತೇಳಿ ಒಂದು ಫ್ಲಡ್ಡನ್ನು ತಂದು ಸ್ಟಾಪ್ ಮಾಡಿಸೋದು ಕೆಲಸ. ಇವತ್ತು ಇಡೀ ಪ್ರಪಂಚ ನೋಡೋವಂಥ ಅದು ನಮ್ಮ ಕಣ್ಣು ಮುಂದೆ ಇದೆ, ಎಕ್ಸಿಸ್ಟಿಂಗ್. ಹಾಗಾದರೆ ಯೇಸು ಕ್ರಿಸ್ತರು ಬಂದಾಗ ಇದೆಲ್ಲ ಯೇಸು ಕ್ರಿಸ್ತರು ನೋಡಿದ್ರು. ಮನುಷ್ಯನನ್ನು ದೇವರು ಲಾಕ್ ಮಾಡಿರೋದು ಒಂದು ಡಿಸ್ಅಡ್ವಾಂಟೇಜು. ಈ ಪರಿಸರ ಹೇಳೋಂಥದ್ದು ಅವರು ಬೈಬಲನ್ನು ಟ್ವಿಸ್ಟ್ ಮಾಡಿ ಇನ್ನೊಂದು ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೇಳ್ತಾರೆ, ಕಾರಣ ಅದೊಂದು ಡಿಸ್ಅಡ್ವಾಂಟೇಜು. ಅದಕ್ಕೆ ಆಪೋಸಿಟಾಗಿ ಸದ್ದುಕಾಯಿಗೆ ಹೇಳೋಂಥದ್ದು ಅದೊಂದು ಡಿಸ್ಅಡ್ವಾಂಟೇಜು. ಇವರಿಬ್ಬರನ್ನು ಬಿಟ್ಟು ಸ್ವಲ್ಪ ಸತ್ಯ ಗೊತ್ತಿರೋರು ಅಂದರೆ SNS. ಅವರಾಗಿ ಕಾಡಲ್ಲಿ ಮುಚ್ಚಿಟ್ಕೊಂಡು ಸೀಕ್ರೆಟಾಗಿ ಬದುಕ್ತಾರೆ. ಅವರು ಪಬ್ಲಿಕಲ್ಲಿ ಬಂದು ಹೇಳಲ್ಲ, ಅವ್ರದ್ದೊಂದು ಇನೇಬಿಲಿಟಿ. ಸೊ ಈ ಮೂರು ಜನಗಳ ಮಧ್ಯೆ ಸಾಮಾನ್ಯರು ಏನಾಗ್ತಾ ಇದ್ದಾರೆ, ಪೊಲಿಟಿಕಲ್ ಜೀವಿಷ್ ಕೆಳಗಡೆ ಸಾಯ್ತಾ ಇದ್ದಾರೆ ಪಾಲಿಟಿಕ್ಸ್ ಜೊತೆ. ಇದನ್ನು ನೋಡಿ ಯೇಸು ಕ್ರಿಸ್ತರಿಗೆ ಎಷ್ಟು ಮನಸ್ಸು ಬೇಜಾರಾಯ್ತು ಅಂತಂದರೆ, ಹೋಗಿ ಮಾತಾಡೋಣ ಫರಿಸೈಸ್ ಹತ್ರ ಅಂತ ಹೋಗಿ ಮಾತಾಡ್ತಾ ಇದ್ದಾರೆ. ಆವಾಗ ಅವ್ರ ತಾಯಿ ಬರ್ತಾರೆ. ಅಟ್ ದಿ ಏಜ್ ಆಫ್ 12 ಹೋಗಿದ್ದು ಏನಕ್ಕೆ ಅಂತಂದರೆ, ನೋಡಿ ಇದಿಷ್ಟನ್ನ ಯೋಚನೆ ಮಾಡೋಂಥ ಏಜ್ ಆವಾಗಲೇ ಸ್ಟಾರ್ಟ್ ಆಗೋದು, ಅಟ್ ದಿ ಏಜ್ ಆಫ್ 12. ನೋಡಿ ನಮ್ಮ ದೇಶದಲ್ಲೂ ಕೂಡ ಅಟ್ ದಿ ಏಜ್ ಆಫ್ 12 ಏನು ಮಾಡ್ತಾರೆ ಗೊತ್ತಾ, ಒಂದು ಪರ್ಟಿಕ್ಯುಲರ್ ಕ್ಯಾಸ್ಟ್ ಅಂತ ಈಗ ಮಾಡಿದ್ದಾರೆ. ಅದು ಕ್ಯಾಸ್ಟ್ ಅಲ್ಲ, ಅದು ಬ್ರಾಹ್ಮಿಣಿಸಮ್ ಅಂತಂದರೆ ಇಟ್ಸ್ ನಾಟ್ ಎ ಕ್ಯಾಸ್ಟ್. ಬ್ರಾಹ್ಮಿಣ್ಸ್ ಏನು ಮಾಡ್ತಾರೆ ಗೊತ್ತಾ, 12 ವಯಸ್ಸಲ್ಲಿ ಅದಕ್ಕೊಂದು ಪದ ಹೇಳ್ತಾರೆ, ಏನಂತ, ಉಪನಯನ ಅಂತ ಹೇಳ್ತಾರೆ. ಕೇಳಿದಿರ, ಕೇಳಿಸ್ಕೊಂಡಿದ್ದೀರಲ್ವ? ಏನ್ರಿ ಉಪನಯನ ಅಂದ್ರೆ ಏನು, ವಾಟ್ ಡಸ್ ದಟ್ ಮೀನ್? ಜನಿವಾರ ಒಂದು ಆಗ್ತಾರೆ. ದ ವರ್ಡ್ ಉಪನಯನ ಡಿಫೈನ್ಸ್ ಇನ್ ಸಾಂಸ್ಕ್ರಿಟ್ ನಿಯರ್ ದ ಐಸ್ ಅಂತ. ನಯನ ಅಂದರೆ ಕಣ್ಣುಗಳು ಅಂತ, ನಯನಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ನಯನಗಳು ಅಂದರೆ ಕಣ್ಣುಗಳು, ಉಪ ಅಂತಂದರೆ ಮಧ್ಯೆ, ಕಣ್ಣುಗಳ ಮಧ್ಯೆ ಇರುವ ಜಾಗ. ಏನಿದು ಅಂತ ನೋಡಿದ್ರೆ ಇಲ್ಲೊಂದೇನಿದೆ ಅಂದರೆ, ಉಪನಯನ ಅಂದರೆ ಆನ್ ಆಲ್ಟರ್ನೇಟಿವ್ ಐ ಆರ್ ಎ ಥರ್ಡ್ ಐ ಅಂತ ಹೇಳ್ತೀವಿ. ನಾವು ಈಗ ಏನು ಹೇಳ್ತೀವಿ ರೀ, ಉಪ ಜಿಲ್ಲೆ ಅಂತ ಹೇಳ್ತೀವಿ, ಉಪ ತಾಲೂಕು ಅಂತ ಹೇಳ್ತೀವಿ, ಇಲ್ವರ ಬಳಸೋದು ಪದಗಳು. ಸೊ ಅದೇ ರೀತಿಯಲ್ಲಿ ಸಂಸ್ಕೃತಲ್ಲಿ ಉಪನಯನ ಅಂತ ಹೇಳ್ಬಿಡುವಾಗ ಇಲ್ಲಿ ಇನ್ನೊಂದು ಕಣ್ಣಿದೆ ಮಧ್ಯದಲ್ಲಿ ಅಂತ, ಅಥವಾ ಬಿಬ್ಲಿಕಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನು ಹೇಳುತ್ತೆ ಅಂದರೆ ಸ್ಪಿರಿಚುವಲ್ ಐ ಆಫ್ ಯುವರ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಎಫಿಷಿಯನ್ಸ್ 1:18 ಹೇಳ್ತಾರೆ, ನಿಮ್ಮ ಮನೋನೇತ್ರ ಅಂತ ಹೇಳ್ತಾರೆ. ಸೊ ಇದು ಟ್ರಿಗರ್ ಆಗಂಥ ಏಜು ಅಕಾರ್ಡಿಂಗ್ ಟು ದ ವೇದಿಕ್ ಸೈನ್ಸು 8 to 20. 8 ವರ್ಷ ವಯಸ್ಸಿನಿಂದ 20 ವರ್ಷದ ಒಳಗಡೆ ಯಾವಾಗ ಬೇಕಾದ್ರೂ ಅದೇನಾಗ್ಬೋದು, ಆಕ್ಟಿವೇಟ್ ಆಗ್ಬೋದು ಆ ಥರ್ಡ್ ಐ. ಬಟ್ ಅದು ಆಕ್ಟಿವೇಟ್ ಆಗಬೇಕು ಅಂತಂದರೆ ಅದಕ್ಕೆ ಆಕ್ಟಿವೇಟ್ ಮಾಡೋ ಅಂತಹ ಕೆಲವೊಂದು ಪ್ರಾಕ್ಟೀಸಸ್ ಇರುತ್ತೆ ಅವ್ರ ಹತ್ರ. ಅದೇನು ಬೆಳಗ್ಗೆ ಬೇಗನೆ ಎದ್ದು ಬಿಡುವಂಥದ್ದು, ಆ ಮೈಗೆ ಅದು ಇದಾಗಬೇಕು, ಸೆನ್ಸ್ ಆಗಬೇಕು. ಎಷ್ಟು ಸೆನ್ಸಿಟಿವ್ ಆಗ್ತೀವೋ ಅಷ್ಟೂ ಆ ಥರ್ಡ್ ಐನ ನಾವು ಟ್ರಿಗರ್ ಮಾಡ್ಬೋದು. ಒನ್ಸ್ ಇಟ್ ಈಸ್ ಆಕ್ಟಿವೇಟೆಡ್ ದೆನ್ ಇಟ್ ವಿಲ್ ಬಿಕಮ್ ಅ ಮಾಸ್ಟರ್, ಇಟ್ ವಿಲ್ ಬಿಕಮ್ ಅ ಬ್ರಹ್ಮ ಅಂತ ಹೇಳ್ಬಿಡ್ತಾರೆ. ಅದೇನಾಗ್ಬಿಡ್ತದೆ, ಸೃಷ್ಟಿಕರ್ತನಾಗ್ಬಿಡ್ತದೆ. ಅದು ಒಳ್ಳೇದು ಕೆಟ್ಟದನ್ನು ಕ್ಲೀನಾಗಿ ನಮ್ಗೆ ಗೈಡ್ ಮಾಡುತ್ತೆ ಅದು ಅಂತ ಹೇಳ್ತಾರೆ. ಸೊ ಅದಕ್ಕೇ ಆ ಥರ ಒಂದು ಬಿಗಿನಿಂಗಿಂದ ಅವರನ್ನು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಅವರಿಗೆ ಕರೆಕ್ಟಾಗಿ ಆಕ್ಟಿವೇಟ್ ಆಗಿದೆ, ಎಲ್ಲದರಲ್ಲೂ ಬ್ಯಾಲೆನ್ಸ್ಡ್ ಆಗಿದ್ದಾರೆ ಅಂತಂದರೆ ಅವರನ್ನು ಏನಂತ ಕರೀತಾರೆ ಗೊತ್ತಾ, ಟ್ವೈಸ್ ಬಾರ್ನ್ ಅಂತ ಕರೀತಾರೆ, ಅಥವಾ ಬಾರ್ನ್ ಅಗೇನ್ ಅಂತ ಕರೀತಾರೆ. ಅದಕ್ಕೆ ಸಾಂಸ್ಕೃತಿಕ ವರ್ಡ್ ಏನಿದೆ ಗೊತ್ತಾ, ದ್ವಿಜ ಅಂತ ಹೇಳ್ತಾರೆ. ಏನ್ರಿ ದ್ವಿಜ ಮೀನ್ಸ್ ದ್ವಿಜನ್ಮಿ ಅಂತ. ದ್ವಿ ಅಂತಂದರೆ 2, ಜ ಅಂತಂದರೆ ಜನ್ಮ, ದ್ವಿಜನ್ಮಿ ಅಂತ ಹೇಳ್ತಾರೆ. ದ್ವಿಜರು ಅಂತ ಕರೆಯೋರು ಆ ಕಾಲದಲ್ಲಿ. ಬ್ರಾಹ್ಮಿಣ್ಸಲ್ಲಿ ಕೆಲವರಿಗೆ ಯಾರಿಗೋ ಇರೋಂಥ ಹೆಸರಿದು ದ್ವಿಜರು ಅನ್ನೋರು, ಅಥವಾ ವಿಪ್ರರು ಅನ್ನೋರು. ವಿಪ್ರ ಅನ್ನೋದು ಇನ್ನೊಂದು ಆಲ್ಟರ್ನೇಟಿವ್ ವರ್ಡ್ ಅವರಿಗೆ. ಸೊ ಅವರಲ್ಲೂ ಕೂಡ ಇದಿದೆ ನೋಡಿ, ಏನು, ಇನ್ನೊಂದು ಸಾರಿ ಹುಟ್ಟುವುದು ಅಂತೇಳಿ, ಮತ್ತೆ ಹುಟ್ಟುವುದು. ಯಾವ ಏಜಿಂದ? ಎಟ್ ದಿ ಏಜ್ ಆಫ್ 12, ಬಿಗಿನ್ಸ್ ಅಟ್ ದಿ ಏಜ್ ಆಫ್ 12. ಮೇ ಬಿ ಇನ್ನೂ ಅರ್ಲಿಯರ್ ಆಗಿ ಅಂತಂದರೆ 8 ಒಳಗಡೆ ಇಲ್ಲ, 8 to 20.
ಅದಕ್ಕೆ ಸ್ಕೂಲಿಂಗ್ ಯಾವ ಏಜಲ್ಲಿ ಹಾಕ್ತೀವಿ? ಕರೆಕ್ಟಾಗಿ ಅದೇ ನೋಡಿ, 6. ನಾನು ಸೇರುವಾಗ 6.5 ಹತ್ತತ್ರ 7 ರೀ. ನಾನು ಸೇರುವಾಗ ಸ್ಕೂಲ್ಗೆ ಏನಾಗಿದೆ ಅಂದರೆ ನಮಗೆ ಈ ಥರ ಕೈ ಹಿಂಗೆ ಮುಟ್ನೋಡೋರು, ಈ ಕಿವಿನ ಹಿಡ್ಕೊಬೇಕು ಕರೆಕ್ಟಾಗಿ. ಈ ಕಿವಿ ಎಟ್ಟಕ್ಕಿದ್ರೆ ಮಾತ್ರ. ಈಗ ಯಾರೋ ಒಬ್ಬ ಶಾರ್ಟ್ ನಿಂತ್ಬಿಟ್ಟ ನಂತರ ಏನು ಮಾಡೋದು ಈಗ ಅವನಿಗೆ? ನನಗೂ ಕೈ ಎಟ್ತಾ ಇರಲಿಲ್ಲ. ನನ್ನ ಜೊತೆ ಇದ್ದವರು ನನಗಿಂತ ಚಿಕ್ಕ ಹುಡುಗರು ಅವ್ರ ಕೈ ಎಟ್ಕೋದು, ಯಾಕಂದ್ರೆ ಅವ್ರು ಉದ್ದ ನನಗಿಂತ, ಅವ್ರ ಕೈ ನೀಟಾಗಿ ಎಟ್ಬಿಡೋದು, ಅವ್ರನ್ನ ಎಲ್ಲ ಬರ್ಕೊತಾ ಇರೋದು. ನನಗೆ ಸೇರಿಸ್ಕೊತಾನೆ ಇರಲಿಲ್ಲ. ವಿಲೇಜಲ್ಲ ನಾನು ಓದಿದ್ದೆಲ್ಲ ವಿಲೇಜಲ್ಲಿ, ತುಂಬ ವಿಲೇಜು. ಆವಾಗ ನಾನು ಇಲ್ಲ ನಾನು ಸ್ಕೂಲ್ಗೆ ಬರಬೇಕು ಸರ್ ಅಂತ ಹೇಳಿದ್ರೆ, ಏಯ್ ಕಿವಿ ಮುಟ ಅನ್ನೋರು. ನೋಡಿದ್ರೆ ಕಿವಿ ಸರಿ ಹೋಗ. ಆವಾಗ ನಮಗೆ ನೀನು ಚಿಕ್ಕ ಸ್ಕೂಲ್ಗೆ ಹೋಗೋ ಅನ್ನೋ, ದೊಡ್ಡ ಸ್ಕೂಲು ಚಿಕ್ಕ ಸ್ಕೂಲು ಅಂತ ಹೇಳ್ತಿದ್ವಿ ನಾವು. ಚಿಕ್ಕ ಸ್ಕೂಲ್ ಅಂದ್ರೆ ಏನು ಗೊತ್ತಾ? ನರ್ಸರಿ. ನನಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಫಾಸ್ಟಾಗಿ ಕಲಿಬೇಕು ನಾನು. ಬಟ್ ನಾನು ಏನು ಮಾಡಿದ್ರು ಸೇರಿಸ್ಕೊಳ್ತಾ ಇರಲಿಲ್ಲ. ಸೊ ಏಜನ್ನು ಯಾವ ಥರ ಅಳಿಯೋರವರು ಅಂತಂದರೆ ಈ ಬೆಳವಣಿಗೆನ ನೋಡೋದು. ದೇಹ ಸ್ವಲ್ಪ ಬೆಳವಣಿಗೆ ಆಗಿದೆಯಾ ಅಂತ, ಆದರೆ ಬುದ್ಧಿ ಬೆಳವಣಿಗೆ ಆಗಿದೆಯಾ ಅಂತ ಪ್ರಶ್ನೆ ಮಾಡಿ ತಿಳ್ಕೊಳ್ಬೇಕು. ಅದನ್ನು ಮಾಡಲಿಲ್ಲ. ಮಾಡಿದರೆ ಇನ್ನು ಸ್ವಲ್ಪ ನಾನು ಬೇಗ ಸ್ಕೂಲ್ಗೆ ಜಾಯ್ನ್ ಆಗಿರ್ತೀನಿ. ಇನ್ನು ಸ್ವಲ್ಪ ಈಗ ನನ್ನ ಏಜ್ಗೆ ಈ ಕಾಲಕ್ಕೇ ಇಷ್ಟು ಇದಾಗಿದ್ದಾರೆ ಅಂದರೆ, ಇನ್ನೂ ಸ್ವಲ್ಪ ಹಿಂದಿನ ವಯಸ್ಸಲ್ಲಿ ಯಾರನ್ನೂ ಕ್ವಾಲಿಫೈ ಮಾಡೋಕ್ಕೆ ಯಾರೂ ರೆಡಿ ಇರಲಿಲ್ಲ. ಎಷ್ಟು ವೆಯ್ಟ್ ಮಾಡಿಸೋರಂದರೆ, ಎಷ್ಟು ಟೆಸ್ಟ್ಗಳು ಇಟ್ಟಿರೋರಂದರೆ, ಏನೆಲ್ಲ ಟ್ರಯಲ್ಸ್ ಇಟ್ಟಿರೋರಂದರೆ ಅದೆಲ್ಲ ಪಾಸಾಗಿ ಬರಬೇಕು ಅವ್ರು. ಆಮೇಲೆ ಒಳ್ಳೆ ಫ್ಯಾಮಿಲಿಯಿಂದ ಬರಬೇಕು ಅವ್ರು. ಗುರು ದಕ್ಷಿಣೆ ಕರೆಕ್ಟಾಗಿ ಫೀಸ್ ಕೊಡೋದಕ್ಕೂ ಅವ್ರಿಗೆ ರೆಡಿ ಇರಬೇಕು. ಇಷ್ಟೆಲ್ಲ ಇದ್ರೇ ಇವತ್ತು ಏನು ನಡೀತಾ ಇದ್ವಿ ಎಜುಕೇಷನ್ ಸಿಸ್ಟಮಲ್ಲಿ, ಪಾಲಿಟಿಕ್ಸು ಇದಕ್ಕಿಂತ 100 ಟೈಮ್ಸು ವರ್ಸ್ಟಾಗಿತ್ತವು. ವರ್ಸ್ಟಾಗಿತ್ತು. ಅವ್ನು ಯಾವ ಇದರಿಂದ ಬಂದಿದ್ದಾನೆ, ಕ್ಲಾನ್ನು, ಟ್ರೈಬು, ಕಾಸ್ಟು ಎಲ್ಲ ನೋಡೋರು ಆ ಟೈಮಲ್ಲಿ ಕೂಡ. ಸೊ ಹಿಂಗಿದ್ರಿಂದ ಎಲ್ಲರೂ ಕಲಿಯೋಕೆ ಆಗ್ತಿರ್ಲಿಲ್ಲ. ಆದರೆ ಯಾರು ಕಲಿಯೋಕ್ಕಂತ ಬರೋರೋ ಅವರಿಗೆ ಸರಿಯಾಗಿ ಕಲಿಸುವಂಥ ಕೆಲವು ಪ್ರಾಕ್ಟೀಸಸ್ ಇರ್ತಿದ್ವೋ, ಆ ಮೂಲಕವಾಗಿ ಈ ಥರ್ಡ್ ಐ ಆಕ್ಟಿವೇಶನ್ ಮಾಡುವಾಗ ಅಥವಾ ಅವ್ರದ್ದು ಇಂಟೆಲಿಜೆನ್ಸನ್ನು ಸ್ಟಿಮ್ಯುಲೇಟ್ ಮಾಡೋಂಥದ್ದು, ಇಂಟೆಲಿಜೆನ್ಸನ್ನು ಸ್ಟಿಮ್ಯುಲೇಟ್ ಮಾಡೋದು, ಟು ಅಂಡರ್ಸ್ಟ್ಯಾಂಡ್, ಟು ಎಕ್ಸಾಮೈನ್ ಎನಿಥಿಂಗ್, ವಾಟ್ ಎವರ್ ದೇ ವಾಂಟ್ ಟು ಲರ್ನ್ ಆರ್ ಡಿಸ್ಟಿಂಗ್ವಿಷ್. ಯಾವುದನ್ನೇ ಒಂದು ಒಳ್ಳೆದ ಕೆಟ್ಟದ ಅಂತ ಒಂದು ಡಿಸ್ಟಿಂಗ್ವಿಷ್ ಮಾಡೋವಂಥ ಜಡ್ಜ್ಮೆಂಟಲ್ ಎಬಿಲಿಟಿ ಬರಬೇಕು ಅಂದರೆ ಅದನ್ನು ಒಂದು ಪ್ರೋಗ್ರೆಸಿವ್ ಆಗಿ ಕಲಿಸ್ಬೇಕು ಅವರಿಗೆ. ಬಟ್ ಒನ್ಸ್ ಇಟ್ ಈಸ್ ಆಕ್ಟಿವೇಟೆಡ್, ಇಟ್ ವಿಲ್ ಟೇಕ್ ಅಸ್ ಇನ್ ಟು ದ ಸೇಮ್ ಟ್ರ್ಯಾಕ್ ಆಲ್ವೇಸ್. ಯೇಸು ಕ್ರಿಸ್ತರಿಗೆ 12 ಆಕ್ಟಿವೇಟ್ ಆಯ್ತು ಅವ್ರದ್ದು. ಇದು ಯಾರು ಮಾಡಿರೋದು ಸಿಸ್ಟಮು? ನಾವು 12 ಆಕ್ಟಿವೇಟ್ ಆಯಿತು ಅಂತ ತಿಳ್ಕೊಂಡಿರೋದು ನಡೆದ ಮೇಲೆ. ಬಟ್ ನಡೆಯೋಕ್ಕೆ ಮುಂಚೆನೇ 12 ನಡಿಬೇಕು ಅಂತ ಹೇಳಿರೋದು ಯಾರು? ಕ್ರಿಯೇಟರ್. ಸೊ ಅದಕ್ಕೆ ಜೀಸಸ್ ಅವ್ರಿಗೆ ಏನಾಯಿತು, 12 ವರ್ಷಕ್ಕೆ ಅವ್ರಿಗೆ ಆ ಥರ್ಡ್ ಐ ಆಕ್ಟಿವೇಶನ್ ಆಯಿತು, ಅಥವಾ ಏನು ಹೇಳ್ಬೋದು, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಆಯಿತು ಅವರಿಗೆ. ಅವ್ರು ಸೀದಾ ಯೋಚನೆ ಮಾಡಿದ್ರು, ದೇವ್ರ ಪುಸ್ತಕದಲ್ಲಿ ಈ ಥರ ಇದೆ, ನಮ್ಮ ಸಮಾಜದಲ್ಲಿ ಪರಿಸರ ಹಿಂಗಿದ್ದಾರೆ, ಸದ್ದುಕಾಯರು ಹಂಗಿದ್ದಾರೆ, SNS ಹಿಂಗಿದ್ದಾರೆ, ನಮ್ಮ ಪೇರೆಂಟ್ಸ್ ನೋಡಿದ್ರೆ ಈ ಥರ ಕಷ್ಟಪಡ್ತಾ ಇದ್ದಾರೆ, ಯಾಕೆ ಹಿಂಗಿದೆ ಸೊಸೈಟಿ? ಬಟ್ ಲಾ ಹಿಂಗೆ ಹೇಳ್ತಾ ಇಲ್ವಲ್ಲ, ಲಾ ಒಳಗೆ ಇರೋದೇ ಬೇರೆ, ಇವ್ರು ಮಾಡ್ತಾ ಇರೋದೇ ಬೇರೆ ಇದೆಯಲ್ಲ ಅಂತೇಳಿ ಇದನ್ನು ಕೇಳೋಣ, ಯಾರು ದೊಡ್ಡವ್ರನ್ನ ಕೇಳೋಣ ಹೋಗಿ ಅಂತೇಳಿ ಆ ಟೆಂಪಲಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆವಾಗ ಬಂದು ಅವ್ರ ತಾಯಿ, ಏನಪ್ಪ ಎಂಥ ಕೆಲಸ ಮಾಡಿಬಿಟ್ಟೆ ನೀನು ಅಂತ ಕೇಳಿದ್ರೆ, ಇವಾಗ ಜೀಸಸ್ ಮೈಂಡ್ ನೋಡಿ, ಅವ್ರು ಇಷ್ಟು ಫೋಕಸ್ ಆಗಿದ್ದಾರೆ, ಇಷ್ಟು ಫೋಕಸ್ಡ್ ಆಗ್ತಾ ಇರೋರು ಬಂದ್ಬಿಟ್ಟು ಸಡನ್ನಾಗಿ ಏನಪ್ಪ ಈ ಥರ ಟೆನ್ಷನ್ ಕೊಟ್ಬಿಟ್ಟೆ ನೀನು ಅಂದರೆ, ಅಮ್ಮ ಏನು ಮಾತಾಡ್ತಿದ್ದೀರಾ, ನಾನು ಎಲ್ಲಿರ್ಬೇಕು ಹೇಳಿ ಅಂತ. ನಾನು ಎಲ್ಲಿರ್ಬೇಕು? ನಾನು ನಮ್ಮ ತಂದೆ ಮನೇಲಿರ್ಬೇಕು, ಅಷ್ಟು ಗೊತ್ತಾಗಲ್ವಾ ನಿಮಗೆ ಅಂತ. ಇವಾಗ ಮೇ ಬಿ ಅವ್ರ ತಾಯಿ ಪ್ಲೇಸಲ್ಲಿ ನಾವು ಯಾರನ್ನ ಇದ್ದಿದ್ರೆ ಏನಂತಿರ್ತಿದ್ವಿ ಹೇಳಿ ನೋಡ. ಎತ್ತು ಒತ್ತು ಸಾಕಿ 12 ವರ್ಷ ನೀನು ಬೆಳೆಸಿದ್ ನಾವು, ಇಲ್ಲಾರ ತಂದೆ ಇದ್ದಾರಂತೆ ಅಂತೇಳಿ ಕಿವಿ ಹಿಂಡ್ಕೊಂಡು ಹಿಂಡ್ಬಿಟ್ಟು, ಅಥವಾ ಇನ್ನು ಸ್ವಲ್ಪ ರೂಢ ಬಿಹೇವ್ ಅಂತಂದರೆ ಹೆಂಗೆ ಮಾಡಿರ್ತಿದ್ದೆ, ಕಪಾಳಕ್ಕೆ ಒಂದು ಹೊಡೆದ್ಬಿಟ್ಟು ಹೇಳಿರ್ತಿದ್ವಿ, ಯಾರೋ ನನಗೆ ಇದಾ ತಂದೆ ಮನೆ ಅಂತೇಳಿ. ಅದು ಅವ್ರ ಅಪ್ಪ ಕೇಳಿಸ್ಕೊಂಡ್ಬಿಟ್ರೆ ಗ್ರಾಚಾರ. ಈಗಿರೋಂಥ ಪರಿಸ್ಥಿತಿಯಲ್ಲಿ ನಮ್ಮ ತಂದೆ ಮನೆ ಅಂತ ಅಂದ್ಬಿಟ್ರೆ ಏನು ಗತಿ ಆಗಬೇಕು ಇಲ್ಲದ? ಅವ್ರ ಅಪ್ಪನ ಎದುರಿಗೆ ಹಿಂಗೆ ಅಂದ್ಬಿಟ್ಟಿದ್ರೆ ಅವ್ರ ಅಮ್ಮ ಜೋರಾಗಿ ಹೊಡೆದ್ಬಿಟ್ಟಿರೋರು, ನಿಮ್ಮಪ್ಪ ಇಲ್ಲಿದ್ದಾರೆ ತೊಗೊಂಡೋಗಿ ಯಾರ್ದು ಅಪ್ಪನ ಮನೆ ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು ಹೊಡೆದು ಎಳ್ಕೊಂಡು ಹೋಗ್ಬಿಟ್ಟಿರೋರು. ಆದರೆ ಅವ್ರ ತಾಯಿ ಸ್ವಲ್ಪ ಯೋಚನೆ ಮಾಡಿ, ಆಮೇಲೆ ನೆಕ್ಸ್ಟ್ ವಾಕ್ಯ ನೋಡಿ ನೀವು, ಆ ಎಮ್ಮ ತಲೆಗೆ ಹಾಕ್ಕೊಂಬಿಟ್ರಂತೆ, ಶಿ ಟುಕ್ ಇಟ್ ಟು ಅವರ್ ಮೈಂಡ್. ಹಿಂಗಂದಲ್ಲ ನಮ್ಮ ಮಗ, ನಮ್ಮ ತಂದೆ ಮನೆಯಲ್ಲಿ ಇರಬೇಕಾಗಿರೋದು ಕರೆಕ್ಟ್ ಅಲ್ವಾ ಅಂದ್ಬಿಟ್ನಲ್ಲ, ಏನು ಹೇಳಕ್ಕೆ ಹೋಗ್ತಾ ಇದೆ ನೀವು ಅಂತೇಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರು. ಸರಿ, ಏನೋ ಉಳಿದಿದೆ ಅವನ ತಲೆಗೆ, ಸಮಥಿಂಗ್ ಹ್ಯಾಸ್ ಕಮ್ ಟು ಹಿಸ್ ಮೈಂಡ್ ಅಂತಂದು, ಸರಿ ಏನು ನಾವು ರಶ್ ಮಾಡೋದು ಬೇಡ, ನಿಧಾನವಾಗಿ ನೋಡೋಣ, ಮಾತಾಡೋಣ ಆಮೇಲೆ, ಅವ್ನ ಮನಸ್ಸಲ್ಲಿ ಏನಿದೆಯೋ ಏನು ಇಟ್ಕೊಂಡು ಹೇಳಿದ್ನು ಅಂತೇಳಿ ಆ ಅಮ್ಮ ಕರ್ಕೊಂಡು ಹೋಗ್ತಾರೆ. ಯಾಕೆ ಆ ಅಮ್ಮನಿಗೆ ಭಯ ಬಂದಿರ್ತದೆ ಅಂತಂದರೆ, ಆ ಅಮ್ಮನಿಗೆ ಮೊದಲೇ, ಯೇಸುಗಿಂತ ಮೊದಲೇ ಆ ಅಮ್ಮನಿಗೆ ಗೊತ್ತಲ್ವ ಎಲ್ಲ ಕತೆ.
ಪುನಃ ಮಗು ಎತ್ತಿರೋದೇನೆ ಅಮ್ಮನಿಗೆ ಗೊತ್ತು ದೇವ್ರ ಕೃಪೆಯಿಂದ ಏನಾಗಿರೋದು ಈ ಮಗು ಹುಟ್ಟಿರೋದಂತ ಗೊತ್ತು ಅಮ್ಮನಿಗೆ. ಆಮೇಲೆ ಈ ಮಗುವನ್ನು ಹಿಂಗೆ ಬೆಳೆಸ್ಬೇಕು ಅಂತ ದೇವರು ಈಜಿಪ್ಟ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು, ಈಜಿಪ್ಟ್ಗೆ ಕರ್ಕೊಂಡು ಹೋದ್ರು. ಅಲ್ಲಿಂದ ತಿರ್ಗಾ ಕರ್ಕೊಂಬ ಅಂತಂದ್ರು, ಅಲ್ಲಿಂದ ತಿರ್ಗಾ ಕರ್ಕೊಂಬಂದ್ರು. ಈ ಮಗು ನಾಜೀರ್ನಾಗೆ ಇರಬೇಕು, ಆ ಮಗುಗೆ ಏನು ಮಾಡೋಂಗಿಲ್ಲ. ಈ ಮಗುನ ನೀವು ಹಿಂಗೆ ಶುದ್ಧವಾಗಿ ನೋಡ್ಕೊಳ್ಬೇಕು ಅಂತ ಅವ್ರಿಗೊಂದು ಇದು ಇದೆ, ನೋಡ್ಕೊಂಡು ಅದೇ ಸಂಪ್ರದಾಯದಲ್ಲಿ ಅವರು ಬೆಳೆಸ್ಕೊಂಡ್ಬರ್ತಾ ಇದ್ದಾರೆ. ಅದಾದಮೇಲೆ ಅವರಿಗೆ ಈ ಮಗುಗೆ ಅಟ್ಲೀಸ್ಟ್ ಸ್ವಲ್ಪ ಬೆಳೀತಾ ಬೆಳೀತಾ ಏನೋ ಒಂದು ಸಣ್ಣ ಪುಟ್ಟ ತೀಟೆ ಮಾಡೋದು, ಏನೋ ಲೋಕದ ಹುಡುಗರ ಜೊತೆ ಬೆರೆಯೋದು, ಏನೋ ಒಂದು ಬೈಯೋದು, ಏನೋ ಒಂದು ಕೆಟ್ಟದ್ದು ಕಲಿಬೇಕು ಅಂತನ್ನೋ ಪರಿಸ್ಥಿತಿಗಳು ಬಂದ್ಬಿಟ್ಟಾಗೆಲ್ಲ ಖಂಡಿತ ಅವ್ರ ಅಪ್ಪ ಅಮ್ಮ ಏನು ಮಾಡಿರ್ಬೋದು, ನೀನು ಹಂಗೆ ಹೇಳ್ಬಾರ್ದು, ಅವ್ರಂಗೆ ಹೇಳ್ಕೊಬೋದು, ಬಟ್ ನೀನು ಹೇಳ್ಬಾರ್ದು. ಯಾಕೆ? ಯುವರ್ ಎ ಸ್ಪೆಷಲ್ ಚೈಲ್ಡ್, ಯುವರ್ ಎ ಗಿಫ್ಟೆಡ್ ಚೈಲ್ಡ್ ಅಂತಂದರೆ ಈಗ ಮಗುಗೆ ಏನಾಗುತ್ತೆ ಹೇಳಿ ನೋಡೋಣ. ಸಣ್ಣ ಮಗು ಏನಾಗುತ್ತೆ, ಒಂದು 2 years ಮಗುಗೆ ಯುವರ್ ಎ ಸ್ಪೆಷಲ್ ಚೈಲ್ಡ್ ಅಂದರೆ ಸ್ವಲ್ಪ ಪ್ರೈಡ್ ಬರ್ಬೋದು. ಐ ಎಮ್ ಎ ಸ್ಪೆಷಲ್ ಚೈಲ್ಡ್, ಪ್ರೈಡ್ ಬರ್ಬೋದು. ಸ್ವಲ್ಪ ಈಗೋ ಬಂದ್ಬಿಡ್ತು, ಹೇಳೋಕ್ಕಾಗಲ್ಲ. ಯಾಕಂದರೆ 24 ಗಂಟೆ ಇವ್ರು ಹಿಂಗೆ ಆಡ್ತಾ ಇದ್ರು ಅಂತ ಇಟ್ಕೊಳ್ಳಿ, ಏನಾಗ್ತದೆ ಮಕ್ಕಳಿಗೆ ಈಗೋ ಬಂದ್ಬಿಡ್ತು. ಈ ಥರ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ಎಲ್ಲ ಆಗಿ ಅವರಮ್ಮ ರೀಸನಿಂಗ್ ಕೊಟ್ಟಿರ್ಬೋದು. ಏನು ರೀಸನಿಂಗು? ನೋಡಪ್ಪ, ದೇವ್ರು ಈ ಥರ ನನಗೆ ಹೇಳಿದ್ರು, ನೀನು ಈ ಥರ ಹಿಂಗೆ ಆಗಬೇಕು, ನೀನು ದೇವ್ರ ಕೆಲಸಕ್ಕೆ ಏನಕ್ಕೂ ವೆಯ್ಟ್ ಮಾಡ್ತಾ ಇರಬೇಕು ಅಂತ. ದೇವ್ರ ಕೆಲಸಗಳನ್ನ ತಿಳ್ಕೊಳ್ಳೋದಕ್ಕೆ ಇಸ್ರೇಲಲ್ಲಿ ಒಂದು ಕಸ್ಟಮ್ ಯಾವ ಏಜು ಅಂದರೆ ಎಟ್ ದಿ ಏಜ್ ಆಫ್ 12. ಪ್ರೀಸ್ಟ್ ಆಗೋಕೆ ಯಾವ ಏಜು? ಆ್ಯಕ್ಚುಲಿ 25ಇಂದನೇ ನೀವು ಅಂಡರ್ ಪ್ರೀಸ್ಟ್ ಆಗ್ಬೋದು. ಇಸ್ರೇಲಲ್ಲಿ ಅಂಡರ್ ಪ್ರೀಸ್ಟ್ ಆಗೋಕ್ಕೆ 25ಇಂದನೇ ಆಗ್ಬೋದು. 30 years ಹೈ ಪ್ರೀಸ್ಟ್. ಅಭಿಷೇಕ ಆಗಬೇಕಂದ್ರೆ 30 ಆಗೋಗಿರ್ಬೇಕು. ಅಥವಾ ಸೈನ್ಯದಲ್ಲಿ ಆರ್ಮಿಯಲ್ಲಿ ಸೇರ್ಬೇಕಂದ್ರೆ 20 years ಹೇಳೋದು. 20 years 20 ವರ್ಷ. ಸೊ ಆಗ ಯೇಸು ಕ್ರಿಸ್ತರು 12 ವಯಸ್ಸಿನಲ್ಲಿ ಇಷ್ಟೆಲ್ಲ ಯೋಚನೆಗಳನ್ನು ಮಾಡಿ, ಯಾಕೆ ನಮ್ಮ ಸಮಾಜ ಹಿಂಗಿದೆ, ಯಾಕೆ ನಮ್ಮ ದೇಶ ಹಿಂಗಿದೆ, ಇದ್ರ ಮಧ್ಯದಲ್ಲಿ ಯಾಕೆ ದೇವ್ರ ವಿಷಯವಾಗಿ ಇಷ್ಟೊಂದು ಗೊಂದಲ ಇದೆ, ಯಾಕೆ ದೇವ್ರನ್ನ ಸರಿಯಾಗಿ ಜನಗಳು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇದೆಲ್ಲ ಪ್ರಶ್ನೆಗಳು ತಲೆಗೆ ಬಂದು ಇದನ್ನು ಸರಿ ಮಾಡೋದಕ್ಕಿರೋಂಥ ಒಂದೇ ಒಂದು ಮಾರ್ಗ ಏನಂದರೆ ಅವರು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನ ಪ್ರಶ್ನೆ ಮಾಡೋದು. ಕ್ವಶ್ಚನಿಂಗ್ ಎವ್ರಿಥಿಂಗ್ ವಾಟ್ ದೇ ಡು, ಎವ್ರಿಥಿಂಗ್. ಬಿಕಾಸ್ Jesus came to know that everyone is doing the things what they do not know actually. ಯಮ ಈಗ ಬಂದು ಪ್ರಶ್ನೆ ಮಾಡುವಾಗ ಈ ಯಮನ್ ಗೊತ್ತಿಲ್ವಾ ಅದು ಅವ್ರ ತಂದೆ ಮನೆ ಅಂತ? ಗೊತ್ತಿದೆ, ಬಟ್ ಗೊತ್ತಿದ್ರೆ ಯಮ ಏನು ಮಾಡ್ತಾ ಇದ್ದಾರೆ? ಬಂದು ಕೇಳಿ, ಏನಪ್ಪ ಮಗನೇ ಎಲ್ಲಿ ಹೋಗ್ಬಿಟ್ಟಪ್ಪ, ನಮ್ಮನ್ನ ಹಿಂಗೆ ಹುಡ್ಕೋ ಥರ ಮಾಡ್ಬಿಟ್ಟಲ್ಲ, ಅಮ್ಮ ನಿಮ್ಗೆ ಗೊತ್ತಿಲ್ವಾ ಅಂತ. ಸೊ ಹಿ ಈಸ್ ರಿಮೈಂಡಿಂಗ್ ಟು ರಿಮೈಂಡ್. ಅವ್ರೇನು ಮಾಡ್ತಾ ಇದ್ದಾರೆ? ನಿನಗೆ ಗೊತ್ತಿರೋ ವಿಷಯವನ್ನೇ ನಾನೇನು ಮಾಡ್ತಾ ಇದ್ದೀನಿ, ರಿಮೈಂಡ್ ಮಾಡ್ತಾ ಇದ್ದೀನಿ. ನೀನು ಯೋಚನೆ ಮಾಡು, ನಾನು ಯಾರ ಮಗ? ನಾನು ನಮ್ಮಪ್ಪ ಯಾರಂತ ಒಂದ್ಸರಿ ಯೋಚನೆ ಮಾಡು. ನಿನ್ ಗುಟ್ಟುವಾಗ ಏನಂತ ಹೇಳಿದ್ರು? ಅವನು ಯೋಸೇಫನ ಮಗನೆನಿಸಿಕೊಳ್ಳುವನು ಅಂತ ಹೇಳಿದ್ರ? ಏನಂತ ಹೇಳಿದ್ರು? ಅವನು ಪರಾತ್ಪರನ ಮಗನೆನಿಸಿಕೊಳ್ಳುವನು ಅಂತ ಹೇಳಿದ್ರು. ಜಸ್ಟ್ ಯೋಚನೆ ಮಾಡಮ್ಮ. ಸೊ ಆಗ ಹೌದಲ್ವಾ, ಪಾಪ ಮೇರಿ ಅಮ್ಮ ಸೈಲೆಂಟ್ ಆಗ್ಬಿಟ್ಟು, ಸರಿ ಆಯ್ತಪ್ಪ ನಡಿ ಹೋಗೋಣ. ಬಟ್ ಇವಾಗ ಇನ್ನೊಂದು ಸರ್ಪ್ರೈಸ್ ಯಾರಿಗೆ ಅಂದರೆ ಸ್ಕಾಲರ್ಸ್ ಎಲ್ಲ, ಇವನ 12 ವಯಸ್ಸಿನ ಹುಡುಗ ಬಂದಿದ್ದು ಏನಪ್ಪ ಹಿಂಗೆ ಮಾತಾಡ್ತಾನೆ ಇವನು. ಯಾಕಂದರೆ ಜೀಸಸ್ದು ನಮಗೆ ಫಸ್ಟ್ ಇದೇ ಗೊತ್ತಾಯ್ತು, ಅವ್ರದ್ದು ಮಾತಿನ ಸ್ಟೈಲು. ಬಾಯಿ ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಏನು ಬರ್ತದೆ? ಕ್ವೆಶ್ಚನ್. ಮೊದಲು ಅವ್ರ ಬಾಯಿಂದ ಬರೋದೇನೋ ಕ್ವೆಶ್ಚನ್. ಯಾಕಂದರೆ ಯಾವುದೇ ಒಬ್ಬ ಮನುಷ್ಯನಲ್ಲಿರುವಂಥ ಅಜ್ಞಾನವನ್ನು ತೆಗೆದಾಕಬೇಕು ಅಂದರೆ, ಸ್ಟುಪಿಡಿಟಿ ಅಥವಾ ಫೂಲಿಶ್ನೆಸ್, ಮೂರ್ಖತನವನ್ನು ತೆಗಿಬೇಕಂದ್ರೆ, ಅಥವಾ ಒಬ್ಬ ಮನುಷ್ಯನನ್ನು ವೈಸ್ ಆಗಿ ಮಾಡಬೇಕು ಅಂತಂದರೆ, ವೈಸ್ ಆಗಿ ನಾವೇನು ಮಾಡಬೇಕಾಗುತ್ತೆ? ಕ್ವಶನ್ ಫಾರ್ಮ್ ಮಾಡಬೇಕಾಗ್ತದೆ. ಇಟ್ಸ್ ಅ ಹೈಲಿ ಡಿಫಿಕಲ್ಟ್ ಟಾಸ್ಕ್ ಇದು. ಏನು? ವೈಸೆಸ್ಟ್ ಕ್ವಶನ್ ಫಾರ್ಮ್ ಮಾಡೋದು. ಆಯ್ತಾ? ಇದು ಎಷ್ಟು ದೊಡ್ಡ ಕಷ್ಟದ ಕೆಲಸ ಅಂದರೆ, ಈ ಪ್ರಪಂಚದಲ್ಲಿರೋ ಎಲ್ಲ ಕಾಲೇಜುಗಳು, ಸ್ಕೂಲ್ಗಳು ಇದಕ್ಕೋಸ್ಕರನೇ ಯಾವಾಗಲೂ ಪ್ರಯತ್ನ ಪಡೋದು. ಕ್ವಶನ್ ಫಾರ್ಮ್ ಮಾಡೋದು ಎಷ್ಟು ಕಷ್ಟ. ಒಂದು ಕಂಟೆಂಟ್ ಎಲ್ಲವನ್ನ ಅರ್ಥ ಮಾಡಿಕೊಂಡು, ಈ ಕಂಟೆಂಟಲ್ಲಿ ಹೈಲಿ ಇಂಪಾರ್ಟೆಂಟ್ ಕಂಟೆಂಟ್ ಯಾವುದು ಅಂತ ಅರ್ಥ ಮಾಡಿಕೊಂಡು ಅದನ್ನು ಮಾತ್ರ ಮೆಮೊರಿಯಲ್ಲಿ ರಿಜಿಸ್ಟರ್ ಮಾಡಬೇಕಂತಂದರೆ, ಸೊ ಅದು ಮೈಂಡಿಗೆ ಬರೋ ಥರ ಯಾವ ಕ್ವಶನ್ ಹಾಕಿದ್ರೆ ಆಗ್ತದೆ, ಆ ಕ್ವಶನ್ನ ಫ್ರೇಮ್ ಮಾಡೋದು ಹೇಗೆ ಅಂತೇಳಿ ಎಷ್ಟು ಗ್ರಾಮ್ಯಾಟಿಕಲ್ ವರ್ಕ್ ಮಾಡಬೇಕಾಗ್ತದೆ ಗೊತ್ತಾ? ತುಂಬ ಕಷ್ಟ. ಹೈಲಿ ಗ್ರಾಮ್ಯಾಟಿಕಲ್ ಟ್ಯಾಲೆಂಟ್ ಇರೋಂಥವ್ರು ಮಾತ್ರ ಇದನ್ನು ಫಾರ್ಮ್ ಮಾಡೋಕ್ಕಾಗ್ತದೆ. ಯಾಕಂದರೆ ಈಗ ಒಂದು ಪ್ರಶ್ನೆ ಕೇಳಬೇಕು, ಒಂದು ಅಷ್ಟುದ್ದ ಕೇಳೋದಲ್ಲ, ಒಂದು ವರ್ಡಲ್ಲಿ ಕೇಳಬೇಕಾಗ್ತದೆ. ಸೊ ಇದು ಗ್ರಾಮ್ಯಾಟಿಕಲ್ ಕನ್ಸ್ಟ್ರಕ್ಷನ್ ತುಂಬ ಡಿಫಿಕಲ್ಟ್. ಆಮೇಲೆ ಎಷ್ಟು ಸಿಂಪ್ಲಿಫೈಡ್ ವರ್ಡ್ಸ್ ಆಗುತ್ತೋ ಅಷ್ಟು ಸಿಂಪ್ಲಿಫೈಡ್ ಮಾಡಬೇಕು. ಈಗ ಪ್ರಾಬ್ಲಮ್ ಏನು ಗೊತ್ತಾ? ಒಬ್ಬ ಗ್ರಾಮರ್ ಏನಿದ್ದಾನೆ ಅಂತ ಇಟ್ಕೊಳ್ಳಿ, ವ್ಯಾಕರಣ ಚೆನ್ನಾಗಿ ಗೊತ್ತಿರೋರು, ಅವ್ರು ಏನು ಮಾಡ್ತಾರೆ ಅಂದರೆ,
ಅವ್ರದ್ದು ಲಿಟ್ರೇಚರ್ ಚೆನ್ನಾಗಿ ಯೂಸ್ ಮಾಡ್ಬಿಡ್ತಾರೆ, ಒಳ್ಳೆ ಲಿಟ್ರೇಚರ್ ಯೂಸ್ ಮಾಡ್ಬಿಡ್ತಾರೆ. ಅವಾಗ ಯಾರಿಗೆ ಅರ್ಥ ಆಗುತ್ತಿದ್ದು? ಯಾವನಿಗೂ ಅರ್ಥ ಆಗಲ್ಲ. ಯಾಕಂದರೆ ಲಿಟ್ರೇಚರ್ ಓದ್ಕೊಂಡಿರೋರು 1 ಕೋಟಿ ಜನರಲ್ಲಿ 100 ಜನ ಇದ್ದರೂ ಡೌಟ್. ಲಿಟ್ರೇಚರ್ ಓದಿ ಅದನ್ನು ತಲೆಗೆ ಹಾಕ್ಕೊಂಡು ಸ್ಕಿಲ್ಡ್ ಆಗಿರೋಂಥವ್ರು, ಎಕ್ಸ್ಪರ್ಟೈಸ್ ಆಗಿರೋಂಥವ್ರು 100 ಸಿಗೋದು ಡೌಟು. ಅಂಥವ್ನಿಗೆ ಮಾತ್ರ ಯೂಸ್ ಆಗ್ತದೆ ಆ ಬುಕ್ಕು. ಸೊ ಒಬ್ಬ ಗ್ರಾಮರಿಯನ್ ಪ್ರಾಬ್ಲಮ್ ಏನಂದರೆ ಲಿಟ್ರೇಚರ್ನ ರಿಚಾಗಿ ಯೂಸ್ ಮಾಡ್ತಾನೆ. ಅಥವಾ ಇನ್ನೊಬ್ಬ ಇದ್ದಾನೆ ಅಂತ ಇಟ್ಕೊಳ್ಳೋಣ, ತುಂಬ ಕಮ್ಮಿ ಎಂಥವನಿಗೂ ಗೊತ್ತಾಗುವಂಥ ಕಾಮನ್ ವರ್ಡ್ಸ್ ಯೂಸ್ ಮಾಡ್ತಾನೆ, ಆ ಸ್ಕಿಲ್ಡ್ ಇದೆ ಅಂತ ಇಟ್ಕೊಳ್ಳೋಣ. ಬಟ್ ಅವನಿಗೆ ಗ್ರಾಮರ್ ಬೇಕು. ಗ್ರಾಮರ್ ಇಲ್ಲ ಅಂದರೆ ಅದು ಕಷ್ಟ. ಆಗ ಜೀಸಸ್ಸು ತುಂಬ ಸಿಂಪ್ಲಿಫೈಡ್ ಮ್ಯಾನರ್ ವಿತ್ ಗ್ರಾಮರ್, simplified grammar with the easiest words. He reminded his mother to remind, ನಾನು ಇಲ್ಲಿರಬೇಕಾಗಿರೋಂಥದ್ದು ಕರೆಕ್ಟ್ ಅಲ್ವಾ ಅಮ್ಮ, ಯೋಚನೆ ಮಾಡಿ. ನಮ್ಮ ತಂದೆ ಮನೆ. ಸೊ ಆಗ ಅಮ್ಮ ಯೋಚನೆ ಮಾಡಬೇಕಾಗ್ತದೆ, ಹೌದು ಇವ್ರ ತಂದೆ ಯೋಸೇಫನು ಅಲ್ಲ, ಇವ್ರ ತಂದೆ ಯಾರು? ದೇವರು. ಇದಲ್ಲ. ಸೊ ಯೇಸು ಕ್ರಿಸ್ತರ ಈ ಮೊದಲನೇ ಪ್ರಶ್ನೆ ಇಡೀ ಪ್ರಪಂಚಕ್ಕೆ ಕೇಳಬೇಕಾಗಿರೋಂಥ ಒಂದು ಪ್ರಶ್ನೆ. ಬಟ್ ಇಲ್ಲೇನೇ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಾವು ಈಗ ಯೇಸು ಕ್ರಿಸ್ತರನ್ನ ಇನ್ನೊಂದು ಪ್ರಶ್ನೆ ಕೇಳಬೇಕಾಗ್ತದೆ. ಏನಪ್ಪ ಅಂದರೆ, ಯೇಸುವೆ, ನಿಮ್ಮ ತಂದೆ ಮನೆ ಯೆರೂಸಲೇಮಿನಲ್ಲಿರೋ ಟೆಂಪಲ್ ಅಂತಂದರೆ, ಆ ಟೆಂಪಲ್ ಬಗ್ಗೆ ನೀವು ಜಾನ್ 2:16 ಏನೇ ಹೇಳಿದ್ದೀರಾ? ಈ ಟೆಂಪಲ್ನ ಏನು ಮಾಡ್ರಿ ನೀವು? ಹೊಡೆದಾಕ್ರಿ ಬೇಕಂದ್ರೆ. ನಾನೇನು ಮಾಡ್ತೀನಿ? 3 ದಿನದಲ್ಲಿ ನಾನು ಕಟ್ಬಿಡ್ತೀನಿ ಅಂತ ಹೇಳಿ. ಇದು ಸರಿನಾ ಅಂತ ಕೇಳ್ಬೇಕಾಗ್ತದೆ. ಫಸ್ಟ್ ಹೇಳ್ತಾರೆ, ನಮ್ಮ ತಂದೆ ಮನೆನ ನೀವೇನು ಮಾಡಿಬಿಟ್ಟಿದ್ದೀರಾ? ಕಳ್ಳರ ಗವಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವಿಲ್ಲಿ. ಇದನ್ನು ಬಿಸ್ನೆಸ್ಗೆ ಯೂಸ್ ಮಾಡ್ತಾ ಇದ್ದೀರಾ. ಅದು ಎಂಥ ಬಿಸ್ನೆಸ್? ಇಲ್ಲೀಗಲ್ ಬಿಸ್ನೆಸಸ್ನ ಮಾಡ್ತಾ ಇದ್ದೀರಾ ನೀವು. ಸೊ ಅಂಥ ಒಂದು ಪ್ಲೇಸ್ ಆಗಿದೆ ನೀವು ಮಾಡ್ತಾ ಇರೋಂಥದ್ದು ಅಂತೇಳಿ. ಇಲ್ಲೀಗಲ್ ಅಂತಂದ್ರೆ ಏನು ರೀ? ಬಿಸ್ನೆಸ್ಸಲ್ಲಿ ಇರೋದೇ ಇಲ್ಲೀಗಲ್. ಯಾಕಂದರೆ ಅದರಲ್ಲಿ ಇರೋದೇ ಬಾರ್ಗೇನಿಂಗ್ ಇಟ್ ಸೆಲ್ಫ್ ಈಸ್ ಅಗೇನ್ಸ್ಟ್ ದ ಲಾ. There will be no moral obligations in the bargaining. So wherever bargaining comes, the morality absolutely fail. Morals ನಲ್ಲಿ ಫಾಲೋ ಮಾಡೋಕ್ಕಾಗೋದೇ ಇಲ್ಲ. ದಟ್ಸ್ ವಾಟ್ ಬಿಸ್ನೆಸ್ ಅಲ್ವಾ? ಹಾಗಾದರೆ ಆ ಥರ ಒಂದು ಇಮ್ಮೋರಲ್ ಆಗಿರುವಂಥ ಆಕ್ಟಿವಿಟೀಸಲ್ಲಿ ನಡೀತಾ ಇದೆ ಅಂತಂದರೆ ಅದು ದೇವಸ್ಥಾನನೇ ಅಲ್ಲ. ಹಾಗಾದರೆ ಅಂಥ ಒಂದು ಪ್ಲೇಸಲ್ಲಿ ಇವರು ಹೋಗಿ ನಮ್ಮ ತಂದೆ ಮನೆ ಏನ್ರಿ ಈ ಥರ ಮಾಡಾಕ್ಬಿಟ್ಟಿದ್ದೀರಾ ಅಂತೇಳಿ ಎಲ್ಲ ಹೊಡೆದತ್ತೆ ಎತ್ತಿ ಬಿಸಾಕ್ಬಿಟ್ಟು ಆಮೇಲೆ ಹೇಳ್ತಾರೆ, ನಮ್ಮ ತಂದೆ ಮನೆ ನೀವು ಬೇಕಾದ್ರೆ ಕೆಡುರಿ, ಈ ಆಲಯವನ್ನು ಕೆಡುರಿ, ನಾನೇನು ಮಾಡ್ತೀನಿ 3 ಡೇಸಲ್ಲಿ ಎಬ್ಬಿಸ್ಬಿಟ್ಟು. ಈಗ ನಾವು ಕೇಳ್ಬೋದು, ಜೀಸಸ್ ಹಂಗಾದ್ರೆ ನೀವು ಯಾಕೆ ಈ ಟೆಂಪಲ್ನ ಕೆಡುರಿ ಅಂತ ಹೇಳಿದ್ರಿ? ಇಫ್ ಇಟ್ ಈಸ್ ಯುವರ್ ಫಾದರ್ಸ್ ಹೌಸ್, ನಿಮ್ಮ ತಂದೆ ಮನೆ ಆದರೆ ಯಾಕೆ ಅಂದರೆ ಆವಾಗ ಅವರು ಇನ್ನೊಂದು ಮನೆನೂ ಮಾತಾಡ್ತಾರೆ. ಸೊ ಒಂದು ನಮ್ಮ ತಂದೆ ಮನೆ ಅಂತ ಟೆಂಪಲ್ನೂ ಮಾತಾಡ್ತಾರೆ, ಇನ್ನೊಂದೇನೆಂದರೆ ಅವ್ರ ಬಾಡಿನೂ ಮಾತಾಡ್ತಾರೆ. ಯಾಕಂದರೆ ಹೀಬ್ರೂಸ್ 10:5 ನಾವು ಇನ್ನೊಂದು ಮಾತು ಓದ್ತೀವಿ, ದೇವರೇ ನಿನಗೆ ಬೇಕಾಗಿರೋ ರೀತಿ ನನಗೆ ನೀನು ಇನ್ನೊಂದು ಮನೆ ಅಥವಾ ಒಂದು ಬಾಡಿನ ರೆಡಿ ಮಾಡಿಕೊಟ್ಟಿದ್ದೀರಾ. ಹೀಬ್ರೂಸಲ್ಲಿ 10th chapter 5th verse. எபிரேயர் 10ஆம் அதிகாரம் வசனம் 5. ஆகையால் அவர் உலகத்தில் பிரவேசிக்கும் போது பலியையும் காணிக்கையும் நீர் விரும்பவில்லை, ஒரு சரீரத்தை எனக்கு ஆயத்தம் பண்ணினீர். ನೋಡಿ ಏನು ಮಾಡ್ತಾರೆ ಅಂತಂದ್ರೆ, ನಿಮಗೆ ಲೋಕದಲ್ಲಿ ಬಲಿಗಳು ಯಜ್ಞಗಳೇನು ಇಷ್ಟ ಇಲ್ಲ, ನನಗೋಸ್ಕರ ಏನು ಮಾಡಿಬಿಟ್ರಿ ನೀವು? ಶರೀರ, ಒಂದು ಮನೆ ರೆಡಿ ಮಾಡಿಕೊಟ್ಟಿದ್ದೀರಾ. ಸೊ ಹಿ ಹ್ಯಾಸ್ ಗಾಟ್ ಆಲ್ರೆಡಿ ಎ ಹೋಮ್ ಆಫ್ ಹಿಸ್ ಫಾದರ್. ಇದು ಹಿಸ್ ಫಾದರ್ಸ್ ಹೌಸ್ ಇಸ್ ದೇರ್ ಆಲ್ರೆಡಿ. ಬಟ್ ಸ್ಟಿಲ್ ಹಿ ಈಸ್ ಅಡ್ರೆಸ್ಸಿಂಗ್ ದ ಟೆಂಪಲ್ ಆಫ್ ಜೆರೂಸಲೇಮ್ ಆಸ್ ಹಿಸ್ ಫಾದರ್ಸ್ ಹೌಸ್. ಸರಿ, ಓಕೆ ಜೀಸಸ್ ಅದನ್ನೇ ಇಟ್ಕೊಳ್ಳೋಣ, ನಿಮ್ಮ ಫಾದರ್ಸ್ ಹೌಸ್ ಅದೇ ಇಟ್ಕೊಳ್ಳೋಣ. ಬಟ್ ಜಾನ್ 14:1 ಇನ್ನೊಂದು ಮನೆ ಮಾತಾಡ್ತಾರೆ, ಅದೇ ಫಾದರ್ಸ್ ಹೌಸ್ ಅಂತಾರೆ. ಜಾನ್ 14 chapter 1 ಹೇಳ್ತಾರೆ, ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಇನ್ ಮೈ ಫಾದರ್ಸ್ ಹೌಸ್ ಅಂತ ಹೇಳ್ತಾರೆ. ನಮ್ಮ ತಂದೆ ಮನೆಯಲ್ಲಿ ಏನಿದ್ದಾವೆ? ತುಂಬ ವಾಸ ಸ್ಥಳಗಳಿದ್ದಾವೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮೇರಿ ಅಮ್ಮನಿಗೆ ಒಂದೇ ಸಾರಿ ನಾಲೆಜ್ ಇದ್ದಿದ್ರೆ ಅಯ್ಯಮ್ಮ ಏನು ಕೇಳಿರೋರು ಗೊತ್ತಾ? ಜೀಸಸ್ ರಿಪೀಟೆಡ್ ಆಗಿ, ಯಾಕೆ ನಮ್ಮ ಮನೆ ನಿಮ್ಮ ಫಾದರ್ದಲ್ವಾ ಅಂದಿರೋರು. ಇಸ್ ಇಟ್ ನಾಟ್ ಜೆಹೋವಾಸ್ ಹೌಸ್? ಯಾಕೆ ಇದು ಯೆಹೋವನ ಮನೆ ಅಂತ ಅನಿಸ್ತಾ ಇಲ್ಲ ನಿಮಗೆ ಅಂತ ಕೇಳ್ಬಿಟ್ಟಿರೋರು. ಇಷ್ಟು ನಾಲೆಡ್ಜ್ ಇದ್ದು ಆ್ಯಂಡ್ ಆ ಕ್ವಶನಿಂಗ್ ಇದ್ದಿರಬೇಕು. ಏನು ಹೇಳ್ತೀವಿ ಅದಕ್ಕೆ, ಆ ಒಂದು ಹ್ಯೂಮರ್ ಇರಬೇಕು ಇಮಿಡಿಯೇಟಾಗಿ. ಎಲ್ಲ ಮಕ್ಕಳು ನೋಡಿ, ನಾವು ಹೇಳಿದ ತಕ್ಷಣ ಎಲ್ಲವನ್ನ ಪ್ರಶ್ನೆ ಮಾಡಿ ತಿಳ್ಕೊಳ್ಳೋಂಥ ಒಂದು ಹ್ಯೂಮರ್ ಎಲ್ಲರೊಳಗೂ ಇರಲ್ಲ. ಆ ಸೆನ್ಸ್ ಆಫ್ ಅಲರ್ಟ್ನೆಸ್ ಆಲ್ವೇಸ್ ಅದಿರಲ್ಲ. ಅದು ತುಂಬ ರೇರ್, ಪ್ರಪಂಚದಲ್ಲಿ ತುಂಬ ರೇರ್ ಅದಿರೋದು. ಅದು ಒಂದು ರಿಯಲ್ ಇಂಟೆಲಿಜೆನ್ಸ್ಗೆ ಲೀಡ್ ಮಾಡೋವಂಥದ್ದು, ಆಲ್ವೇಸ್ ಕ್ವಶನಿಂಗ್. ಸೊ ಇದು ಜೀಸಸ್ಗೆ ಎಷ್ಟು ಇದೆಯೋ ಅಷ್ಟು ಪಾಪ ಮೇರಿ ಅವ್ರಿಗೆ
ಇಲ್ವೇ ಇಲ್ಲ. ಅದಕ್ಕೆ ಅವರು ಸರಿ ಏನೋ ಜೀಸಸ್ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ, ನಾನು ತಾನೇ ಹೇಳ್ಕೊಟ್ಟೆ ಇದು ದೇವ್ರ ಆಲಯ, ನೀನು ದೇವ್ರ ಅನುಗ್ರಹದಿಂದ ಹುಟ್ಟಿರೋನು, ನೀನು ದೇವ್ರ ಮಗ, ಹಿಂಗೆಲ್ಲ ಹೇಳ್ಕೊಟ್ಟಿರ್ತೀನಿ. ಸೊ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮಗ ಹೇಳಿದ್ದಾರೆ ಅಷ್ಟೇ, ಸಿಂಪಲ್. ಅದು ಏನಾಯ್ತು ಅಲ್ಲಿಗೆ ಬ್ಲಾಕ್ ಆಯ್ತು, ಫರ್ದರ್ ಇನ್ವೆಸ್ಟಿಗೇಷನ್ಗೆ ಹೋಗಿಲ್ಲ, ಕ್ವಶನ್ ಮಾಡಿಲ್ಲ. ಬಟ್ ಇವಾಗ ನಾವು ಕೇಳ್ಬೋದು, ಜೀಸಸ್ ನಿಮ್ಮ ಬಾಡಿನೂ ನಿಮ್ಮ ಫಾದರ್ ಮನೆಯೇ, ನೀವೇ ಹೇಳಿದ್ದೀರಾ. ಆಮೇಲೆ ನಿಮಗೆ ಕಾಣಿಸ್ತಾ ಇರುವಂಥ ಸ್ಟಾರ್ಸು ಗ್ಯಾಲಕ್ಸೀಸು ಅದನ್ನೂ ನೀವೇನಂತ ಹೇಳ್ತೀರಾ, ಮೈ ಫಾದರ್ಸ್ ಮ್ಯಾನ್ಷನ್ಸ್ ಅಂತಲೇ ಹೇಳ್ತೀರಾ. ಮತ್ತು ನಿಮಗೆ ಇಸ್ರೇಲಲ್ಲಿ ಕೊಟ್ಟಿರೋ ಎಲ್ಲ ಮನೆಗಳು ಕೂಡ ಯಾರ ಮನೆ, ಅದು ಯೆಹೋವನ ಮನೆಯೇ. ಇವಾಗ ಇದು ಮಾತ್ರ ಯೆಹೋವನ ಮನೆ ಅಂತ ನೀವು ಪರ್ಟಿಕ್ಯುಲರೈಸ್ ಮಾಡ್ದಂಗೆ ಆಯ್ತಲ್ವಾ, ತಪ್ಪಾಯ್ತಲ್ವಾ ಅದು? ಯಾಕೆ ನಿಮ್ಮ ಇಸ್ರೇಲ್ ಮನೆಗಳೆಲ್ಲ ಯಾರ್ದು ಮನೆಗಳದು? ಸ್ವಂತ ಮನೆಗಳು ಅವ್ರವ್ರದ್ದು. ಅವರು ಬರುವಾಗೆ ಮೋಸಸ್ ಹೇಳಿದ್ರು, ದೇಶ ನಂದು ಅಂತ ಹೇಳ್ತಾರೆ. ಅಗ್ರಿಮೆಂಟ್ ಮಾಡೋಕೆ ಮುಂಚೆ, ಲಾ ಕೊಡೋಕೆ ಮುಂಚೆ ಏನು ಹೇಳ್ತಾರೆ, ಧರ್ಮಶಾಸ್ತ್ರ ಕೊಡೋಕೆ ಮುಂಚೆ, ನೀವು ಎಲ್ಲಿಂದಲೋ ಬಂದವರು, ನೀವು ಪರದೇಶಿಗಳು, ನೀವು ಸ್ಟ್ರೇಂಜರ್ಸ್ ಟು ದಿಸ್ ಲ್ಯಾಂಡ್, ಬಟ್ ದಿಸ್ ಲ್ಯಾಂಡ್ ಈಸ್ ಮೈನ್. ದೇಶ ನಂದು, ಅದರೊಳಗಿರುವಂಥ ಮನೆಗಳು ನಂದು, ನಾನು ಕೊಟ್ರೇನೆ ಅದು. ನಾನು ಡಿವೈಡ್ ಮಾಡಿ ನೂಲು ಹಾಕಿ ನಿಮಗೆ ಮೆಷರ್ ಮಾಡಿ ಕೊಡ್ಬೇಕು, ಇಷ್ಟಿಷ್ಟೇ ಅಂತ, ಇಂತಿಂತ ಲ್ಯಾಂಡ್ ಅಂತಲೇ ಕೊಡ್ತೀನಿ ನಾನು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಮೈ ರೆವೆನ್ಯೂ, ಅದು ನಿಮ್ದಲ್ಲ. ಇವಾಗ ಇದನ್ನೆಲ್ಲ ಸೇರಿಸಿ ನಾವು ಜೀಸಸ್ ಕೇಳಿದ್ರೆ, ಅಲ್ಲ ಜೀಸಸ್ ನಮಗೆ ಪಾಣಿ ಕೊಟ್ಟವ್ರು ಯಾರು, ಪಟ್ಟ ಕೊಟ್ಟವ್ರು ಯಾರು, ರೈಟ್ಸ್ ರೆಕಾರ್ಡ್ಸ್ ಎಲ್ಲ ಯಾರು ಕೊಟ್ಟಿದ್ದೋ ಅದೆಲ್ಲ ಯೆಹೋವನೇ. ಸೊ ನಮ್ಮ ಮನೆ ಹಂಗಾದ್ರೆ ಯೆಹೋವನ ಮನೆ ಅಲ್ವಾ ನಿನಗೆ, ನಮ್ಮ ಮನೆ ಹಂಗಾದ್ರೆ ತಂದೆ ಮನೆ ಅಲ್ವಾ ನಿಮಗೆ ಅಂತೆಲ್ಲ ಕೇಳಿದ್ರೆ ಏನು ಹೇಳಿರೋರು ಜೀಸಸ್? ಹಾಗಾದ್ರೆ ಜೀಸಸ್ಗೆ ಎಲ್ಲ ಆನ್ಸರ್ಗಳು ಗೊತ್ತಿಲ್ವಾ? ಇದೆಲ್ಲ ಜೀಸಸ್ ಗೊತ್ತಿದ್ರು ಏನಕ್ಕೆ ಕ್ವಶನ್ ಮಾಡಿದ್ರು ಅಂದರೆ, ಆ ಅಮ್ಮ ಇವಾಗಿಂದ ಏನು ಮಾಡಬೇಕು, ಚಿಂತೆ ಮಾಡೋಕ್ಕೆ ಶುರು ಮಾಡಬೇಕು. ಜಸ್ಟ್ ಅ ಸ್ಟಿಮ್ಯುಲೇಷನ್, ಚಿಂತೆ ಮಾಡೋಕ್ಕೆ ಶುರು ಮಾಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಆ ಕ್ವಶನಲ್ಲಿ ಆ ಟ್ರ್ಯಾಕಿನ ಡಿಸ್ಕಷನ್ ಹೇಳ್ಕೊಂಡು ಹೋಗ್ಬಾರ್ದು. ಜಸ್ಟ್ ಯು ವಾಂಟ್ಸ್ ಟು ಎಂಡ್ ಇಟ್. ನಾನು ಅದೇನಾಯಿತು ಅಂತಂದರೆ ಇವ್ರು ಕರೆದ್ಬಿಟ್ರು ನನ್ನ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಈಗೇನಾಗುತ್ತೆ, ಅವ್ರ ಹತ್ರ ಜಗಳ ಆಗ್ತದೆ. ಏನ್ರಿ ಕೇಳ್ಬಿಟ್ಟಲ್ಲ ರೀ ನಮ್ಮ ಮಗನ ಕರ್ಕೊಂಬರೋದು, 3 ದಿನದಿಂದ ನಾವು ಎಷ್ಟು ಕಷ್ಟಪಡ್ತೀವಿ ಗೊತ್ತೇನು ನಿಮಗೆ, ಅವ್ರ ಮೇಲೆ ಜಗಳ ಆಗ್ತದೆ. ಅಥವಾ ಇಲ್ಲ ನೀವು ನನ್ನ ಬಿಟ್ಟು ಹೋಗ್ಬಿಟ್ರಿ ಅಂತ ಇವ್ರ ಮೇಲೆ ಹಾಕ್ಬಿಟ್ರಿ, ಅಯ್ಯೋ ತಪ್ಪಾಯ್ತಪ್ಪ ಅಂತೇಳಿ ಏನೋ ಒಂದು ಇಮೋಷನಲ್ ಸೆಂಟಿಮೆಂಟಲ್ಲಿ ಇದು ಸ್ಟಾರ್ಟ್ ಆಗ್ತದೆ. ನಿಮ್ಮ ಅಪ್ಪ ಇದ್ದಾರೆ ನೋಡು ಅಂತ ಅವ್ರ ಮೇಲೇನೋ, ಅಥವಾ ಅವರು ಇಲ್ಲ ನಿಮ್ಮ ಅಮ್ಮನ ಜವಾಬ್ದಾರಿ ಇಲ್ಲ ಅಂತ ಇವು ಏನೋ ಒಂದು ಆಗ್ತದೆ, ಸಮಥಿಂಗ್ ವಿಲ್ ಆಗ್ತದೆ. ಇದೆಲ್ಲ ಏನೂ ಅನ್ನೆಸೆಸರಿ. ಇದನ್ನೇನು ಮಾಡಬೇಕು, ಎಂಡ್ ಮಾಡಿ. ಅನವಶ್ಯಕವಾದ ವಿಷಯಗಳನ್ನು ಎಂಡ್ ಮಾಡೋಕ್ಕಿರೋಂಥ ಬೆಸ್ಟ್ ಮೆಥಡ್ ಏನು, ಕ್ವಶನ್ ಮಾಡಿ. ಈಸ್ ಇಟ್ ನೆಸೆಸರಿ ಟು ಕಂಟಿನ್ಯೂ? ಸಿಂಪಲ್. ಸೊ ಅವಾಗ ಅವರು ನಾನು ಇಲ್ಲಿರಬೇಕು, ಅದೇ ಕರೆಕ್ಟ್ ತಾನೆ, ಹಾಗಾದ್ರೆ ಸುಮ್ಮನೆ ಫಿನಿಷರ್. ಹಾಗಾದರೆ ಫರ್ದರ್ ನಮಗೆ ಲೋಕದಲ್ಲಿ ಯಾರನ್ನ ಕೇಳಂಥವರಿಗೆ ನಾವು ಕೇಳ್ಬೋದು. ಇಸ್ರೇಲ್ ಜನ ಕೇಳ್ಬಿಟ್ರು, ನೀವು ಓದ್ ನೋಡಿ ಜಾನ್ ಚಾಪ್ಟರ್ 8 verse 19 ಅವ್ರು ಕೇಳ್ತಾರೆ, ನಿಮ್ಮ ಫಾದರ್ ಯಾರು ಅಂತ ಕೇಳ್ತಾರೆ. ನೋಡಿ ಹೆಂಗೆ ಕೇಳ್ತಾರೆ, ಎಂಥ ಪ್ರಶ್ನೆ ಅದು. ಆಕ್ಚುಲಿ ಕೋಪ ಬರ್ಸಿದೆ. ಜಾನ್ 8:19. யோவான் 8:19. அப்பொழுது அவர்கள் உம்முடைய பிதா எங்கே என்றார்கள். இயேசு பிரதித்திரமாக, என்னையும் அறியீர்கள், என் பிதாவையும் அறியீர்கள். நீங்கள் என்னை அறிந்தீர்களானால் என் பிதாவையும் அறிவீர்கள் என்றார். ನೋಡಿ ಏನು ಹೇಳ್ತಾರೆ, ನಿಮ್ಮಪ್ಪ ಯಾರಪ್ಪ ಅಂತ ಹೇಳ್ತಾರೆ. ನಿಮ್ಮಪ್ಪ ಯಾರು, ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ನಮ್ಮಪ್ಪ ಎಲ್ಲಿದ್ದಾನೆ ಅಂತಾರೆ. ಹೆಂಗೆ ಹೇಳೋದು ಅದನ್ನ? ಅವ್ರು ಕ್ವಶನ್ ಮಾಡಿ ಪಾಪ ಕರೆಕ್ಟೇ, ಬಟ್ ಜೀಸಸ್ಗೆ ಆನ್ಸರ್ ಮಾಡೋಕ್ಕೆ ಏನು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂದರೆ, ನಿಮಗೆ ಫಸ್ಟ್ ಆಫ್ ಆಲ್ ನಾನು ಯಾರು ಅಂತಲೇ ಗೊತ್ತಾಗ್ತಲ್ಲ. ಅಂದರೆ ಒಂದು ಪ್ರಾಪರ್ ಇಸ್ರೇಲೈಟ್ ಅನ್ನೋದನ್ನೇ ನಿಮ್ಮ ಕೈಯಲ್ಲಿ ನನ್ನನ್ನು ಏನು ಮಾಡೋಕ್ಕಾಗ್ತಲ್ಲ, ಕನ್ಸಿಡರ್ ಮಾಡೋಕ್ಕಾಗ್ತಾಯಿಲ್ಲ. ಅದು ಹೆಂಗಿರುತ್ತೆ ಅಂದರೆ, ಒಂದು ಲೆಕ್ಕದಲ್ಲಿ ನಮ್ಮ ದೇಶದಲ್ಲಿ ಪಬ್ಲಿಕ್ ಸಿಟಿಜನ್ಸ್ನ ಪೊಲೀಸ್ ಡೀಲ್ ಮಾಡ್ದಂಗೆ. ಅಂದರೆ ಒಂದು ಸಿಟಿಜನ್ನು ಅವ್ನು ಬೇಕಂದರೆ ಪ್ರೆಸಿಡೆಂಟ್ ಆಗಿಬಿಟ್ರೆ, ಆ ಸಿಟಿಜನ್ ಇವತ್ತು ಕಾಮನ್ ಸಿಟಿಜನ್ ಆಗಿದೆ ನಮ್ಮ ಮುಂದೆ, ಅವನು ನಾಳೆ ಅಕಸ್ಮಾತ್ ಬೈ ಆಪರ್ಚುನಿಟಿ ಅವನು ಪ್ರೆಸಿಡೆಂಟ್ ಆಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಅವನ ಮುಂದೆ ಬೇಕಂದರೆ ಕಾಲಿಗೆ ಬೀಳ್ತಾರೆ. ಬಟ್ ಅದೇ ಕಾಮನ್ ಮ್ಯಾನು ಸಿಗ್ನಲ್ ಜಂಪ್ ಮಾಡಿದ್ದಾನೆ ಅಂತ ಡೌಟ್ ಬಂದುಬಿಟ್ರೆ ಅವ್ನಿಗೆ ಹೋಗಿ ಏನು ಮಾಡ್ತಾರೆ ಬೇಕಂದರೆ ಶರ್ಟ್ ಹಿಡ್ಕೊಂಡ್ಬಿಡ್ತಾರೆ, ಕೆಟ್ಟ ಮಾತುಗಳಲ್ಲಿ ಬೈದ್ಬಿಡ್ತಾರೆ. ಬೇಕಾದ್ರೆ ಅವ್ನು ಬೈಕಿಂದ ಬಿದ್ದು ಸತ್ರೂ ಪರವಾಗಿಲ್ಲ, ಕೈ ಕಾಲು ಮುರ್ಕೊಂಡಿರೋ ಎಕ್ಸಾಂಪಲ್ಸ್ ನೋಡ್ಬೋದು. ಬೇಜಾನ್ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿ ನೋಡಿದ್ರೆ ಗೊತ್ತಾಗ್ತದೆ. ಪೊಲೀಸ್ ಹಿಡ್ಕೊಳೋದಕ್ಕೆ ಹೋಗಿ ಒಂದು 4 to 5 months ಹಿಂದೆ ನೋಡಿ, ಒಂದು ಲೇಡಿ ಪಾಪ ಬಿದ್ದೆ ಹೋಗ್ತಾರೆ, ಆ ಕಡೆಯಿಂದ ಒಂದು ಟ್ರಕ್ ಬಂದು ಅರ್ಧೇ ಬಿಡ್ತದೆ. ಈ ರೇಂಜ್ಗೆ ಇರ್ತದೆ ನೋಡಿ. ಅವ್ನು ಕಾಮನ್ ಮ್ಯಾನ್, ನಮ್ಮ ದೇಶದವನಪ್ಪ, ನಮ್ಮ ದೇಶದ ಪ್ರಜೆ ಇವನು, ಒಂದೇ ಮಾತರಂ, ಅದು ಇದು ಏನಿರುತ್ತೆ ಗೊತ್ತಾ, ಇಂಡಿಪೆಂಡೆಂಟ್ ಡೇ ಸ್ಪೀಚ್ಗಳೆಲ್ಲ
ಇಂಡಿಪೆಂಡೆಂಟ್ ದಿನ ಸ್ಪೀಚ್ಗಳು ನೋಡಿ ಆಕಾಶ ಮುಟ್ತಾ ಇರ್ತದೆ, ಆ ಲೆವೆಲ್ಗೆ ಸ್ಪೀಚ್ ಕೊಡ್ತಾ ಇರ್ತಾರೆ. ಬಟ್ ಅದೇ ಟೈಮಲ್ಲಿ ಅಲ್ಲಿ ಮೈಕ್ ಗೊರ ಅನ್ನೋ ಥರ ಏನೋ ಒಂದು ಕಿರಿಕ್ ಮಾಡಲಿ ಯಾರೋ ಒಬ್ರು ಪೊಲೀಸರು ಅವ್ನು ಹಿಡ್ಕೊಂಬಿಡ್ಬೇಕಾದ್ರೆ ಸತ್ತೋಗೋ ಥರ ಅಲ್ಲೇ ಹೊಡೆದಾಕ್ಬಿಡ್ತಾರೆ. ಸೊ ಅವ್ರ ಸಿಟಿಸನ್ನ ಎಷ್ಟು ಮಟ್ಟಕ್ಕೆ ಕನ್ಸಿಡರ್ ಮಾಡ್ತಾರೆ ಅಂದರೆ, ಇಷ್ಟು ನೀಚವಾಗಬೇಕಂದ್ರೂ ನೋಡ್ತಾರೆ. ಅದೇ ನೀಚ ಆಗುವಂಥ ಮನುಷ್ಯ ಅಕಸ್ಮಾತ್ ಅವನ ಒಂದು ಆಪರ್ಚುನಿಟಿಯಿಂದ ಅವ್ನು ಬೇರೆ ಬೇರೆ ಮಟ್ಟಕ್ಕೆ ಹೋಗಿ ಅಧಿಕಾರದಲ್ಲಿ ಮೇಲೆ ಹೋಗ್ಬಿಟ್ರೆ ಅವನ ಕಾಲಿಗೆ ಬಿದ್ದು ಬೇಕಾದ್ರೆ ಬೇಡ್ಕೊಳ್ಳೋ ಲೆವೆಲ್ಗೆ ಹೋಗ್ತಾರೆ. ಅಂದರೆ ಇವರು ಒಂದು ಕಾಮನ್ ಮನುಷ್ಯನನ್ನ ಅವ್ನು ಮಿಸ್ಟೇಕ್ ಮಾಡಲಿ, ಗ್ರೇಟ್ ಥಿಂಗ್ಸ್ ಮಾಡಲಿ, ಕಾಮನ್ ಆಗಿ ನೋಡೋಣ ಮೊದಲು ಏನಾಯಿತು, ಯಾಕೆ ನಡೀತು ಅಂತ ಕೇಳೋ ಅಂಥ ಸೌಜನ್ಯ ಇಲ್ಲ, ಆ ಡೀಸೆನ್ಸಿ ಅನ್ನೋದು ಇಲ್ವೇ, ಆ ಹಾನೆಸ್ಟಿ ಅನ್ನೋದಿಲ್ಲ, ಆ ಹ್ಯುಮ್ಯಾನಿಟಿ ಅನ್ನೋದಿಲ್ಲ. ಅದನ್ನೇ ಜೀಸಸ್ ಇಲ್ಲ ಅವ್ರಿಗೂ ಹೇಳ್ತಾ ಇರೋದು, ನೀವು ಫಸ್ಟ್ ಆಫ್ ಆಲ್ ನನ್ನ ಮನುಷ್ಯನಾಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ನಿಮ್ಮನ್ನು ಒಂದು ಕಾಮನ್ ಯುವರ್ ಫೆಲೋ ಬ್ರದರ್, ನಿಮ್ಮ ಬ್ರದರ್ ನನ್ನನ್ನು ನಿಮ್ಮ ಬ್ರದರ್ ಅಂತಲೇ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಮ ಕೈಲಿ ಆಗ್ತಿಲ್ಲ. ಒಂದು ಇಸ್ರೇಲೈಟ್ ಅಲ್ಲಪ್ಪ, ಹಂಗಾದ್ರೆ ಇವ್ನು ಹೇಳ್ತಾ ಇರೋ ಬುಕ್ ಏನು ಹೋಗ್ಬಿಟ್ಟು ಬೇರೆ ಯಾವುದನ್ನ ಚೈನೀಸ್ ಬುಕ್ ಹೇಳ್ತಾ ಇರ್ತಾನೆ? ಯಾರು ಬುಕ್ ಹೇಳ್ತಾನೆ ಮಾತಾಡೋಕ್ಕೆ ಪ್ರಶ್ನೆ ತೊಗೊಂಡ್ರೆ? ಬುಕ್ ಆಫ್ ಜಹೋ ಅದೇ ತಗೊಳ್ತಾನೆ. ಸೊ ನೋಡೋಣ ಅದ್ರೊಳಗಡೆ ಏನು ಹೇಳ್ತಾನೆ, ಸರಿಯಪ್ಪ ಈ ವಾಕ್ಯದ ಬಗ್ಗೆ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪ ಹೇಳೋ ನೋಡೋಣ. ಅಷ್ಟು ಕೂಡ ಅವ್ರಿಗೆ ಪೇಷನ್ಸ್ ಇಲ್ಲ, ಡಿಸೆನ್ಸಿ ಇಲ್ಲ, ಮ್ಯಾನರ್ಸ್ ಇಲ್ಲ, ಇದು ಏನು ಇಲ್ಲದೆ ಏನೋ ಯಾರೋನೋ ಏಜ್ ಎಲ್ಲಿಂದ ಬಂತವನಿಗೆ ವಾಕ್ಯ ಇಲ್ಲ, ಅವ್ನು ಸ್ಕೂಲ್ಗೆ ಹೋದವನಲ್ಲ, ಒಂದಿನ ನಮ್ಮ ಸ್ಕಾಲರ್ಸ್ ಹತ್ರ ಬಂದವನಲ್ಲ, ಒಂದಿನ ನಮ್ಗೆ ಸೆಲ್ಯೂಟ್ ಹೊಡೆದನಲ್ಲ, ಇವನು ಬಂದ್ಬಿಟ್ಟು ಬೈಬಲ್ ಹೇಳ್ತಾನೆ ಅಂತ ಅವರೆಲ್ಲ ನಜರೇತಿಂದ ಬಂದಿರ್ತಾರೆ, ಅಲ್ಲಿ ಯಾವನು ಒಳ್ಳೆಯವನಿಲ್ಲ, ಅದೆಲ್ಲ ಸ್ಲಮ್ ಏರಿಯಾ ತಳ್ರಾತವನು ಅಷ್ಟೇ, ಒಂದೇ ಸ್ಟೇಟ್ಮೆಂಟ್. ಅಂಥ ಜನಗಳು ಬಂದು ಪ್ರಶ್ನೆ ಮಾಡ್ತಾರೋ, ನಿಮ್ಮ ಅಪ್ಪನ ಮನೆನಾ? ಯಾವ್ದು ನಿಮ್ಮ ಅಪ್ಪನ ಮನೆ? ಎಲ್ಲಿದೆ ನಿಮ್ಮ ಅಪ್ಪನ ಮನೆ? ಯಾರು ನಿಮ್ಮಪ್ಪ? ಆಗ ಅವ್ರಿಗೆ ಏನು ರಿಪ್ಲೈ ಕೊಡಬೇಕು ಕೊಡ್ತಾರೆ. ನಿಮಗೆ ನನ್ನನ್ನೇ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಒಂದು ಮನುಷ್ಯನನ್ನ. ಇನ್ನು ನಿಮಗೆ ಆಕಾಶಗಳನ್ನು ಬಿಟ್ಟು, ಮಹಾ ಆಕಾಶಗಳನ್ನು ಬಿಟ್ಟು ಅದರಲ್ಲಿ ಆಚೆ ಇರುವಂಥ ಯೆಹೋವನನ್ನು ಅರ್ಥ ಮಾಡಿಸೋದಂದ್ರೆ ನಿಮಗೆ ಇನ್ನು ಕಮ್ಮಿ ಅಂದರೂ 3000 ಇಯರ್ಸ್ ಬೇಕು. ಜೀಸಸ್ ಇರೋ ಟೈಮಿಂದ ಎಷ್ಟು ಬೇಕು? 3000 ಇಯರ್ಸ್ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಫಾದರ್. ಅಷ್ಟು ವರ್ಷ ನೀವೆಲ್ಲಿ ಬದುಕೋಕ್ಕಾಗ್ತದೆ? ಅದಕ್ಕೆ ಒಂದು ಸಿಂಪಲ್ ಕ್ವಶನಲ್ಲಿ ಎಂಡ್ ಆಫ್ ಸ್ಟೋರಿ. ಆ ಕಾಂಟ್ರವರ್ಸಿನ ಏನು ಮಾಡ್ತಾರೆ, ನಿಮಗೆ ನನ್ನನ್ನೇ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ, ನಮ್ಮ ಅಪ್ಪನ ಕತೆ ಯಾಕೆ ನಡೀರಿ ಅಷ್ಟೆ. ಇದು ಈ ಥರ ನೆಗೆಟಿವ್ ಪೀಪಲ್ ಕೇಳಿದ್ದಕ್ಕೆ. ಬಟ್ ಪಾಸಿಟಿವ್ ಆಗಿ ಒಬ್ಬ ಡಿಸೈಪಲ್ ಕೇಳಿಬಿಡ್ತಾನೆ, ಕ್ಯೂರಿಯಾಸಿಟಿ, ಔಟ್ ಆಫ್ ಕ್ಯೂರಿಯಾಸಿಟಿ. ಯಾವಾಗಲೂ ಫಾದರ್ 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 ಅಂತ ಇದ್ದಕ್ಕೆ ನಮ್ಮ ಇವ್ರು ಬಂದ್ಬಿಟ್ಟು ಏನ್ರಿ ಜೀಸಸ್ ಫಾದರ್ ಯಾರಂತ ತೋರಿಸ್ಬಿಡಿ ನಮಗೆ. ಏನು ಎಕ್ಸೈಟೆಡ್ ಅಂತಂದರೆ ಅವನು ಹಂಗೆ ಫಾದರ್ 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 ಆಲ್ವೇಸ್ ಜೀಸಸ್ ಮಾತುಗಳಲ್ಲಿ ಫಾದರ್ ಇರೋದು ನೋಡಿ, ಅಬ್ಬ ಇಷ್ಟು ಒಳ್ಳೆಯವರ. ನಮ್ಮ ಸದ್ದುಕಾಯರು ನೋಡಿದ್ರೆ ಫಾದರ್ನ ಕೆಟ್ಟವ್ರ ಥರನೇ ಹೇಳ್ಬಿಟ್ಟಿದ್ರು. ನೀನು ಟ್ಯಾಬರ್ನೇಕಲ್ ಹತ್ರ ಹೋಗ್ಬಾರ್ದು, ನೀನು ಪ್ರೀಸ್ಟ್ನ ಮುಟ್ಬಿಡ್ಬಾರ್ದು, ನೀನು ಅವನ ಬಟ್ಟೆ ಮುಟ್ಟಿದ್ರೆ ನೀನು ಸತ್ತೋಗ್ಬಿಡ್ತೀಯಾ, ಅಲ್ಲಿ ಏನೇನ ನೋಡ್ಬಿಟ್ಟಿದ್ಯಾ ಅಂದರೆ ಸತ್ತೋಗ್ಬಿಡ್ತೀಯಾ. ಅವರು ವಾಲು ಎಷ್ಟು 7.5 feet ಹೈಟ್ ಬೆಳೆಸಿರ್ತಾರೆ, ಬೈ ಚಾನ್ಸ್ ಮರ ಹತ್ತಿ ಏನಾರ ನೋಡ್ಬಿಟ್ಟಿಯಾ ಸತ್ತೋಗ್ಬಿಡ್ತೀಯಾ ನೀನು. ಸೊ ನಿಮ್ಮ ದೇವ್ರು ಏನು ಹಂಗಾದ್ರೆ ಹೆಂಗಿದ್ದಾರೆ ನಿಮ್ಮ ದೇವರು? ಕೆಮ್ಮಿದ್ರೆ ಹೊಡಿತಾರೆ, ಕೂತ್ಕೊಂಡ್ರೆ ಹೊಡಿತಾರೆ, ನಿಂತ್ಕೊಂಡ್ರೆ ಹೊಡಿತಾರೆ, ಮುಟ್ಟಿದ್ರೆ ಸಾಯಿಸ್ಬಿಡ್ತಾರೆ, ನೋಡಿದ್ರು ಸಾಯಿಸ್ಬಿಡ್ತಾರೆ. ಒಬ್ಬ ನಿಮ್ಮ ದೇವ್ರ ಥರ ದೇವರೇ ಬೇಡಪ್ಪ ಅನ್ನೋ ಥರ ಮಾಡಿಕೆ. ದೇವ್ರಂದ್ರೆ ಏನಾಗ್ಬಿಟ್ಟಿದೆ ಮೈಂಡ್ಗೆ? ಒಂಥರ ಟೆರೈಬಲ್ ಆಗಿದೆ. ಈಗ ನಾವು ಮನುಷ್ಯರು ದೇವರುಗಳನ್ನ, ಕೆಲವು ದೇವತೆಗಳನ್ನ ಮಾಡ್ಕೊತೀವಿ. ಏನು ಗೊತ್ತಾ? ಕೈಗಳನ್ನ ಹಂಗೆ ಡಿಸೈನ್ ಮಾಡಿಬಿಡ್ತೀವಿ, 10 ಫುಲ್ ಕಾಲು ತನಕ ಜೋಡಿಸ್ಕೊಂಡ್ಬಿಡ್ತೀವಿ. ಒಂದೊಂದು ಕೈಯಲ್ಲಿ ಒಂದೊಂದು ಥರ ವೆಪನ್ಸ್ನ ಕೊಟ್ಬಿಡ್ತೀವಿ. ಎಳೆ ಮಗುನ ಬೊಂಬೆ ಹತ್ರ ಬಿಟ್ಟರೆ ತಗೊಂಡೋಗಿ ಸಡನ್ನಾಗಿ ಏನಾಗ್ಬೋದು? ಅದು ಕಣ್ಣಿಗೆ ಬೇರೆ ಭಯಂಕರ ಕಾಸ್ಟ್ಯೂಮ್ಸ್ ಏನು ಮಾಡಿರ್ತೀವಿ, ಕಲರೆಲ್ಲ ಮಾಡಿ, ಬಾಯಿ ಒಂಥರ ಮಾಡಿ, ಏನೇನೋ ಮಾಡಿ ಒಂದು ದೇವತೆನ ಇಡ್ತೀವಿ ಅಂತ ಇಟ್ಕೊಳ್ಳಿ. ಎಳೆ ಮಕ್ಕಳು ತಗೊಂಡೋಗಿ ಆ ಬೊಂಬೆ ಹತ್ರ ಬಿಟ್ಟರೆ ಏನು ಗತಿ ಆಗ್ಬಿಟ್ರಿ? ಶಾಕ್ಗೆ ಪ್ರಾಣ ಹೋಗೋಂಥ ಶಾಕ್ ಆಗಿದ್ರು ಆಗುತ್ತೆ, ಅಥವಾ ಬಾಯಿ ಮಾತು ನಿಂತೋಗೋ ಮಟ್ಟಕ್ಕೆ ಶಾಕ್ ಆದರೂ ಆಗುತ್ತೆ. ಇಷ್ಟು ಡೆಡ್ಲಿಯಾಗಿ ದೇವರನ್ನು ತೋರಿಸೋದು. ಇಸ್ರೇಲ್ ಜನಗಳು ಹಿಂಗೆ ತೋರಿಸ್ಕೊಂಡು ಬಂದಿದ್ರು. ಯೆಹೋವ ಅಂದರೆ ಎಂತ ಗೊತ್ತಾ? ಅಯ್ಯೋ ಅವ್ರು ಬೆಂಕಿಯಲ್ಲಿ ಬಂದ್ಬಿಟ್ಟಿದ್ರು. ನಮ್ಮ ಪೇರೆಂಟ್ಸ್ ಅವತ್ತೇ ಹೇಳ್ಬಿಟ್ಟಿದ್ದಾರೆ ಮೋಸಸ್ಗೆ ಏನಂದರೆ, ನಿಮ್ಮ ದೇವ್ರನ್ನ ನಾವಿನ್ನ ನೋಡಲ್ಲ. ಎಷ್ಟೇ ನೋಡೋದು ಬೇಡ ನಮಗೆ ನಿಮ್ಮ ದೇವ್ರು. ಮೋಸಸ್ ಇನ್ನೇನ ಇದ್ರೆ ನಿಮ್ಮ ದೇವ್ರ ಹತ್ರ ನೀನೋಗಿ ಮಾತಾಡ್ಕೋ, ನಾವು ಮಾತಾಡಲ್ಲಪ್ಪ ನಿಮ್ಮ ದೇವ್ರ ಹತ್ರ. ಏನು ನಿಮ್ಮ ದೇವ್ರು ಮಾತಾಡಿದ್ರೆ ಆ ಪರ್ವತ ಎಲ್ಲ ನಡೀತಾ ಇರ್ತದೆ? ನಿಮ್ಮ ದೇವ್ರು ಮಾತಾಡ್ತಾ ಇದ್ರೆ ಅಲ್ಲಿ ಬೆಂಕಿ ಬರ್ತಾ ಇರ್ತದೆ? ಏನು ನಿಮ್ಮ ದೇವ್ರಿಗೆ ಸೈಲೆಂಟಾಗಿ ಮಾತಾಡೋಕ್ಕೆ ಬರಲ್ವಾ? ನಮ್ಮ ಥರ ಪೀಸ್ಫುಲ್ಲಾಗಿ ಕೂತ್ಕೊಂಡು ಈ ಫ್ರೆಂಡ್ಲಿ ಕಾನ್ವರ್ಸೇಷನ್ ಮಾಡೋಕ್ಕೆ ನಿಮ್ಮ ದೇವ್ರಿಗೆ ಆಗೋದೇ ಇಲ್ವ? ಯಾವತ್ತು ಬಂದ್ರು ಅವ್ರು ಬಂದರು ಅಂದರೆ ಅಲ್ಲಿ ಏನೋ ಒಂದು ಸೌಂಡ್ ಕಿವಿ ಹೊಡೆದಪ್ಪ. ಆ ಬೆಟ್ಟದ ಮೇಲೆ ಬಂದಾಗ ಆ ಸೌಂಡ್ ಏನ್ರಿ? ಅದಕ್ಕೆ 3 days ಬಿಫೋರ್ ಇವರಿಗೆ ಸೆಕ್ಯೂರಿಟಿ ಹೆಂಗೆ ಅರೇಂಜ್ಮೆಂಟ್ ಮಾಡಿರ್ಬೇಕಂದ್ರೆ, ಆ ಬೆಟ್ಟಕ್ಕೆ ನಾಯಿ ಹೋಗಿ ಮುಟ್ಕೊಂಡ್ರು ಸತ್ತೋಗ್ಬಿಡ್ತಿದೆ. ನೋಡಿ ಏನು ಅಲರ್ಟ್ಮೆಂಟ್. ಎಲೆಕ್ಟ್ರಿಸಿಟಿಗಿಂತ ಡೇಂಜರ್ ಆಯ್ತಲ್ಲ. ಎಲೆಕ್ಟ್ರಿಸಿಟಿ ಆದರೂ ಅದು ಬಂದ ಮೇಲೆ ಬಂದೈತಲ್ವ ಅಂತ ಟಚ್ ಮಾಡಿ ನೋಡು. ಇದು ಪ್ರೀವಿಯಸ್ 3 days, 3 ದಿನ ಮುಂಚೆನೇ ಅಲ್ಲಿ ಯಾರು ಸುಳ್ದಾಡಬಾರ್ದು. ಬೈ ಚಾನ್ಸ್ ಬಂದಿದ್ದೀರ ಅಂದರೆ, ನಾಯಿ ಕೂಡ ಬಂದ್ರು
ಯಾವುದೇ ಪ್ರಾಣಿ ಬಂದರೂ ಸತ್ತೋಗ್ಬಿಡ್ತದೆ, ಇಂಥ ದೇವ್ರ ಹತ್ರ ಯಾರು ಹತ್ರ. ಸೊ ಈ ದೇವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕಾಗಿಲ್ಲ ಇಸ್ರೇಲೈಟ್ಸ್ಗೆ. ಅದಕ್ಕೆ ಯೇಸು ಕ್ರಿಸ್ತರು ಬಂದು, ಅಮ್ಮ ನಾನು ಎಲ್ಲಿರ್ಬೇಕು ತಮ್ಮ, ನಮ್ಮ ತಂದೆ ಮನೆಯಲ್ಲೇ, ನಮ್ಮ ತಂದೆಯನ್ನ ಈ ಪರಿಸರು ಸದ್ದುಕಾಯರು, ಈ ಪಾಲಿಟಿಕ್ ಜ್ಯೂಸ್ ಇವರೆಲ್ಲ ಬಂದು ಏನು ಮಾಡಿದ್ದಾರೆ, ತಪ್ಪಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ತಂದೆನ. ಈ ರೀತಿ ನಮ್ಮ ತಂದೆ ಆ್ಯಕ್ಚುಲಿ ಅಂಥವ್ರಲ್ಲ. ಇಲ್ಲಿದ್ದಿರೋ ಎಲ್ಲ ಜನಗಳಿಗೆ ನಮ್ಮ ತಂದೆ ಅಷ್ಟು ಕ್ರೂರವಾಗಿ ಕಾಣಿಸೋರು, ಅಲ್ಲಿದ್ದಂಥ ಮೋಸಸ್ಗೆ ಮಾತ್ರ ಅವರು ಹೇಗಿದ್ರು, 40 days ಊಟ ನೀರು ಇಲ್ಲದೆ ಆರಾಮಾಗಿದ್ರು. 40 ದಿನ ಊಟ ನಿದ್ರೆ ನೀರು ಏನು ಇಲ್ಲದೆ ಬೆಡ್ದಲ್ಲಿ ಆರಾಮಾಗಿದ್ರು ಅವರು. ಯಾಕೆ? ಮೋಸಸ್ಗೆ ಅಷ್ಟು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇತ್ತು, ಅಷ್ಟು ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು. ಅವ್ರು ಏನು ಕೇಳ್ಬಿಡ್ತಾರೆ ರೀ ಮೋಸಸ್ ಯೆಹೋವನ್ನ, ನಿಮ್ಮ ಗ್ಲೋರಿನ ನಾನು ಲಿಟ್ರಲ್ ಆಗಿ ನೋಡಬೇಕು ಅಂತ ಕೇಳ್ತಾರೆ. ನೋಡಿ ಈ ಜನಗಳು ಹೆಂಗಿದ್ದಾರೆ, ಈ ಕೆಳಗಿರೋ ಜನಗಳು ಹೇಳ್ತಾರೆ, ನಿಮ್ಮ ದೇವ್ರನ್ನ ದೂರದಿಂದ ಕೂಡ ಮಾತಾಡಕ್ಕೆ ನಮ್ಗೆ ಇಷ್ಟ ಇಲ್ಲ. ದೂರದಿಂದ ಬೆಟ್ಟದಲ್ಲಿ ನಿಮ್ಮ ದೇವ್ರು ಬಂದಿರೋದು, ಕೆಳಗಡೆ ಬಂದಿಲ್ಲ, ಆ ಬೆಟ್ಟದ ಮೇಲೇನೂ ನಮ್ಗೆ ನೋಡೋಕೆ ಇನ್ನು ಇಷ್ಟ ಇಲ್ಲ. ಆ ಥರ ಇವ್ರು ಎದುರುತ್ತದೆ. ಆದರೆ ಅದೇ ಬೆಟ್ಟದೊಳಗಡೆ ಹೋಗಿರೋ ಮನುಷ್ಯ 40 ದಿನ ನೋಡಿನೋ ಅಲ್ಲೂ ಹೇಳ್ತಾನೆ, ನಿಮ್ಮದು ಗ್ಲೋರಿನ ಒಂದು ಸ್ವಲ್ಪ ತೋರಿಸ್ಬಿಡ್ತೀರಾ ಫುಲ್ಲಾಗಿ ಅಂತ, ನಾನು ನೋಡಬೇಕು. ಸೊ ಎಷ್ಟು ವ್ಯತ್ಯಾಸ ಇದೆ ನೋಡಿ ಜನಗಳು. ಅವಾಗ ಜೀಸಸ್ ಬಂದರು, ಇಲ್ಲ ಈ ದೇವರು ಇಂಥವರು ಅನ್ನೋಂಥದ್ದನ್ನ ಈ ಜನಗಳಿಗೆ ತೋರಿಸ್ಬೇಕು ಒಂದು ಕಡೆ. ಆಮೇಲೆ ಈ ಜನಗಳ ವೀಕ್ನೆಸ್ಸಸ್ ಏನು ಅನ್ನೋದನ್ನ ದೇವರಿಗೂ ಕೂಡ ನಾನೇನು ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಕು. ದೇವ್ರಿಗೆ ಗೊತ್ತಿದೆ, ಬಟ್ ನಾನೇನು ಮಾಡಬೇಕಾಗುತ್ತೆ, ರಿಕ್ವೆಸ್ಟ್ ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ಜೀಸಸ್ನ ಇಡೀ ಲೋಕದ ಜನಗಳಿಗೆ ಏನಂತ ಕರಿತೇವೆ, ಅವ್ರದ್ದು ಆಫೀಸ್ ಏನು, ಮೀಡಿಯೇಟರ್ಶಿಪ್, ಮಧ್ಯಸ್ಥನು. Hebrews 2:17-19 ನಾವು ಓದ್ತೀವಿ. ಆತನು ಬರೀ ದೇವರ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಮೇಲೆ ಕಮೆಂಟ್ ಮಾಡೋಕೆ ಬಂದವತನಲ್ಲ ಆತ. Hebrews 2nd chapter 17-19 ಓದ್ತೀವಿ ನಾವು. ದೇವರಿಂದ ಬಂದು ನಮ್ಮ ಮೇಲೆ ಕಮೆಂಟ್ ಮಾಡಿ ನಮ್ಮನ್ನ ಏನ್ರಿ ಸಪ್ರೆಸ್ ಮಾಡಿಸಿ ನಮಗೆ ಹಿಂಗೆ ಇರಬೇಕು ಹಿಂಗೆ ಮಾಡ್ಬೇಕಂತ ಇನ್ಸ್ಟ್ರಕ್ಟ್ ಮಾಡೋಕೆ ಬಂದಿರೋ ಒಂದೇ ಒಂದು ಇನ್ಸ್ಟ್ರಕ್ಟರ್ ಅಲ್ಲ ಆತ. ಹಿ ಈಸ್ ಮೋರ್ ದೆನ್ ಅವರ್ ಮೀಡಿಯೇಟರ್ ಆರ್ ಅವರ್ ರೆಪ್ರೆಸೆಂಟೇಟಿವ್ ಆರ್ ಅವರ್ ಅಡ್ವೊಕೇಟ್. ನಮ್ಮ ಅಡ್ವೊಕೇಟ್ ಅವರು, ನಮ್ಮ ಕಡೆ ವಾದ ಮಾಡೋಂಥವ್ರು, ನಮ್ಮ ಅನುತಾಪಗಳ ಬಗ್ಗೆ, ನಮ್ಮ ಕಷ್ಟಗಳ ಬಗ್ಗೆ ಅನುತಾಪ ಇರುವವರು, ಸಿಂಪತೈಸ್ಡ್ ಹೈ ಪ್ರೀಸ್ಟ್. ಬಂತಲ್ರ ವಾಕ್ಯ ಅಲ್ಲಿ ಬಂದಿಲ್ರ? இல்ல 2:17 இருந்து Hebrews 2:17 அவர் ஜனத்தின் பாவங்களை நிவிர்த்தி செய்வதற்கு ஏதுவாக தேவ காரியங்களை குறித்து இரக்கமும் உண்மையும் உள்ள பிரதான ஆசாரியராய் இருக்கும்படி எவ்விதத்திலும் தம்முடைய சகோதரருக்கு ಒಪ್ಪಾಗ வேண்டியதா இருந்தது. ನೋಡಿ, ಸಹೋದರಗಳ ತರನೇ ಆಗ್ಬೇಕು. ಇವ್ರ ಕಷ್ಟನೂ ನಾನು ಅರ್ಥ ಮಾಡ್ಕೊಬೇಕು. ಫರಿಸಾಯರ ಪಾಪ ಯಾಕಂಗಾದ್ರು, ಸದ್ದುಸಾಯರ ಪಾಪ ಅವ್ರು ಯಾಕಂಗಾದ್ರು, ಮತ್ತೆ ಈ SNS ಅವ್ರು ಯಾಕೆ ಇಷ್ಟೊಂದು ಭಕ್ತರಾಗಕ್ಕೆ ಹೋದ್ರು, ಮತ್ತೆ ಇವರು ಮೂರನ್ನು ಬಿಟ್ಟು ಈ ಪೊಲಿಟಿಕಲ್ ಜ್ಯೂಸ್ ಯಾಕೆ ಪೊಲಿಟಿಕಲ್ ಜ್ಯೂಸ್ ಆಗಿ ಕನ್ವರ್ಟ್ ಆದ್ರು ಅವರು. ಒಂದು ಪಾಲಿಟಿಕ್ಸ್ ಅನ್ನೋಂಥದ್ದು ಬೇಕೇ ಬೇಕಲ್ರ. ಒಂದು ಪಾಲಿಟಿಕ್ಸ್ ಅಂತಂದ್ರೆ ಏನು, ಪರಿಪಾಲನೆ ಮಾಡೋಂಥದ್ದು, ಅಡ್ಮಿನಿಸ್ಟ್ರಿಂಗ್ ದ ಸೋಷಿಯಲ್ ಸಿಸ್ಟಮ್ಸ್. ಸೊ ಆ ಸೋಷಿಯಲ್ ಸಿಸ್ಟಮ್ಸ್ನ ಅಡ್ಮಿನಿಸ್ಟರ್ ಯಾರೋ ಅವರು ಮಾಡಲಿಲ್ಲ ಅಂತಂದ್ಬಿಟ್ರೆ ಸಿಸ್ಟಮೇ ಇರಲ್ಲ. ಅಲ್ಲೊಂದು ಒಂದು ಗೈಡ್ ಮಾಡೋರು ಇರಲ್ಲ, ಒಂದು ಚಾನಲ್ ಮಾಡೋರು ಇರಲ್ಲ, ಒಂದು ಸೂಪರ್ವೈಸ್ ಮಾಡೋಕ್ಕೆ ಯಾರೂ ಇರಲ್ಲ. ಸೊ ಒಬ್ಬರು ಅಡ್ಮಿನಿಸ್ಟ್ರು ಬೇಕಾಗ್ತದೆ. ಆ ಅಡ್ಮಿನಿಸ್ಟ್ರ್ ಮಾಡೋಕ್ಕೆ ಹೋಗುವಾಗ ಇವನದು ನಾಲೆಡ್ಜ್ ಇಲ್ಲದೆ ಇರೋ ಕಾರಣ ಇವನ ಈಗೋಯಿಂದ, ಇವನ ಸ್ಟುಪಿಡಿಟಿಯಿಂದ ಸ್ವಲ್ಪ ರೂಢಾಗಿ ಮಾಡಬೇಕಾಗ್ತದೆ. ಹೋಗ್ತಾ 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 ಇವನಿಗೆ ಆಸೆ ಜಾಸ್ತಿ ಆಗ್ತಾ ಆಗ್ತಾ ಇಮ್ಮಾರಲ್ ಆಗಿ ಮಾಡಬೇಕಾಗ್ತದೆ. ಮಾರಲ್ ವ್ಯಾಲ್ಯೂಸ್ನ ಕಳ್ಕೊಬೇಕಾಗ್ತದೆ ಪಾಲಿಟಿಕ್ಸಲ್ಲಿ. ಆಮೇಲೆ ಲಾಸ್ಟ್ ಸ್ಟೇಜಿಗೆ ಹೋಗುವಾಗ ಏನಾಗುತ್ತೆ, ಇಗ್ನೋರೆನ್ಸ್ ಬಂದ್ಬಿಡುತ್ತೆ. ಅಯ್ಯೋ ಸಾತ್ರ ಸಾಯ್ತು ಅಂದ್ಬಿಡುತ್ತೆ. ಅಯ್ಯೋ ಬಂದರೆ ಬಂದ, ಆಕ್ಸಿಡೆಂಟ್ ಆಯ್ತು, ತೆಗೀರಪ್ಪ ಮನೆಗೆ ಒಂದು ಸ್ವಲ್ಪ ಪರಿಹಾರ ಕೊಡ್ರಪ್ಪ, 2 ಲಕ್ಷ ಕೊಟ್ಬಿಡ್ರಿ ಮನೆಗೆ. ನ್ಯೂಸ್ ಜಾಸ್ತಿ ಹಾಕ್ಕೊಂಡು ಇದು ಮಾಡಿಬಿಟ್ರೆ 2 ಲಕ್ಷ ಅಲ್ಲ 5 ಲಕ್ಷ ಘೋಷಣೆ ಮಾಡಿಬಿಡ್ರಿ ಅವ್ರ ಮನೆಗೆ, ಅಷ್ಟೇ ಹೋಗುತ್ತೆ. ಏನಿದು? ದಿಸ್ ಇಸ್ ಇಗ್ನೋರೆನ್ಸ್. ಲಾಸ್ಟ್ ಸ್ಟೇಜ್ ಆಫ್ ಪಾಲಿಟಿಕಿಸಮ್. ಪಾಲಿಟಿಕ್ಸಲ್ಲಿ ಈ ರೇಂಜ್ ಕೊಡೋದು. ಸೊ ಇದೆಲ್ಲ ಯೇಸು ಕ್ರಿಸ್ತರು ಅರ್ಥ ಮಾಡ್ಕೊಬೇಕು. ಇಲ್ಲಿ ಯಾವನ್ನೂ ನೇರವಾಗಿ ಪಾಪಿ ಅಂತ ಹೇಳಲಿಕ್ಕೆ ಬರಲ್ಲ. ಅವನಷ್ಟಕ್ಕೆ ಅವನೇ ಬೇಕಂತ ಇಲ್ಲಿ ಒಬ್ಬ ಫಾರಿಸೈ ಆಗಿಲ್ಲ, ಈಗೋಯಿಸ್ಟ್ ಫಾರಿಸೈ ಆಗಿಲ್ಲ. ಅವನೇ ಬೇಕಂತ ಒಬ್ಬ ಸಾಧುಸೈ ಆಗಿಲ್ಲ. ಅವನೇ ಬೇಕಂತ ಒಬ್ಬ ಎನಿಮೀಸು ಮೆಕಬೀಸ್ ಅಂತ ಇರೋರು,
ಮಕ್ಯಾಬಿಯನ್ಸ್ ಟೈಮ್ ಅಂತ ಇರೋದು ಲೀಡರ್ಸು ಅವರನ್ನ ಟೆರರಿಸ್ಟ್ಗಳು, ನಕ್ಸಲೈಟ್ಸ್ ಅಂತ ಕರೆದ್ಬಿಟ್ಟು. ಅಂದರೆ ಅವರ ದೇಶದ ಪ್ರಕಾರ ನಕ್ಸಲೈಟ್ ಅಂತಂದರೆ ನಮ್ಮ ದೇಶದಲ್ಲಿ ನಕ್ಸಲ್ ಬರಿ ಅನ್ನೋ ಒಂದು ಊರ ಕಾರಣ ಆ ವರ್ಡ್ ಯೂಸ್ ಮಾಡ್ತೀನಿ ನಾನು. ಬಟ್ ಅವ್ರ ದೇಶದಲ್ಲಿ ಆ ಥರ ಒಂದು ದಂಗೆಕೋರರು ಅಂತ ಹೇಳ್ಬೋದು. ಆ್ಯಕ್ಚುಲ್ ನೇಮ್ ಏನು ಹೇಳ್ಬೋದು? ದಂಗೆಕೋರರು, ರೆಬೆಲ್ಸ್. ಈ ಥರ ಒಂದು ಗುಂಪಿನ ಯಾಕೆ ಇಸ್ರೇಲಲ್ಲಿ ಹಿಂಗೆ ಆಗ್ತಾ ಇದೆ? ಈ ಸೋಷಿಯಲ್ ಸಿಸ್ಟಮ್ ಯಾಕೆ ಇಷ್ಟೊಂದು ಕೆಟ್ಟದಾಗ್ತಾ ಇದೆ ಅಂದರೆ ಇವರೆಲ್ಲರಿಗೂ ನೀತಿ ನ್ಯಾಯಗಳನ್ನು ಹೇಳ್ಕೊಟ್ಟಿರೋಂಥ ದೇವರ ಪುಸ್ತಕ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ದ ಕೋರ್ ರೀಸನ್. ಮೂಲ ಕಾರಣ ಅಲ್ಲಿದೆ. ಬೈಬಲನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಧರ್ಮಶಾಸ್ತ್ರನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಪ್ರವಾದಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಕೀರ್ತನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಯಾವಾಗಲೂ ಆಡ್ತಾರೆ. ಟೆಂಪಲ್ಗೆ ಹೋದ್ರೆ ಆಡ್ತಾನೇ ಇರ್ತಾರೆ. ಹಾಡಾಡದೆ ಟೆಂಪಲಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗಲ್ಲ. ವಿತೌಟ್ ಹಿಮ್ ಪ್ರೇಯರ್ ಕೆನ್ ನಾಟ್ ಬಿ ಇರಲ್ಲ. ಹಾಗಾದರೆ ಒಂದು ಸಂದೇಶ ಬರೋಕ್ಕೆ ಮುಂಚೆ ಒಂದು ಹಾಡು ಹಾಡಿರ್ತೀವಿ. ಆ ಹಾಡಿನ ಭಾವ ಏನು ಅಂತ ಗೊತ್ತು ಮಾಡ್ಕೊಂಡಿರಲ್ಲ. ಹಾಡಬೇಕು, ಯಾರು ಆಡ್ತೀರಪ್ಪ? ಕರೀರಪ್ಪ. ಒಂದು ಕೊಯರ್ನ ಕರೆದ್ಬಿಟ್ಟು ಅವ್ರು ಕೊಟ್ಬಿಟ್ರಿ ಆಡ್ಕೊಂಡು ಸಾಕು. ಅವ್ರು ಏನೋ ಆಡ್ತಾ ಇದ್ರೆ ಸರಿ, ಹಾಡಾದ್ಮೇಲೆ ಬರುತ್ತೆ ಪಾಠ, ಇಷ್ಟೇ. ಬಟ್ ಹಾಡು ಹಾಡಿದ್ದು ಏನಕ್ಕೆ? ಆ ಹಾಡಿನ ಪದಗಳೇನು ಅಬ್ಸರ್ವ್ ಮಾಡಲ್ಲ. ದೇ ಡೋಂಟ್ ಟೇಕ್ ಇಟ್ ಟು ದೇರ್ ಮೈಂಡ್. ತಗೊಳ್ಳೋ, ಟಚ್ ಮಾಡಲ್ಲ. ಅವ್ರಿಗೆ ಆ ಒಂದು ಇಂಟೆಲಿಜೆನ್ಸನ್ನ ಸ್ಟಾರ್ಟ್ ಮಾಡಲ್ಲ. ಸೊ ಏನಾಗ್ತದೆ? ಹಂಗೆ ಬಂದ್ವಾ ಕೂತ್ಕೊಂಡ್ವಾ, ಇದೊಂದು ರೂಢಿ, ಇದೊಂದು ವಾಡಿಕೆ, ಇದೊಂದು ಅಭ್ಯಾಸ, ಇದೊಂದು ಆಚಾರ ಕೂಡ. ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಮನೆಯಲ್ಲೇನೋ ತೊಂದರೆ ಆಗ್ಬಿಡ್ತದೆ. ಮಾಡಲಿಲ್ಲ ಅಂದರೆ ಪಾಕೆಟಲ್ಲಿ ಮನಿ ಇಲ್ಲದೆ ಹೋಗ್ಬಿಡ್ತದೆ. ಮಾಡಲಿಲ್ಲ ಅಂತಂದರೆ ಮನೆಯಲ್ಲಿ ಪ್ರಾಸ್ಪೆರಿಟಿ ಇರಲ್ಲ, ಅಭಿವೃದ್ಧಿ ಇರಲ್ಲ. ಹಂಗಾಗಿ ಮನೆ ಈ ಕಡೆ ಕಟ್ಟಿದ್ರೆ ಸರಿ ಅಲ್ವೇನೋ, ಕಿಟಕಿ ಆ ಕಡೆ ಇಟ್ಟರೆ ಸರಿ ಇಲ್ವೇನೋ, ಅಡುಗೆ ಆ ಕಡೆ ಮಾಡಬಾರ್ದೇನೋ ನೋಡಿ. ಹಿಂಗೆ ಭಯದಿಂದ, ಆಸೆಗಳಿಂದ ತಪ್ತಾ ಒಂದಲ್ಲ ನೂರಾರು ತಪ್ಪುಗಳು ಎಂಟ್ರಿ ಆಗ್ಬಿಟ್ಟು ಅವಾಗ ಯೇಸು ಕ್ರಿಸ್ತರು ಇದನ್ನೆಲ್ಲ ಯೋಚನೆ ಮಾಡಿ he wanted to represent every person whoever mistook the Bible and introduced the errors into the Bible. ಸತ್ಯವೇದವನ್ನು ಅಪಾರ್ಥ ಮಾಡಿಕೊಂಡು ತಪ್ಪಾಗಿರೋ ಆಚರಣೆಗಳನ್ನೆಲ್ಲ ಕ್ರೈಸ್ತತ್ವದಲ್ಲಿ ಅಥವಾ ಯಹೂದ್ಯರಲ್ಲಿ ತಂದಂತ ಅವರುಗಳ ತಪ್ಪುಗಳನ್ನು ಕರೆಕ್ಟ್ ಮಾಡಬೇಕು. ಅದಕ್ಕೆ ಇರೋಂಥ ಒಂದೇ ಮಾರ್ಗ ಏನು ಗೊತ್ತಾ? ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ರೆ ಅದು ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ ಯಾರು. ಯಾವುದೇ ಧರ್ಮದ ಮನುಷ್ಯನಿಗೆ ನೀವು ಮಾಡ್ತಾ ಇರೋದು ತಪ್ಪು ಅಂತೇಳಿ ನೋಡೋಣ, ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ. ಅಥವಾ ಒಳ್ಳೇದು ಹೆಂಗೊತ್ತೇನ್ರಿ ಮಾಡೋದು? ಒಳ್ಳೇದಂದ್ರೆ ಇದ್ರಿ ಅಂತಂದ್ರೆ ಹಂಗೆ ನಾನು ಮಾಡ್ತಾ ಇರೋದು ಒಳ್ಳೇದಲ್ವಾ ಅಂತೇಳಿ ಅವ್ನು ಮಾಡೋದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎರಡೂ ಮಾಡಬಾರ್ದು. ಬಟ್ ಏನು ಮಾಡಬೇಕು? ಕ್ವೆಶ್ಚನ್ ಮಾಡು. ಏನು ಮಾಡಬೇಕು? ಕ್ವೆಶ್ಚನ್ ಮಾಡು. ಕ್ವೆಶ್ಚನ್ ಮಾಡದಿರೋಂಥ ಒಂದೇ ಒಂದು ಸ್ಕೂಲ್ ಈ ಭೂಲೋಕದಲ್ಲಿ ಇರ್ಬೋದ್ರಾ? ಈ ಗ್ಲೋಬಲ್ಲಿ ಕ್ವೆಶ್ಚನ್ ಮಾಡದಿರೋ ಸ್ಕೂಲ್ ಇರತ್ತಾ? ಏನು ಕ್ವೆಶ್ಚನ್ ಮಾಡದೆ ಮಕ್ಕಳಿಗೆ ಸ್ಕೂಲ್ ಇಡೋಕ್ಕಾಗುತ್ತಾ? ಅದು ಸ್ಕೂಲೇ ಅನ್ನಲ್ಲ ಅದನ್ನು. ಸೊ ಪ್ರತಿಯೊಂದು ಸ್ಕೂಲಲ್ಲೂ ಕ್ವೆಶ್ಚನ್ಸ್ ಇಡೋದು ಇದೇ ರೀಸನ್ನು, ಅರ್ಥ ಮಾಡಿಸೋದಕ್ಕೆ. ಬೇರೆ ಏನಕ್ಕೂ ಅಲ್ಲ. ನಮಗೆ ನಾವು ಸಣ್ಣ ವಯಸ್ಸಿನಲ್ಲಿ ಸ್ಕೂಲಲ್ಲಿ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್ ಅಂತಲೇ ಒಂದು ಇರೋದು. ಅದು ಮಾಡುವಾಗ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಗೌರ್ಮೆಂಟ್ ಸ್ಕೂಲಲ್ಲಿ. ಏನು ಮಾಡೋದು ಗೊತ್ತಾ? ಒಂದು ಅಷ್ಟು ದಪ್ಪ ಸೈಜು ಕೋಲುಗಳನ್ನ ನಾವೇ ರೆಡಿ ಮಾಡ್ಕೊಂಬರ್ಬೇಕಿತ್ತು. ನಾವೇ ಆ ಕೋಲುಗಳೆಲ್ಲ ಸಹೋದರಿ, ನಾನು ಹೇಳ್ತಾ ಇರೋದು ತುಂಬ ಸತ್ಯ. ನಾನು ಒದೆ ತಿಂದಿರೋದು ಎಷ್ಟಿರೋದು, ಆ ಎಲ್ಲ ಪೌಡ್ರಾಗಿ ಅಲ್ಲಿ ಬಿದ್ದಿರ್ತಿದ್ವು, ಪುಡಿ ಆಗಿರೋದು. ಹಿಂಗೆ ಹಾಕಿ ಹಿಂಗೆ ಹೊಡೆಯುವಾಗ ಆ ಕೋಲ್ ಹಿಂಗಾದರೆ ಹಿಂಗೆ ಬೆಂಡಾಗೋದಿಲ್ಲ, ಇಲ್ಲಿಗೆ ಮುರಿದೋಗೋದಿಲ್ಲ. ಮುರಿದು ಅಲ್ಲಿ ಬಿದ್ದಿರೋದು ಪೀಸ್ಗಳು, ಕಾಲು ಹೊಡೆದ್ರು ಅಂತಂದರೆ ಮುರಿದು ಕಟ್ಟಾಗಿ ಬಿದ್ದಿರೋದು ಪೀಸ್ಗಳು. ಲಾಸ್ಟ್ಗೆ ಒದೆನೂ ತಿಂದಿದ್ಮೇಲೆ ಆ ಕಸನ ಮುರಿದಿರೋ ಪೀಸ್ಗಳನ್ನೆಲ್ಲ ನಾವೇ ಗುಡಿಸಿ ಆಚೆಗೆ ಹಾಕಬೇಕು ನೋಡಿ. ಕೋಲ್ ತಂದಿದ್ದು ನಾವು, ಒಡಿಸ್ಕೊಂಡಿದ್ದು ನಾವು, ಅದು ಮುರಿದೋದ್ರೆ ಅದರದ್ದು ಕಸನ ಗುಡಿಸಾಕೋದು ನಾವು. ಇಷ್ಟೆಲ್ಲ ನಡೆದಿದ್ದು ಏನಕ್ಕೆ? ಅವ್ರು ಕೇಳಿದ ಕ್ವಶನ್ಗೆ ನಾವೇನು ಮಾಡ್ತಲ್ಲ, ಆನ್ಸರ್ ಹೇಳ್ತಾ ಇಲ್ಲ. ನಮಗೆ ಕ್ವಶನ್ ಕೇಳೋರು ಒಂದಿದ್ದ ತಕ್ಷಣವೇ ಒಂದು ನೆಗೆಟಿವ್ ಫಿಯರ್ ಶುರುವಾಗುತ್ತೆ. ಅಯ್ಯೋ ಕ್ವಶನ್ ಕೇಳ್ತಾರ, ಈಗ ಏನಪ್ಪ ಮಾಡೋದು, ಗಟ್ ಮಾಡಿಲ್ವಲ್ಲ, ಬಯಾಟ್ ಮಾಡಿಲ್ವಲ್ಲ ನಾವು ಅಂತೇಳಿ ಒಂದು ಫಿಯರ್ ಶುರುವಾಗ್ಬಿಡುತ್ತೆ. ಆದರೆ ದೇವ್ರಿಗೆ ಸ್ತೋತ್ರ ಮಾಡ್ತೀನಿ, ನನಗೆ ನಮ್ಮ ತಾಯಿ ಇದನ್ನು ತೆಗೆದುಹಾಕಿದ್ರು. ನನಗಿರಲಿಲ್ಲ ಇದು. ಯಾಕಂದರೆ ನಾನು ಶಾಲೆಗೆ ಎಂಟ್ರ್ ಆಗೋ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ 1ರಿಂದ 7ನೇ ತರಗತಿ ಇರೋ ತನಕ ಎಲ್ಲ ಪುಸ್ತಕಗಳನ್ನ ಓದ್ತಿದ್ದೆ ನಾನು. ಫಸ್ಟ್ ಸ್ಟ್ಯಾಂಡರ್ಡ್ ಎಂಟ್ರಿ ಆಗೋಷ್ಟೊತ್ತಿಗೆ ಅದನ್ನು ನೋಡಿ ನಮ್ಮ ಸ್ಕೂಲಲ್ಲಿ ನಾನು ಓದಿದ್ದು ಆ್ಯಕ್ಚುಲಿ ನಿಮ್ಮ ಮುಂದೆ ಆನೆಸ್ಟಾಗಿ ಹೇಳ್ತೀನಿ ರೀ, 1 to 5th ಅಷ್ಟೇ ಓದಿದ್ದು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ. ಅದ್ರ ಮೇಲೆ ನಾನು ಓದಲಿಲ್ಲ, ನನ್ನ ಸ್ಕೂಲ್ ಬಿಟ್ಟಾಯಿತು. ಸೊ ಈ 1 to 5th ಸ್ಕೂಲಲ್ಲಿ ನನಗೆ ಏನು ಹೇಳ್ಕೊಟ್ಟಿಲ್ಲ. ಯಾಕಂದರೆ ಅವ್ರು ಹೇಳ್ಕೊಡೋದಕ್ಕೆಲ್ಲಕ್ಕಿಂತನೂ
ಬಿಫೋರ್ ಎಂಟರಿಂಗ್ ಇನ್ ಟು ದಟ್ ಸ್ಕೂಲ್ ಐ ನ್ಯೂ ಎವ್ರಿಥಿಂಗ್ ಬಿಕಾಸ್ ಆಫ್ ಮೈ ಮದರ್. ನನ್ನ ಸ್ವಂತ ಇದಲ್ಲ, 1% ನಂದಲ್ಲ. ನಮ್ಮ ತಾಯಿ ನನಗೆ ಆ ಥರ ರೆಡಿ ಮಾಡಿಕೊಟ್ಟಿದ್ದು. ನಮ್ಮ ತಾಯಿ ಏನು ಮಾಡೋರು ಅಂದರೆ ಅದ್ರ ಮೇಲೆ ಪ್ರೀತಿ ಬರ್ಸೋರು ನನಗೆ, ಆ ಕಂಟೆಂಟ್ ಮೇಲೆ. ಈಗ ನನಗೆ ಮಗ್ಗಿ ಹೇಳ್ಕೊಡೋರು, ಟೇಬಲ್ಸ್ ಅಂತ ಇಟ್ಕೊಳ್ಳೋದು. ಯಾಕೆ ಗೊತ್ತಾ ಈ ಮಗ್ಗಿ ಅಂತೇಳಿ? ನೋಡು, ಈಗ ಎರಡು ಹೇಳ್ಕೊಡ್ತೀನಲ್ಲ, ಏನು ಗೊತ್ತೇನಪ್ಪ ಏನು ಕಮ್ಮ ಅಂತ ಕೇಳಿದ್ರೆ, ಈಗ ನಮ್ಮ ಮನೆಯಲ್ಲಿ ಮೇಕೆಗಳಿದಾವಲ್ಲ, ಈಗ ನಮ್ಮ ಮನೇಲಿ 3 ಮೇಕೆಗಳಿದಾವೆ ಅಂತ ಇಟ್ಕೋ. ಈಗ ನಮ್ದು ಒಟ್ಟು 7 ಮನೆಗಳಿದಾವೆ ಅಂತ ಇಟ್ಕೋ. 7 ಮನೆಗಳಲ್ಲೂ 3 ಮೇಕೆಗಳಿದ್ರೆ ಎಷ್ಟಾಗುತ್ತೆ? ನೀನೇನು ಮಾಡ್ಬೇಕು ಇವಾಗ? ಕೌಂಟ್ ಮಾಡ್ಕೊಂಡು ಬರ್ಬೇಕು ಒಂದೊಂದು ಮನೆಗೆ ಹೋಗಿ. ಕಷ್ಟ ಅಲ್ಲೇನಪ್ಪ ಅದು? ಎಲ್ಲರ ಮನೇಲಿ ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಮ್ಮ, ಅತ್ತೆ ಎಲ್ಲರ ಮನೆಗಳಿಗೆ ಹೋಗಿ ಎಲ್ಲ ಕೌಂಟ್ ಮಾಡ್ಕೊಂಬರೋಕೆ ಕಷ್ಟ ಆಗ್ತದೆ. ಅದ್ರ ಬದಲು ಎಲ್ಲರ ಮನೇಲಿ ಎಷ್ಟಿದ್ದಾವೆ ಅಂತ ಕೇಳಿ 3 ಕರೆಕ್ಟಾಗಿ ಇದ್ಬಿಟ್ರೆ ಎಷ್ಟು ಮನೆಗಳಿದ್ದಾವೆ? 7. ಹಾಗಾದರೆ 7 3 ಎಷ್ಟಾಗುತ್ತೆ? 21 ಅಷ್ಟೇ. ಇಷ್ಟು ಹೇಳ್ಬಿಡ್ಬೋದು ನೀನು, ಎಲ್ಲ ಮನೆಗಳು ರೌಂಡ್ ಹೊಡಿತೀಯಾ ಅನ್ನೋದು ಕರೆಕ್ಟ್ ಅಲ್ವಾ ಅನ್ಸುತ್ತೆ ನನಗೆ. ಹಬ್ಬ, ಇಷ್ಟು ಈಸಿ ಆಯ್ತಲ್ವಾ ಇದು. ಸೊ ಈ ಥರ ಪ್ರೀತಿ ಬರೋ ಥರ ಮಾಡಿಕೊಟ್ರು ನಮ್ಮ ತಾಯಿ, ಅಷ್ಟೇ ಫಾರ್ಮುಲಾ. ಅವಾಗ ಏನಾಯ್ತು ಅಂದರೆ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸ್ಕೂಲ್ ಹೋಗಿದ ತಕ್ಷಣ ಅವರು ಟೇಬಲ್ಸ್ನ ಟಚ್ಚೇ ಮಾಡ್ತಾ ಇರಲಿಲ್ಲ. ಬಟ್ ನಾನು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಿದ್ದೆ, ಮೇಡಮ್ ನಾನು ಟೇಬಲ್ಸ್ ಹೇಳ್ತೀನಿ ಅಂತ. ಅವರೊಂದಿನ ಆಪರ್ಚುನಿಟಿ ಕೊಟ್ಟಿಲ್ಲ, 1 ಇಯರ್ ಫುಲ್. ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ನಮ್ಮ ತಾಯಿ ಹತ್ರ ಯಾವಾಗಲೂ ಕೋಪ ಮಾಡ್ಕೊಂಡು ಹೇಳ್ತಿದ್ದೆ, ಅಮ್ಮ ಒಂದಿನ ನನಗೆ ಚಾನ್ಸೇ ಕೊಟ್ಟಿಲ್ಲ, ನನ್ನ ಮಗಿ ಇಷ್ಟು ಕಷ್ಟಪಟ್ಟು ಗಟ್ ಮಾಡಿದ್ದೀನಿ, ಹೇಳೋಣ ಅಂದರೆ ನನಗೆ ಕೇಳೋದೇ ಇಲ್ಲ ಅವರು. ಇವಾಗಲ್ಲ, ನೀನು 2ನೇ ಕ್ಲಾಸ್ಗೆ ಹೋದ್ಮೇಲೆ ಮಗ್ಗಿ ಹೇಳೋ. 2ನೇ ಕ್ಲಾಸ್ಗೆ ಹೋದ್ಮೇಲೆ ಮಗ್ಗಿ ಹೇಳ್ಸೋಕ್ಕೆ ಶುರು. ನಾನು 2ರಿಂದ ಶುರು ಮಾಡಿದ್ರೆ 20 ತನಕ ಹೇಳ್ತಿದ್ದೆ. 20ರಿಂದ 2ಕ್ಕೆ ವಾಪಸ್ ಬರ್ತಿದ್ದೆ, ಉಲ್ಟಾ ಮಗ್ಗಿ ಹೇಳ್ಕೊಡೋದು. ಈಗ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಈಗ ಇರುತ್ತಾ? ಈಗ 20ರಿಂದ ವಾಪಸ್ ಅಂದರೆ ನಾವು 2 20, 2 9 18, 2 8 16 ಈ ರೀತಿ ವಾಪಸ್ ಹೇಳ್ಕೊಂಡ್ಬರ್ತಿದ್ವಿ. ಸೊ ಇದನ್ನು ಆವಾಗ ನಮಗೆ ಬಯಾಟ್ ಮಾಡಿಸ್ಬಿಟ್ಟಿದ್ವಿ ನಮ್ಮ ತಾಯಿ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ. ಇದೆಲ್ಲ ನಮಗೆ ಭಾಳ ಇಂಟ್ರೆಸ್ಟ್ ಬರೋ ಥರ ಮಾಡಿದ್ರಿಂದ ಆಸೆ ಆಗೋಯ್ತು. ಸೊ ನಾವು ಪ್ರಶ್ನೆಗಳು ಬಂದರೆ ಎದುರ್ತಾನೆ ಇರಲಿಲ್ಲ, ಆರಾಮಾಗಿ ಕೂತ್ಕೊಂಡಿರ್ತಿದ್ವಿ. ಆದರೆ ಮಿಕ್ಕಿರೋ ಹುಡುಗರ ಕತೆ ನೋಡಿದ್ರೆ, ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಮಂಜುನಾಥ್ ಅಂತ ಇದ್ದ, ನಾವಿಬ್ಬರು ಒಂದೇ ಕಡೆ ಕೂತ್ಕೊಳ್ತೀವಿ, ಇಬ್ಬರು ಒಂದೇ ಮಟ್ಟದಲ್ಲೇ ಓದ್ತಿದ್ವಿ. ನಮಗಿಬ್ಬರಿಗೂ ಯಾವ ಥರ ನಗು ಹೋದರೆ, ಒಬ್ಬನು ಹೊಡಿಯೋಕೆ ಹೋದಾಗ ಹಿಂಗೆ ಸೈಡ್ಗೆ ಹೋಗೋನು, ಇನ್ನೊಬ್ಬನು ಹೊಡಿಯೋಕೆ ಹೋದಾಗ ಹಂಗೆ ಕೈ ಹಿಂಗೆ ಇಟ್ಬಿಡೋನು, ಇವೆಲ್ಲ ಆಗೋದು. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಎಜುಕೇಷನ್ನ ಯಾವ ಥರ ನಾವು ತಗೊಳ್ಬೇಕು ಅನ್ನೋಂಥದ್ದು ಎಕ್ಸಾಂಪಲ್ ಅರ್ಥ ಆಗುತ್ತೆ. If you are not educating the next generation, they will corrupt the entire Bible into some other worst extent. Not only the Bible, their lifestyle also. ಅವರ ಜೀವನವನ್ನು ಕೂಡ ಇನ್ನೊಂದು ವರ್ಸ್ಟ್ ಲೆವೆಲ್ಗೆ ಕೆಡಿಸ್ಕೊಂಡ್ಬಿಡ್ತಾರೆ. ಇದೆರಡನ್ನ ಈಕ್ವಲ್ ಆಗಿ ಕಲಿಸ್ಕೊಡ್ಬೇಕು. ನಮ್ಮ ಸಮಾಜ ಮಾಡ್ತಿರೋಂಥ ಬಿಗ್ಗೆಸ್ಟ್ 2 ಮಿಸ್ಟೇಕ್ಸ್ ಏನು ಗೊತ್ತಾ? ಸ್ಕೂಲ್ಸ್ ಒಳಗಡೆ ಸೆಕ್ಯುಲರ್ ಎಜುಕೇಷನ್ ಇದೆ, ಬಟ್ ಮಾರಲ್ ಎಜುಕೇಷನ್ ಇಲ್ಲ, ರಿಲಿಜಿಯಸ್ ಎಜುಕೇಷನ್ ಇಲ್ಲ. ರಿಲಿಜಿಯಸ್ ಟೆಂಪಲ್ಸ್ ಅಂತ ಏನು ಹೇಳ್ತೀವಿ, ಚರ್ಚಸ್ ಅಂತ ಏನು ಹೇಳ್ತೀವಿ, ಅಲ್ಲೊಳಗಡೆ ಸೆಕ್ಯುಲರ್ ಸೋಷಿಯಲ್ ಎಜುಕೇಷನ್ ಇಲ್ಲ. ಸೊಸೈಟಿ ಹಿಂಗಿರುತ್ತೆ ಅಂತ ಹೇಳ್ಕೊಡೋದು. ಏನೋ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹೇಳ್ತಾ ಇದ್ದೀನಿ, ನನ್ನ ಅಪ್ಲಿಕೇಶನ್ ಮೇಲೆ ಸೈನ್ ಮಾಡಿರಿ ಅನ್ನೋಕ್ಕಾಗ್ತದ? ಇದನ್ನ ಹೇಳ್ಕೊಡ್ತಾರೆ ಇಲ್ಲಿ ಚರ್ಚಲ್ಲಿ. ಡೆಟ್ ಈಸ್ ಅನದರ್ ಏನು ಹೇಳ್ತೀವಿ, ಫೇಸ್ ಆಫ್ ಸ್ಟುಪಿಡಿಟಿ. ಇದು ಚರ್ಚ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಪ್ರತಿಯೊಂದಕ್ಕೂ ಏನು ಮಾಡಿ ಪ್ರಾರ್ಥನೆ ಮಾಡಿ, ಏನು ಪ್ರತಿಯೊಂದಕ್ಕೂ ಪ್ರಾರ್ಥನೆ ಮಾಡಿ. ಸರಿ ಆಯ್ತು, ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಪ್ರಿನ್ಸಿಪಲ್ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಬ. ಸರಿ, ಪೊಲೀಸ್ ಅರೆಸ್ಟ್ ಮಾಡಿದ್ರು, ಪೊಲೀಸ್ ಮುಂದೆ ಪ್ರಾರ್ಥನೆ ಮಾಡಿ, ಪೊಲೀಸ್ ಬಿಟ್ಬಿಡ್ತಾರೆ. ಸರಿ, ಬೇಡ, ಜೈಲ್ಗೆ ಹಾಕೋ ಪರಿಸ್ಥಿತಿ ಬಂತು, ಇಲ್ಲ ಕೋರ್ಟಲ್ಲಿ ಜಡ್ಜ್ ಮುಂದೆ ನಿಂತ್ಕೊಬೇಕು, ಅಲ್ಲಿ ಪ್ರಾರ್ಥನೆ ಮಾಡಿಬಿಡ್ರಿ ನೋಡೋಣ. ಏನಾಗ್ತದೆ? 2 ದೊಡ್ಡ ಮಿಸ್ಟೇಕು ಪ್ರಪಂಚದ ಎಲ್ಲ ಜನರುಗಳಿಗೆ, ಎಲ್ಲ ಕಂಟ್ರೀಸಲ್ಲಿ, ಇನ್ಕ್ಲೂಡಿಂಗ್ ಅಮೇರಿಕಾದ ಕ್ರಿಸ್ಟಿಯನ್ ಕಂಟ್ರಿ, ಯುರೋಪ್ ತಗೊಳ್ಳಿ, ಆಸ್ಟ್ರೇಲಿಯಾ ತಗೊಳ್ಳಿ, ಎನಿ ಕ್ರಿಸ್ಟಿಯನ್ ಕಂಟ್ರೀಸ್ ಆ್ಯಂಡ್ ನಾನ್ ಕ್ರಿಸ್ಟಿಯನ್ ಕಂಟ್ರೀಸ್ ಬೋತ್ ಆರ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್. They are not bringing the secular education into the churches, a social knowledge into the churches. Similarly, the society is not bringing the moral values into the social schools. ಅಲ್ಲಿಗೆ ಇದನ್ನು ತಗೊಂಡ್ಬರ್ತಿಲ್ಲ. ಅವ್ರು ಏನಾಗ್ತಾ ಇದ್ದಾರೆ, ಸ್ಕೂಲಲ್ಲಿ ಮಾತ್ರ ಓದಿ ಚರ್ಚು ದೇವಸ್ಥಾನ ಅಂತ ಇಲ್ಲದೆ ಇರೋರೆಲ್ಲ ಕ್ರಿಮಿನಲ್ಸ್ ಆಗ್ಬಿಡ್ತಾರೆ ಅವರು, ಅಥವಾ ಇಗ್ನೋರೆಂಟ್ ಆಗ್ತಾರೆ. ಮಾರಲ್ ವ್ಯಾಲ್ಯೂಸಿಗೆ ಕಿವಿ ಕೊಡಲ್ಲ. ಏನು ಅಮ್ಮ ಆದರೆ ಏನು, ಅಪ್ಪ ಆದರೆ ಏನು, ಆಯಿತು ನಮ್ಮ ಲೈಫ್ ನಮ್ಮದು, ಅವ್ರು ಇರೋದೇ ನಮ್ಮನ್ನು ನೋಡ್ಕೊಳ್ಳೋಕ್ಕೆ. ಅವ್ರು ಹೇಳೋದು ಏನು ಮಹಾ ಮಾಡಿಬಿಟ್ಟಿದ್ದಾರೆ ಅಪ್ಪ ಅಮ್ಮ ಗ್ರೇಟಾಗಿ ನಮಗೆ. ಏನು ಅಣ್ಣ ತಮ್ಮ ಆದರೆ ಏನು, ನಾನು ಏನು ಸ್ಯಾಕ್ರಿಫೈಸ್ ಮಾಡಬೇಕು, ಯಾಕೆ ಮಾಡಬೇಕು? ಎಲ್ಲ ಇದು ಕೋಪ, ದ್ವೇಷ, ಅಸೂಯೆ ಇರೋ ಈ ಮಾತುಗಳೆಲ್ಲ ಎಲ್ಲಿಂದ ಬರ್ತದೆ? ಔಟ್ ಆಫ್ ಸ್ಟುಪಿಡಿಟಿ. ಬಿಕಾಸ್ ಅವರು ಈ ಒಂದು ರಿಲಿಜಿಯಸ್ ಅಥವಾ ಸ್ಪಿರಿಚುವಲ್ ಥಾಟ್ಸ್ ಅವ್ರಿಗೇನು ಹೋಗಲೇ ಇಲ್ಲ. ಆದರೆ ಜೀಸಸ್ ಇದನ್ನೆಲ್ಲ ನೋಡಿದ್ರು, ಯಾಕೆ ಇವನು ಹಿಂಗೆ ಆಗ್ತಾ ಇದ್ದಾನೆ, ಯಾಕೆ ಈ ಟೀಚರ್ ಹಿಂಗೆ ಆಗ್ತಾ ಇದ್ದಾನೆ, ಯಾಕೆ ಈ ಫ್ಯಾರಿಸ್ ಹಿಂಗೆ ಆಗ್ತಾ ಇದ್ದಾನೆ, ಈ ಸ್ಕಾಲರ್ ಯಾಕೆ ಇಷ್ಟೊಂದು ಆರೋಗ್ಯಂಟ್ ಆಗಿದ್ದಾನೆ, ನಾನು ಕ್ವಶನ್ ಮಾಡಿದ್ರೆ ಇವನು ಯಾಕೆ ಕೋಪ ಬರ್ತಾ ಇದೆ, ಯಾಕೆ ಇವನು ರೈಟಾಗಿ ಆನ್ಸರ್ ಮಾಡಬಾರ್ದು? ವೇರ್ ಇಸ್ ಗಾನ್ ದ ಇಂಟೆಲಿಜೆನ್ಸ್? ಇಂಟೆಲಿಜೆನ್ಸ್ ಎಲ್ಲೋಯ್ತು? ಒಂದು ಬೈಬಲ್ ಕೊಟ್ಟಿರೋ ಇಂಟೆಲಿಜೆನ್ಸ್, ಲೋಕದಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಇಂಟೆಲಿಜೆನ್ಸ್ ಇರೋಂಥ ಒಂದು ಬುಕ್ಕು, ಇವನೊಬ್ಬ ಸ್ಟುಪಿಡ್ನ ರೆಡಿ ಮಾಡಿದೆಯಲ್ಲ ಈ ಬುಕ್ಕು, ಯಾಕೆ ಹಿಂಗಾದ? ಸೊ ಏನು ಮಾಡಿದ್ರು, ಎಲ್ಲವನ್ನ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದ್ರು.
ಜೀಸಸ್ ಮಾತಾಡಿರೋದು ವರ್ಡ್ಸ್ ಬಂದು 31,100 and change ವರ್ಡ್ಸ್ ಅಷ್ಟೇ ಮಾತಾಡಿದ್ದು, ವರ್ಡ್ಸ್ ಇನ್ ಆಲ್ ದ 4 ಗಾಸ್ಪಲ್ಸ್. 4 ಗಾಸ್ಪಲ್ಸ್ ಅಲ್ಲಿ ಜೀಸಸ್ ಮಾತಾಡಿರುವ ಪದಗಳು 31,100 ಪದಗಳಿದೆ ಅಷ್ಟೇ. ಕರೆಕ್ಟಾಗಿ 309 ಕ್ವಶನ್ಸ್ ಇದೆ. ಹೋಲ್ ಬೈಬಲ್ ನಮ್ಗೆ ನೋಡಿದ್ರೆ 31,173 ವಾಕ್ಯಗಳಿದೆ. ಸೊ 31,173 ವಾಕ್ಯಗಳನ್ನು ಅರ್ಥ ಮಾಡಿಸೋಕ್ಕೆ 31,000 ಚಿಲ್ಲರೆ ಪದಗಳಲ್ಲಿ ಯೇಸು ಕ್ರಿಸ್ತರು ಪ್ರಶ್ನೆನ ಮಾತ್ರ ಮಾಡಿದ್ರು. ಆ ಒಂದೊಂದು ಸೆಂಟೆನ್ಸ್ಗೂ ಒಂದು ಕ್ವಶನ್ ಸಾಕು. ದೇ ವಾಂಟ್ ಟು ಥಿಂಕ್. ದ ಇನ್ಫಾರ್ಮೇಶನ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ದೇರ್. ವಿ ಆರ್ ನಾಟ್ ಟ್ರಿಗರಿಂಗ್ ಇಟ್ ಟು ಗೆಟ್ ದಿ ಆನ್ಸರ್. ಚಿಕ್ಕ ವಯಸ್ಸಲ್ಲಿ ಕಲ್ತಿರ್ತೀವಿ ಎಲ್ಲೋ ಒಂದು, ಅಮ್ಮ ಹೇಳಿರ್ತಾರೆ, ಅಪ್ಪ ಹೇಳಿರ್ತಾರೆ, ಯಾರೋ ರಿಲೇಟಿವ್ಸ್ ಹೇಳಿರ್ತಾರೆ, ಫ್ರೆಂಡ್ಸ್ ಹೇಳಿರ್ತಾರೆ, ಟೀಚರ್ಸ್ ಹೇಳಿರ್ತಾರೆ, ಎಲ್ಲ ಮರ್ತಿರ್ತೀವಿ. ಬಟ್ ಡೇಟಾ ಈಸ್ ಸ್ಟೋರ್ಡ್ ಆಲ್ರೆಡಿ. ಡೇಟಾ ನಮ್ಮ ತಲೆಯಲ್ಲಿದೆ. ಆ ಡೇಟಾನ ಏನು ಮಾಡ್ಬೇಕು ಇವಾಗ? ತೆಗಿಬೇಕು, ಆಕ್ಟಿವೇಟ್ ಮಾಡ್ಬೇಕು. ಅದನ್ನು ಆಕ್ಟಿವೇಟ್ ಮಾಡಬೇಕಂದ್ರೆ ಕ್ವಶನ್ ಮಾಡಬೇಕು, ಪ್ರಶ್ನೆ ಕೇಳಬೇಕು. ಒಬ್ಬ ಕ್ರಿಮಿನಲ್ಲ ಅಲ್ವಾ ಅಂತ ಅವನ್ನ ಡಿಸೈಡ್ ಆಗಬೇಕು ಅಂತಂದರೆ ಕೋರ್ಟಲ್ಲಿ ಏನು ನಡಿಬೇಕು? ಪ್ರಶ್ನೆ. ಒಂದು ಇನ್ವೆಸ್ಟಿಗೇಷನ್ ರಿಸಲ್ಟ್ ಟ್ರೂತ್ ಆಚೆ ಬರ್ಬೇಕಂದ್ರೆ ಏನು ಮಾಡಬೇಕು? ಪ್ರಶ್ನೆ, ಎನ್ಕ್ವೈರಿ. ಒಂದು ಯಾವುದೇ ಒಂದು ಕಮಿಟಿ ಟ್ರೂತನ್ನು ಆಚೆಗೆ ತೆಗೆಯೋದಕ್ಕೆ ಯಾವುದೇ ಒಂದು ಕಮಿಟಿ ಮಾಡಲಿ ವರ್ಲ್ಡಲ್ಲಿ, ಸೊ ಅವ್ರೇನು ಮಾಡಬೇಕು? ಕ್ವಶನ್ ಮಾಡಬೇಕು ಟ್ರೂತನ್ನು ಆಚೆಗೆ ತೆಗೆಯೋದಕ್ಕೆ. ಸೊ ಅಲ್ಟಿಮೇಟ್ ಆಗಿ ಇದರಿಂದ ನಮ್ಗೆ ಗೊತ್ತಾಗೋದೇನ್ರಿ? ವಿತೌಟ್ ಎ ಕ್ವಶನ್ ಟ್ರೂತ್ ಕೆನ್ ನಾಟ್ ಕಮ್. ಸತ್ಯ ಆಚೆಗೆ ಬರಲ್ಲ. ವಾಸ್ತವ ಏನಂತ ಗೊತ್ತಾಗಲ್ಲ. ರಿಯಾಲಿಟಿಗೆ ನಾವು ಹೋಗಲ್ಲ. ಒಂದು ಇಲ್ಯೂಷನ್ ವರ್ಲ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲೇ ಎದ್ಬಿಟ್ಟಿರ್ತೀವಿ ನಾವು. ಅಯ್ಯೋ ದೇವ್ರು ಮಾತಾಡಿಸ್ಬಿಟ್ರೆ ಅವರು ಕೋಪದವರಪ್ಪ, ಪ್ರಾರ್ಥನೆ ಮಾಡಿಬಿಟ್ರೆ ಇಂಥವ್ರಪ್ಪ, ಅವ್ರು ಹಿಂಗೇ ಪ್ರಾರ್ಥನೆ ಮಾಡಬೇಕು, ಇಂಥ ದಿನನೇ ಪ್ರಾರ್ಥನೆ ಅದು ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡಬೇಕು ಅನ್ನೋ ಅಂಥ ಒಂದು ಇಲ್ಯೂಷನ್ ವರ್ಲ್ಡಲ್ಲಿ ಹೋಗಿರ್ತೀವಿ. ಇಟ್ಸ್ ಎ ಇಲ್ಯೂಷನ್, ಇಟ್ ಇಸ್ ನಾಟ್ ಎ ಫ್ಯಾಕ್ಟ್. ಸಂಡೇನೇ ಹೋಗ್ಬೇಕು, ಸಂಡೇ ಇಷ್ಟೊತ್ತಿಗೆ ಹೋಗ್ಬೇಕು, ಇಷ್ಟೊತ್ತಾದ್ಮೇಲೆ ಜಾಸ್ತಿ ಹೊತ್ತು ಆಗಬಾರ್ದು. ಇಟ್ಸ್ ಎನ್ ಇಲ್ಯೂಷನ್. ಇಟ್ಸ್ ಎನ್ ಇಲ್ಯೂಷನ್ ಕ್ರಿಯೇಟೆಡ್ ಬೈ ದಿ ಎಜುಕೇಷನಲ್ ಸಿಸ್ಟಮ್ ಆಫ್ ದಿಸ್ ವರ್ಲ್ಡ್. 45 ಮಿನಿಟ್ಸ್ ಅಷ್ಟೇ ಕಲಿಬೇಕು. 45 ಮಿನಿಟ್ಸ್ ಆಗ್ಬಿಟ್ರೆ ಬ್ರೈನ್ ಏನೋ ಆಗ್ಬಿಡ್ತದಂತೆ. ಏನಾಗ್ಬಿಡ್ತದೆ? ಜೀಸಸ್ ಕ್ರೈಸ್ಟ್ ಅವ್ರು ಕೊಂಡಿಸ್ಕೊಂಡ್ರು ಸರ್ಮನ್ ಆನ್ ದ ಮೌಂಟೇನು. 45 hours ಸೆಷನ್ಸ್ ಎಷ್ಟೋಯ್ತ್ರಿ? 3 days ಹೊಟ್ಟೋಯ್ತು ನೋಡಿ. 24 ಹೋಗ್ತಾನೆ ಇದೆ. 3 days ಹೋಯ್ತು. ಆವಾಗಲೂ ಆ ಜನಗಳಿಗೆ ಇನ್ನೂ ಮಾತಾಡೋ ಜೀಸಸ್ ಅಂತ ಇದ್ರೆ ಜೀಸಸ್ ಟೈರ್ಡ್ ಆಗ್ತದೆ ಈಗ. The way how Jesus spoke and he started stimulating their intelligence, they stored the data, their information. It was so pleasant and so curious and it was so learning. ಅದೊಂದು ಲರ್ನಿಂಗ್ ಥರ ಗೊತ್ತಾಯ್ತು ಇವ್ರಿಗೆ. ಏನೋ ಕಲ್ತ್ವಿ, ಐ ಗಾಟ್ ಸಮಥಿಂಗ್ ಫ್ರಮ್ ಇಟ್ ಅಂತ ಗೊತ್ತಾಯ್ತು ಅವ್ರಿಗೆ. ನಾವೀಗ ಶಾಲೆಯಲ್ಲೋ ಚರ್ಚಲ್ಲೋ ಎಲ್ಲೋ ಒಂದು ಕಡೆ ಹೋಗ್ತಿದ್ವಿ ಅಂದರೆ ನಮಗೆ ಲರ್ನಿಂಗ್ಗೆ ಅಂತ ಹೋಗ್ತಾ ಇರಲ್ಲ. ನಾವು ಹೋಗ್ಬೇಕು, ಅದೊಂದು ಕಸ್ಟಮ್ ಅಂತ ಹೋಗಿರ್ತೀವಿ. ಲೋಕಲ್ ಸ್ಕೂಲ್ಗಳು ಅಷ್ಟೇ, ಚರ್ಚ್ಗಳು ಅಷ್ಟೇ, ಟೆಂಪಲ್ಸ್ ಅಷ್ಟೇ. ಟೆಂಪಲ್ಸಲ್ಲಂತೂ ಬಿಡಿ, ಬೇರೆ ಒಂದು ಲ್ಯಾಂಗ್ವೇಜ್ ಇಟ್ಟಿರ್ತಾರೆ. ಲ್ಯಾಂಗ್ವೇಜ್ ಯಾರಿಗೂ ಟೀಚೇ ಮಾಡಲ್ಲ. ಮಂತ್ರ ಇಟ್ಟಿರ್ತಾರೆ, ಮಂತ್ರನ ಯಾರಿಗೂ ಏನು ಹೇಳೋಕ್ಕೆ ಹೋಗಲ್ಲ. ಅದನ್ನೆಲ್ಲ ತಪ್ಪು ಅಂತ ಹೇಳಿದ್ರು. 11th century ಒಬ್ರು ಬಂದರು, ಬಸವಣ್ಣ ಅಂತ, ನಮ್ಮ ಕರ್ನಾಟಕದಲ್ಲಿ. ಬಸವಣ್ಣ ಅಂತ ಬಂದರು. ನೀವು ಏನು ಮಾಡ್ತಾ ಇದ್ದೀರಾ? ನೀವು ನಿಮ್ಮ ಮಂತ್ರಗಳು, ನಿಮ್ಮ ವೇದಗಳು, ನಿಮ್ಮ ಉಪನಿಷತ್ತುಗಳು ಎಲ್ಲ ಓದ್ಬಿಟ್ಟು ಯಾವ ದೇವ್ರ ಹತ್ರ ಹೋಗ್ತಾನೆ? ಎಷ್ಟು ತಪ್ಪು ಗೊತ್ತಾ ನೀವು ಮಾಡ್ತಾ ಇರೋಂಥದ್ದು? ನಿಮ್ಮ ಸಹೋದರಗಳನ್ನ ನೀವು ಕೀಳ್ ಜಾತಿ ಅಂತ ಎಣಿಸ್ತೀರಲ್ಲ. ಫಸ್ಟ್ ಆಫ್ ಆಲ್ ನೀವು ಮನುಷ್ಯರೇ ಅಲ್ಲ, ಮನುಷ್ಯತ್ವ ಹೋಯ್ತು ನಿಮ್ಮ ಒಳಗಡೆ ಅಂತಂದು. ನೀವು ಮನುಷ್ಯರ ಅನ್ಸ್ಕೊಳ್ಳೋಕ್ಕೆ ಅಯೋಗ್ಯರು. ನಿಮ್ಮ ಬ್ರದರನ್ನು ಅವ್ನು ಕಮ್ಮಿ ಜಾತಿಯವನು ಅಂತೇಳಿ ಪಕ್ಕಕ್ಕೆ ಇಡ್ತೀರಾ. ಏನಂತ ಮನುಷ್ಯರೇ? ಮೃಗಗಳು ಕೂಡ ಹಿಂಗೆ ಮಾಡಲ್ಲ. ಮೃಗಗಳು, ಕ್ರೂಯಲ್ ಬೀಸ್ಟ್ಗಳು ಕೂಡ ಹಿಂಗೆ ಮಾಡಲ್ಲ. ಇಷ್ಟು ವರ್ಸ್ಟ್ ನೀವು ಮನುಷ್ಯರಲ್ಲ ಅಂತ ಕರೆದ್ರು ಅಬ್ಬ ಬಸವಣ್ಣ ಅನ್ನೋರು. ಆಮೇಲೆ ಐಡಲ್ಸ್ನ ನೋಡಿ ಅವ್ರು ಹೇಳಿದ್ರು, ಅದು ಹೆಂಗ್ರಿ ನೀವು ಇದ್ರೊಳಗೆ ದೇವ್ರು ಇರ್ತಾನೆ ಅಂತ ನೀವು ಹೆಂಗೆ ಹೇಳ್ತೀರಾ? ನೀವು ಇದ್ರೊಳಗೆ ದೇವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ದೇವರನ್ನು ಅವನು ಒಂದು ನಮ್ಮೊಳಗಡೆ ಇರಬೇಕು, ಇನ್ನೊಂದು ನಾವು ನೋಡುವ ಸೃಷ್ಟಿಯಿಂದ ಆಚೆ ಇರಬೇಕು. ಅದು ಎರಡೂ ಇಲ್ಲದೆ ನೀವು ನೋಡಿದ್ರಲ್ಲ ದೇವ್ರು ಇದ್ದಾನೆ ಅಂತಂದರೆ ಅದೊಂದು ಮೂರ್ಖತನ ಅದು ಅಂತ ಹೇಳಿದ್ರು. ಯಾರು? ಬಸವಣ್ಣನವ್ರು ಹೇಳಿದ್ರು. ಹೇಳಿ ಯಾಕೆ? ಇವ್ರು ಹೇಳೋ ಮಂತ್ರದಲ್ಲೂ ಅದಿದೆ. ಈ ಮಂತ್ರಗಳನ್ನು ಇವರು ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳಲ್ಲ. ಇವರು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ? ಲ್ಯಾಟಿನಲ್ಲೋ ಗ್ರೀಕಲ್ಲೋ ಏನೋ ಹೇಳಿದ್ರು ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ನಮ್ಗೆ ಹೆಂಗೆ ಗೊತ್ತಾಗ್ತದೆ ಅದು? ಇವರು ಸಾಂಸ್ಕ್ರಿಟಲ್ಲಿ ಹೇಳ್ತಾರೆ, ಅದು ಇನ್ನೂ ಟಫ್ ಲ್ಯಾಂಗ್ವೇಜ್. ಅವರೇ ಹೇಳ್ತಾರೆ ನಮ್ಮ ಲ್ಯಾಂಗ್ವೇಜ್ ಎಷ್ಟು ಟಫ್ ಗೊತ್ತಾ? ಟಫ್ ಆಗಿರೋದು ಬೇಕಾ ಮನುಷ್ಯನಿಗೆ? ಈಸಿಯಾಗಿ ಕಲಿಯೋದು ಬೇಕಾ? ಇದೇ ಥರ ನಮ್ಮ ಧರ್ಮಶಾಸ್ತ್ರನ ಮಾಡಿಟ್ಟಿರೋದು.
ಇಷ್ಟು ಟಫ್ ಆಗಿದೆ ಅಂದರೆ ಆ ಕಾಲದ್ದು ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಜೀಸಸ್ ಬಂದರು, ಆ ಟಫ್ ಆಗಿರೋ ವರ್ಡ್ಸ್ ಸ್ಟೋರ್ ಆಗಿದೆ. ಮಕ್ಕಳ ನಿಮಗೊಂದು ಪ್ರಶ್ನೆ ಮಾಡಿದ್ರೆ ನೀವು ಹಂಗೆ ಅರ್ಥ ಮಾಡ್ಕೊಂಡ್ಬಿಡ್ತೀರಾ ಅಂತೇಳಿ ನಿಧಾನವಾಗಿ ಒಂದೊಂದೇ ಪ್ರಶ್ನೆ ಮಾಡೋಕ್ಕೆ ಶುರು. ಒಬ್ಬ ಬಂದ, ಜೀಸಸ್ ಕ್ರೈಸ್ಟು ಒಂದು ಕಡೆ ನಿಂತಿದ್ದಾರೆ, ಕೇಳಿ, ನೀವು ಟ್ಯಾಕ್ಸ್ ಕಟ್ಟಬೇಕಲ್ಲ, ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಯಾರಿಗೆ? ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್, ದೇವಾಲಯಗಳಿಗೆ ಇವುಗಳಿಗೆಲ್ಲ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಲ್ವಾ, ನಿಮ್ಗೂ ಹೆಂಗಪ್ಪ ಟ್ಯಾಕ್ಸ್ ಕಟ್ತಾನ ಇಲ್ವಾ? ಕನ್ನಿಂಗ್ ಕ್ವಶನ್. ಸೊ ಈಗ ಇವರು ಏನು ಮಾಡಬೇಕು? ಕಟ್ತೀನಿ ಅಂದರೆ ಬೇಡ ಅಂತಾರೆ, ಕಟ್ತೀನಿ ಅಂದ್ಬಿಟ್ರೆ ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ನಾವು ಅಬ್ರಹಾಮ್ ಸೀಡ್, ನಾವು ಅವ್ರದ್ದು ಡಿಸೆಂಡೆಂಟ್ಸ್, ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ನಾವೇನು ಗುಲಾಮ್ರ, ಸ್ಲೇವ್ಸ ನಾವು ಅಂತ ಆರ್ಗ್ಯೂ ಮಾಡ್ತಾರೆ. ಕಟ್ಟಬೇಡ್ರಿ ಅಂದರೆ ಏನಂತಾರೆ ಗೊತ್ತಾ? ಹಂಗಾದರೆ ಹೆರೋದ್ಗೆ ಅಗೇನ್ಸ್ಟ್ ಆಗಿ ನೀನು ಗೌರ್ಮೆಂಟ್ಗೆ ರೆಬಲಿಯಸ್ ನೀನು ಅಂತೇಳ್ಬಿಟ್ಟು ಹಿಂಗೆ ತಪ್ಪು ಓಡಿಸ್ಬಿಡ್ತಾರೆ. ಈಗೇನು ಮಾಡೋದು? ಹಿಂಗಂದ್ರೆ ಹಂಗಂತಾರೆ, ಹಂಗಂದ್ರೆ ಹಿಂಗಂತ, ಈಗ ಎರಡನ್ನೂ ತುಂಬ ಸಿಂಪ್ಲಿಫೈ ಮಾಡ್ತಾರೆ. ಆವಾಗ ಯಾವುದು ಟ್ಯಾಕ್ಸ್ ಕೇಳ್ತಾ ಇರೋದು ನೀವು? ಆ ಟ್ಯಾಕ್ಸ್ನ ಸ್ವಲ್ಪ ತೋರಿಸಿ ನನಗೆ. ಅವ್ರು ಕೇಳೋದೇನು ಟ್ಯಾಕ್ಸು? ಹಣ, ಕರೆನ್ಸಿ ತೋರಿಸೋದು. ಇದ್ರ ಮೇಲೆ ಪ್ರಿಂಟ್ ಯಾರ್ದಿದೆ ಅಂತ, ಯಾರ್ದಿದೆ? ಕೈಸರ್ದು ಕೊಡ್ರಿ, ದೇವ್ರದು ನೋಡಿ. ಇವರೆಷ್ಟು ಅಡ್ವಾನ್ಸ್ ಆಗಿತ್ತು ಅಂತಂದರೆ, ಅವ್ರು ಕೇಳಿದ್ದು, ಅವ್ರು ಪ್ಲ್ಯಾನ್ ಮಾಡಿದ್ದು ಕನ್ನಿಂಗಾಗಿ, ಅದಕ್ಕಿಂತ ಆಚೆ ಇತ್ತು ಇವ್ರದ್ದು ಇಂಟೆಲಿಜೆನ್ಸು. ಬಟ್ ವಿದಿನ್ ಒನ್ ಶಾರ್ಟ್ ಲೈನ್, ತುಂಬ ಶಾರ್ಟ್ ಲೈನ್, ಈಸ್ ಸ್ಟಿಮ್ಯುಲೇಟೆಡ್ ಟು ಎನ್ ಎಕ್ಸ್ಟೆಂಟ್ ವೇರ್ ದೇ ಸ್ಟಾರ್ಟೆಡ್ ಥಿಂಕಿಂಗ್, yes, we are the image of God. Of the same kind, other side is God and this side is our image. We are just resembling God. Both sides of the same coin. We are created in the God's image. So we need to render God what we have received so far. We need to represent in everything. ಯೋಚನೆ ಮಾಡೋಕ್ಕೆ ಶುರು. ಇನ್ನೊಬ್ಬ ಬರ್ತಾನೆ, ಬಂದು ಕೇಳ್ತಾನೆ, ಜೀಸಸ್ ನೀವು ಈ ಒಂದು ಟ್ಯಾಕ್ಸ್ ಕಟ್ತೀರಲ್ಲ, ಅದನ್ನು ನಾವು ಕಟ್ಟಬೇಕಾ? ಟೀಚರ್ ಅಲ್ವಾ ನಾವು? ಅವ್ರು ಕೇಳ್ತಾರೆ. ಜೀಸಸ್ಸೇ ಕೇಳ್ಬಿಡ್ತಾರೆ ಇದನ್ನು ಇನ್ನೊಂದ್ಸರಿ. ಅವರ ಒಂದು ಶಿಷ್ಯನ ಕರೀತಾರೆ, ಏನಪ್ಪ, ಒಂದು ರಾಜ್ಯದಲ್ಲಿ ಆ ರಾಜ್ಯದ ಜನ ಟ್ಯಾಕ್ಸ್ ಕಟ್ಟಬೇಕಾ ಅಥವಾ ಹೊರಗಿನವರು ಟ್ಯಾಕ್ಸ್ ಕಟ್ಟಬೇಕಾ? ಅವ್ನು ಯೋಚನೆ ಮಾಡ್ತಾನೆ, ಪಕ್ಕದ ಮನೆಯವ್ರು ತಾನೇ ಟ್ಯಾಕ್ಸ್ ಕಟ್ಟಬೇಕು, ನಾವು ಓನ್ ಹೌಸರು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಕಟ್ಬಾರ್ದು, ಮಾರಲಿ ರಾಂಗ್ ಇದು ಅಂತ ಹೇಳ್ಬಿಡುವಾಗ, ನಿನ್ಗೆ ಗೊತ್ತಾಯ್ತಲ್ಲ, ಅದಷ್ಟು ಸಾಕು ನನಗೆ. ನಾನು ಕ್ವಶನ್ ಕೇಳಿದ್ದು ಟ್ಯಾಕ್ಸ್ ಕಟ್ಟಬಾರ್ದು ಅಂತಲ್ಲ, ಬಟ್ ನಂಗೆ ಏನಾಗಬೇಕಾಗಿತ್ತು, ನಿನಗೆ ಅರ್ಥ ಆಗಬೇಕಾಗಿತ್ತು ಈ ವಿಷಯ. ಕೆಲಸ ಮಾಡು, ಅಲ್ಲೋ ಒಂದು ಮೀನು ಹಿಡ್ಕೊ, ಅದ್ರ ಬಾಯಿಂದ ₹1 ಬರ್ತದೆ. ಎಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಅವಾಗ? ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ರಿ ಇಸ್ರೇಲಲ್ಲಿ? ನಾನು ಸುಮ್ಮನೆ ಟೀಚರ್ ಥರನೇ ಇರೋಕ್ಕೆ ಆಗೋಯ್ತು, ಕ್ವಶನ್ ಕೇಳ್ತೀನಿ ನೋಡಿ. ಕ್ವಶನ್ ಪಾಠ ತೊಗೊಂಡು ನನ್ನ ಕ್ವಶನೇ ಕೇಳ್ತಾ ಇಲ್ಲ, ಪಾಠನೇ ನನ್ನ ಕ್ವಶನ್ನೇ ಕೇಳ್ತಾ ಇಲ್ಲ, ನಾನು ರಾಂಗೇ ಮಾಡ್ತಾಯಿದ್ದೀನಿ. ಸೊ ಅವ್ರ ಟ್ಯಾಕ್ಸ್ ಎಷ್ಟು ಕಟ್ಟಬೇಕಂದ್ರೆ ½ ಶೇಕೆಲ್. ಎಷ್ಟು? ಯಾಕಷ್ಟೇ ಟ್ಯಾಕ್ಸ್ ಇಟ್ಟಿದ್ರು ಅಂತೇಳಿ ಇನ್ನೊಂದು ದಿನ ಪಾಠ ತಗೊಳ್ತೀನಿ. ಯು ಕ್ಯಾನ್ ನೋ ದಿ ಎಂಟೈರ್ ಗಾಡ್ಸ್ ಪ್ಲಾನ್ ಇನ್ ದಟ್ ½ ಶೇಕೆಲ್ ಟ್ಯಾಕ್ಸ್ ಮನಿ. ಯಾಕೆ ಅದಷ್ಟೇ ಇಟ್ಟಿದ್ರು ದೇವರು? ಇಟ್ಸ್ ಅ ಬ್ಯೂಟಿಫುಲ್ ಲೆಸನ್. ನೀವೆಲ್ಲರೂ ತುಂಬ ಖುಷಿ ಪಡ್ತೀರ ಅದನ್ನು ತಿಳ್ಕೊಳ್ಳುವಾಗ. ಯಾಕೆ ಅಷ್ಟೇ ಇಟ್ಟಿದ್ರು, ಅದರ ಹಿಂದೆ ಇರೋಂಥ ಆ ಒಂದು ಸಂದೇಶ ಏನು, ವಾಟ್ ಈಸ್ ದಟ್ ಸೀಕ್ರೆಟ್ ಬಿಹೈಂಡ್ ದಟ್ ಅಂತ ಇನ್ನೊಂದ್ಸರಿ ಕಲಿಯೋಣ. ಸೊ ಅದನ್ನು ತೊಗೊಂಡು ₹1 ಬರುತ್ತೆ, ನಿಂದರ್ಧ ನಂದರ್ಧ ಅಂತ ಕೊಟ್ಬಿಡು ಅಂತ ತಗೊಂಡವರು ಡಿಸೈಬಲ್ ಕೊಟ್ಬಿಟ್ರು. ಇನ್ನೊಂದು ಗ್ರೂಪ್ ಬಂದ್ಬಿಟ್ಟಿದೆ ಅಲ್ಲ, ನೀವು ನಮ್ಮ ಜೊತೆನೇ ಇರ್ತೀರಾ ಅಂತನೂ ಹೇಳ್ತಾ ಇರ್ತೀರಾ, ತಂದೆ ಮನೆ ಅಲ್ಲಿ ಹೋಗ್ತೀನಿ ಅಂತಲೂ ಹೇಳ್ತಾ ಇರ್ತಾರೆ. ಯಾವ್ದು ಕರೆಕ್ಟು? ನೀವು ಮೆಸ್ಸಯ್ಯ ಆಗಿದ್ದರೆ ನೀವು ನಮ್ಮ ಜೊತೆ ಇರಬೇಕು, ಮತ್ತು ತಂದೆ ಮನೆ ಅಂತಿರಲ್ಲ ಅಂತ. ಇದು ಮ್ಯಾಥ್ಯೂ 22nd ಚಾಪ್ಟ್ರಲ್ಲಿ ಬರ್ತದೆ ಡಿಸ್ಕಷನ್, ಫುಲ್ ಚಾಪ್ಟರ್ ಇರುತ್ತೆ. ಅವಾಗ ಈಗ ಜೀಸಸ್ಸು ನಾನು ಅಲ್ಲೋಗಿ ತಂದೆ ಮನೆಗೆ ಹೋಗ್ಬಿಡ್ತೀನಿ ಅಂತಂದರೆ, ಹಂಗಾದ್ರೆ ನಿನ್ನ ಮೆಸ್ಸಯ್ಯ ಅಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ಜೀಸಸ್. ಅಥವಾ ಸರಿ, ನಾನು ಮೆಸ್ಸಯ್ಯ, ನಾನು ನಿಮ್ಮ ಹತ್ರನೇ ಇದ್ಬಿಡ್ತೀನಿ, ಹಂಗಾದ್ರೆ ನೀನು ತಂದೆಯಿಂದ ಬಂದಿಲ್ಲ, ತಂದೆ ಬಗ್ಗೆ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳ್ಬಿಡ್ತಾರೆ. ಹಿಂಗೆ ಹೇಳಿದ್ರು ಇಟ್ಕೊತಾರೆ, ಹಂಗೆ ಹೇಳಿದ್ರು ಇಟ್ಕೊತಾರೆ. ಈಗೇನು ಹೇಳೋದು ಜೀಸಸ್ಸು? ತುಂಬ ಡಿಫಿಕಲ್ಟ್. ಅದಕ್ಕೆ ಇವಾಗ ಏನು ಮಾಡ್ತಾರೆ ಅಂದರೆ, ಸರಿ ನಾನು ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ ಅಂತಾರೆ. ಯಾಕಂದ್ರೆ ನೀವು ಪ್ರಶ್ನೆ ಮಾಡಿದ್ದೀರಾ, ನಾನು ಪ್ರಶ್ನೆ ಮಾಡಬಾರ್ದಾ? ನಾನು ಪ್ರಶ್ನೆ ಮಾಡ್ತೀನಿ ನಿಮಗೆ, ನನ್ನ ಉತ್ತರ ನಿಮ್ಮ ಪ್ರಶ್ನೆಯಲ್ಲೇ ಹೇಳ್ತೀನಿ ನಾನು ಅಂತಂದ್ಬಿಟ್ಟು ಅವ್ರು ಕೇಳ್ತಾರೆ. ಈಗ ದಾವೀದನ ಕುಮಾರನನ್ನು ನೀವು ಮನುಷ್ಯ ಕುಮಾರನ ನೀವೇನಂತ ಕರೀತೀರಾ? ದಾವೀದನ ಕುಮಾರನು ಅಂತ ಹೇಳ್ತಾರೆ. ಬಟ್ ಅದೇ ನಿಮ್ಮ ದಾವೀದನು ಮನುಷ್ಯ ಕುಮಾರನನ್ನು ಏನಂತ ಕರಿತಿದ್ದಾನೆ ಗೊತ್ತಾ? ಕೀರ್ತನೆಯಲ್ಲಿ ಅಂತಂತಾರೆ. ಏನಂತ ಕರೆದವ್ರೆ?
ಕರ್ತನಿ ಅಂತ ಕರೀತಾರೆ. ಈಗ ಅವನು ಕರ್ತನಾಗ್ಬೇಕಾ ಅವನ ಮಗನಾಗ್ಬೇಕಾ ಅಂತಂತಾರೆ. ಇವರು ಯೋಚನೆ ಮಾಡಿದ್ರು ಯಾವ್ದು ಕರೆಕ್ಟ್ ಆಗ್ತದೆ, ಹೌದಲ್ವಾ? ಮಗ ಆಗಬೇಕು, ಕರೆಕ್ಟು. ದಾವೀದನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಗನೇ ಆಗಬೇಕು. ಕರ್ತನಂತ ಹೇಳಿದಾನೆ ಅಂತಂದರೆ ಅವನು ದೇವ್ರು ಕಳ್ಸಿಕೊಟ್ಟಿರೋ ಕಾರಣ ಕರ್ತನಂತನೂ ಹೇಳೋದು ನ್ಯಾಯನೇ. ಈಗ ಯಾವುದಪ್ಪ ಕರೆಕ್ಟು ಅಂತೇಳಿ ಸುಮ್ಮನೆ ಹೊರಟಾಗ್ತಾರೆ. ಆನ್ಸರೇ ಹುಡ್ಕಕ್ಕೆ ಹೋಗಲ್ಲ ನೆಕ್ಸ್ಟ್ ಅವ್ರು. ಮನುಷ್ಯಂದಿದೆ ಪ್ರಾಬ್ಲಮ್. ಮನುಷ್ಯಂದೇನೆಂದರೆ ಅವ್ರಿಗೆ ಇನ್ಸಲ್ಟ್ ಆದಂಗೆ ಆಗ್ಬಿಟ್ರೆ, ಆನ್ಸರ್ ಗೊತ್ತಿಲ್ಲ ಅನ್ನೋಂಗೆ ಆಗ್ಬಿಟ್ರೆ ಅವ್ರು ಅದು ಎಷ್ಟು ಇನ್ಸಲ್ಟಾಗಿ ತೊಗೊಂಡ್ಬಿಡ್ತಾರೆ ಅಂದರೆ, ನಾವು ಮುಂದಕ್ಕೆ ಮಾತಾಡಿದ್ರೆ ನಮ್ಮ ಮರ್ಯಾದೆ ಹೋಗ್ಬಿಡ್ತದೆ. ಏನು ಇವ್ರದ್ದು ಮಹಾ ಮರ್ಯಾದೆ, ಇವ್ನು ಹುಟ್ಟಿರೋದು ಒಬ್ಬ ಪಾಪಿ ಹೊಟ್ಟೆ ಒಳಗಡೆ, ಇವಂಗೇನು ಮರ್ಯಾದೆ ದೊಡ್ಡದು? ನಾವು ಹುಟ್ಟಿರೋದು ಯಾರ ಹೊಟ್ಟೆಯಲ್ಲಿ? ಒಬ್ಬ ಪಾಪಿ ಹೊಟ್ಟೆ. ಇವಾಗ ನೋಡಿ, ಆಫ್ಟರ್ ಆಲ್ ಈಗ ನಾನು ಓದಿಲ್ಲ ಅಂತ ಇಟ್ಕೊಳ್ಳೋಣ, ಒಂದು 5ನೇ ತರಗತಿ ಅಷ್ಟೇ ಓದಿದ್ದೀನಿ, ಏನಿದು ದೊಡ್ಡದು? ಇದನ್ನು ಹೇಳೋದ್ರಲ್ಲಿ ಏನು ತಪ್ಪಿದೆ? ಯಾಕಂದರೆ ಇದು ಎಲ್ಲೋ ಒಂದು ಪ್ಲೇಸಲ್ಲಿ ನಾನು ಹಿಂಗೆ ಮಾತಾಡ್ತಿರೋ ಒಂದು ಬ್ರದರ್ ಹತ್ರ ಅಂದೆ, ಇಲ್ಲ ಬ್ರದರ್ ನಾನು ಅಷ್ಟೊಂದು ಓದ್ಕೊಂಡಿಲ್ಲ ನಿಮ್ಮಷ್ಟು, ಒಂದು 5 ಓದಿದ್ದೀನಿ ಅಷ್ಟೇ. ಬ್ರದರ್ ಅದನ್ನೆಲ್ಲ ಹೇಳ್ಬಾರ್ದು, ಇವ್ರಿಗೆ ಏನರ್ಥ ಈಗ ಹೇಳ್ಬಿಟ್ರೆ ಏನೋ ಅವ್ರಿಗೆ ಅದೇ ಒಂದು ದೊಡ್ಡ ಏನೋ ಡಿಗ್ರೇಡ್ ಮಾಡ್ದಂಗೆ. ಅರ್ಥ ಮಾಡ್ಕೊಳ್ಳಿ. ನಮಗೆ ಈ ಥರ ನೋಡ್ತೀವಿ. ಯೆಹೋವ ದೇವ್ರಿಗಿದಿಲ್ಲ. ಆ್ಯಕ್ಚುಲಿ ಯೆಹೋವ ದೇವರನ್ನ ಅವ್ರ ಭಕ್ತರ ಪ್ರಶ್ನೆ ಮಾಡ್ತಾರೆ. ಅವ್ರ ಭಕ್ತರು ಏನು ಮಾಡ್ತಾರೆ ಅಂದರೆ, ಇವರು ಅಬ್ರಹಾಂ ಕೇಳ್ತಾರೆ, ದೇವ್ರೆ ನೀನು ಆ ಪಟ್ಟಣ ಮೇಲೆ ಬೆಂಕಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ, ಅಕಸ್ಮಾತ್ 50 ಜನ ನೀತಿವಂತರಿದ್ರು, ಬೆಂಕಿ ಹಾಕಿದ್ರೆ ನೀನು ಮಾಡೋದು ನ್ಯಾಯನಾ? ಈಗ ದೇವ್ರೇನು ಮಾಡಿದ್ರು? ಓ ಇಲ್ಲಪ್ಪ, ನ್ಯಾಯ ಇಲ್ಲ ಕಣ. ಹೌದು, 50 ಇದ್ಬಿಟ್ರೆ ಅಷ್ಟು ಜನ ನಾಶ ಮಾಡೋಕ್ಕಾಗ್ತದೇನೋ? ಇಲ್ಲ ಕಣ. ಸರಿ, ಓಕೆ, ನೀನು ನಿಂತ್ಕೊಂಡೆ ಆ ಸ್ಟ್ಯಾಂಡರ್ಡ್, ನಾನು ಇನ್ನೊಂದು ಸ್ಟ್ಯಾಂಡರ್ಡ್ಗೆ ಬರ್ತೀನಿ. ನಾನು ಏನು 50ರಲ್ಲಿ 10 ಕಮ್ಮಿ ಆಗಿಬಿಟ್ರೆ ಅಂತ. 50 ಇದ್ರೆ ನೀನು ಉಳಿಸ್ತೀಯ, ಓಕೆ ಒಪ್ಕೊಳ್ಳೋಣ. ಬಟ್ 40 ಇದ್ರೆ ಏನು ಮಾಡ್ತೀಯಾ? 40 ಇದ್ರೂ ಏನು ಮಾಡೋಕ್ಕಾಗಲ್ಲ ಕಣ. ಓಕೆ, ನೀನು 30ಗೆ ಬಂದ್ಬಿಟ್ಟಲ್ಲ, ಈಗೇನು ಮಾಡಲಿ ನಾನು? ಸರಿ, 30ಗೂ ಒಂದು 10 ಕಮ್ಮಿ ಆಯ್ತಪ್ಪ, ಅವಾಗೇನು ಮಾಡ್ತೀಯಾ? ಆಯಿತು ಕಣ, 20 ಇದ್ರೂ ಸರಿ ಕಣ. ಇಲ್ಲ ಲಾಸ್ಟ್ ಒಬ್ಬನೇ ಇದ್ರೆ ಅವಾಗೇನು ಮಾಡ್ತೀಯಾ ಅಂತಾರೆ. ಯಾವ ಲೆವೆಲ್ಗೆ ತಗೋಬಿಡ್ತಾರೆ ಯಾರನ್ನ? ದಿ ಆಲ್ಮೈಟಿ ಜೆಹೋವಾ, ದ ಕ್ರಿಯೇಟರ್ ಆಫ್ ಯೂನಿವರ್ಸ್, ಮೇ ಬಿ ಮಲ್ಟಿವರ್ಸ್ ಅಕಾರ್ಡಿಂಗ್ ಟು ದ ಪ್ರೆಸೆಂಟ್ ಸೈನ್ಸ್. ಮಲ್ಟಿವರ್ಸಸ್ಗಳನ್ನು ಕ್ರಿಯೇಟ್ ಮಾಡಿರೋ ಒಂದು ಯೆಹೋವನನ್ನು ತರಕಾರಿಗಿಂತ ಕೆಳಗಿನ ಲೆವೆಲ್ಗೆ ಬಾರ್ಗೇನ್ ಮಾಡ್ಕೊಂಡು ಕೂತ್ಕೊಳ್ತಾನೆ. ಸೊ ಅಷ್ಟೊಂದು ಏನು ಮಾಡ್ಬೋದು? ನಾನು ಗ್ರೇಟ್ ಅಂತ ಯೆಹೋವನ ಅಂದ್ಕೊಳ್ಳಲ್ಲ. ನಾನು ಗ್ರೇಟ್, ಇವನು ಯಾರೋ, ನೀನು ಯಾರೋ ನನಗೆ ಪ್ರಶ್ನೆ ಮಾಡೋಕ್ಕೆ, ನನ್ನ ಗ್ಲೋರಿ ಏನು ಗೊತ್ತೇನೋ, ನನ್ನ ಮರ್ಯಾದೆ ಏನು ಗೊತ್ತೇನೋ, ಇದೆಲ್ಲ ಮಾಡಲ್ಲ ಅವರು. ಸೊ ಹಾಗಾದರೆ ಪ್ರಿಯರೇ, ನಮಗೆ ಕೊನೆಯಲ್ಲಿ, ಈ ಪಾಠದ ಕೊನೆಯಲ್ಲಿ ನಮ್ಗೆ ಏನು ಉಳ್ಕೊಬೇಕಾಗುತ್ತಪ್ಪ ಅಂತಂದರೆ, ನಾವು ಎಲ್ಲ ವಿಷಯಗಳಿಗೂ ಪ್ರಶ್ನೆ ಮಾಡಬೇಕು ಅನ್ನೋದನ್ನು ತೊಗೊಬೇಕು. ಬಟ್ ಆ ಪ್ರಶ್ನೆಯಲ್ಲಿ ಮೆಮೊರಿಯಲ್ಲಿ ಇರ್ಬೇಕು ನಮ್ಗೆ ಆಲ್ವೇಸು. ನೆಗೆಟಿವ್ ಆಗಿ ಕೇಳೋದು ಬೇರೆ, ಪಾಸಿಟಿವ್ ಆಗಿ ಕೇಳೋದು ಬೇರೆ. ನೆಗೆಟಿವ್ ಆಗಿ ಪ್ರಶ್ನೆ ಕೇಳೋದು ಏನು ಮಾಡುತ್ತೆ ಅಂದರೆ ಕೋಪ ಬರ್ಸುತ್ತೆ. ಪಾಸಿಟಿವ್ ಆಗಿ ಪ್ರಶ್ನೆ ಮಾಡೋದು ಏನು ಬರ್ಸುತ್ತೆ ಅಂತಂದರೆ ಇಂಟೆಲಿಜೆನ್ಸನ್ನು ಟ್ರಿಗರ್ ಮಾಡುತ್ತೆ. ಆಯ್ತಾ? ಸೊ ನಮ್ಮ ಇಂಟೆನ್ಷನ್ ಯಾವ್ದು ಬರ್ಸ್ಬೇಕೋ ಅದನ್ನು ಮಾಡಬೇಕು. ಒಬ್ಬನ ಕೋಪ ಬರ್ಸ್ಬೋದು ಅಂತಂದರೆ ನೆಗೆಟಿವ್ ಆಗಿ ಪ್ರಶ್ನೆ ಮಾಡಿ ಅಷ್ಟೇ. ಕೋಪ ಬರ್ಸ್ರಿ, ಜಗಳ ಮಾಡಲಿ, ಅವ್ನು ನೋಡಿದ್ರೆ ಒಡ್ಸ್ಕೊಳ್ಳಿ, ಅದನ್ನು ಮಾಡ್ಕೊಳ್ಳೋಣ. ಇಲ್ಲ, ಐ ವಾಂಟ್ ಟು ಎನೇಬಲ್ ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ಎಲ್ಲರನ್ನೂ ಒಳ್ಳೇದು ಕೆಟ್ಟದ್ದು ಅರ್ಥ ಮಾಡ್ಕೊಳ್ತಾರೆ, ಎನೇಬಲ್ ಮಾಡಬೇಕು, ಆ್ಯಕ್ಟಿವೇಟ್ ಮಾಡಬೇಕು ಅಂತನಾಗಿದೆ. ಲೆಟ್ ಅಸ್ ಲರ್ನ್ ಟು ಫ್ರೇಮ್ ದ ಕ್ವಶನ್. ಪ್ರಶ್ನೆ ಮಾಡೋದಕ್ಕೆ ಕಲಿಯೋಣ. ಆಮೇಲೆ ಬಿ ರೆಡಿ ಆಲ್ವೇಸ್ ಟು ಆನ್ಸರ್ ಇಫ್ ಎನಿ ಒನ್ ಕ್ವಶನ್ಸ್ ಯು. ಅದೇ ಲಾಸ್ಟ್ ಕೊಟೇಶನ್ ನಿಮ್ಗೆ ಗೊತ್ತಲ್ರವ, ಪೀಟರ್ ಬರೀತಾರೆ ನಮಗೆ. 1 Peter 3:15-16 ಅದನ್ನು ಹೇಳ್ತಾರೆ. ಏನಂದರೆ, ಯಾವನಾದರೂ ನಿಮ್ಮನ್ನು ಪ್ರಶ್ನೆ ಮಾಡುವಾಗ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧರಾಗಿರ್ರಿ ಅಂತ ಹೇಳ್ತಾರೆ. ಯಾವಾಗಲೂ ಏನಾಗಿರ್ರಿ? ಸಿದ್ಧವಾಗಿರ್ಬೇಕು. 1 Peter 2 Peter 3:15 ಅಲ್ವಾ? கர்த்தராகிய தேவனை உங்கள் இருதயங்களில் பரிசுத்த பண்ணுங்கள். உங்களில் இருக்கிற நம்பிக்கையை குறித்து உங்களிடத்தில் விசாரித்து கேட்கிற யாவருக்கும் சாந்தத்தோடும் வணக்கத்தோடும் உத்தரவு சொல்ல எப்பொழுதும் ಆಯತ್ತವಾಗಿರಿ. ನೋಡಿ, ಎಪ್ಪೊழுதும் ಅಂದ್ಬಿಟ್ರು. ಯಾವಾಗಲೂ ಏನಾಗಿರಿ ನೀವು? ಉತ್ತರ ಹೇಳೋದಕ್ಕೂ ರೆಡಿಯಾಗಿರಿ, ಪ್ರಶ್ನೆ ಕೇಳೋದಕ್ಕೂ ರೆಡಿಯಾಗಿರಿ. ಇದು ಎರಡೂ ಮಾಡಿದ್ರೇನೆ ಇಂಟೆಲಿಜೆನ್ಸ್ ಆಚೆ ಬರ್ತದೆ. ಇಂಟೆಲಿಜೆನ್ಸ್ ಅನ್ನೋದಕ್ಕಿಂತ ನಾನು ತುಂಬ ಈ ಒಂಥರ ಸೆಕ್ಯುಲರ್ ವರ್ಡ್ ಯೂಸ್ ಮಾಡ್ತೀನಿ. ಸ್ಪಿರಿಚುವಲ್ ವರ್ಡ್ ಏನು ಗೊತ್ತಾ? ಸತ್ಯ ಅರ್ಥ ಆಗ್ತದೆ. ಯು ವಿಲ್ ಬಿಕಮ್ ಸ್ಪಿರಿಚುವಲ್, ಯು ವಿಲ್ ಬಿಕಮ್ ರೈಟ್ ಇನ್ ಯುವರ್ ಆನ್ಸರ್. ಅರ್ಥ ಆಯ್ತಾ? ಇಂಟೆಲಿಜೆನ್ಸ್ಗೆ ಇನ್ನೊಂದು ಆಲ್ಟರ್ನೇಟಿವ್ ವರ್ಡೇ ಸ್ಪಿರಿಚುವಲ್, ಬೇರೆ ಏನಲ್ಲ. ಅರ್ಥ ಆಯ್ತಾ? ಸ್ಪಿರಿಚುವಲ್ ಡಿಫೈನ್ಸ್ ದಟ್ ದ ಎಬಿಲಿಟಿ ಟು ಡಿಸ್ಟಿಂಗ್ವಿಶ್ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್. This term is also misunderstood by the entire 250 crore
ಕ್ರಿಸ್ಟಿಯನ್ಸ್. ದಸ್ ಒನ್ ಪರ್ಟಿಕ್ಯುಲರ್ ಟರ್ಮ್ ಸ್ಪಿರಿಚುವಲ್. ಗೊತ್ತಾಯ್ತಾ? ಇದು ಪ್ರೀವಿಯಸ್ ಪಾಠಗಳಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು. ಇದು ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗಬೇಕು ಅಂದರೆ 1 Corinthians 2:15 ಇರುತ್ತೆ, ಓದೋದು ಬೇಡ, ನೀವು ಜಸ್ಟ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಬುಕ್ ಮಾರ್ಕ್ಸ್ ನಿಮಗೆ. ಗೊತ್ತಾಯ್ತಾ? 1 Corinthians 2:15 ಇರುತ್ತೆ. ಇಫ್ ದೆರ್ ಈಸ್ ಅ ಸ್ಪಿರಿಚುವಲ್ ಪರ್ಸನ್, ಇಫ್ ಎನಿ ಒನ್ ಕಾಲ್ಸ್ ಹಿಮ್ಸೆಲ್ಫ್ ಸ್ಪಿರಿಚುವಲ್, that means he is able to distinguish what is right and what is wrong. That's all the spiritual. ಒಳ್ಳೆಯದೇನು ಕೆಟ್ಟದೇನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಾಮರ್ಥ್ಯ, ಒಂದು ಶಕ್ತಿ, ಅದನ್ನೇ ಸ್ಪಿರಿಚುವಲ್ ಅಂತ ಕರೆಯೋದು. ಆ್ಯಂಡ್ ದಟ್ ಈಸ್ ವಾಟ್ ವಿ ಕಾಲ್ ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ದು ಇದು ಏನು ಅಲ್ಟಿಮೇಟು? ಇಟ್ ಈಸ್ ಎಬಿಲಿಟಿ ಟು ಜಡ್ಜಿಂಗ್, ಟು ಅಂಡರ್ಸ್ಟ್ಯಾಂಡಿಂಗ್, ಟು ಡಿಸ್ಕವರಿಂಗ್, ಟು ಆನ್ಸರಿಂಗ್, ಟು ಎನೇಬಲಿಂಗ್. ಸೊ ಇದೆಲ್ಲದ್ರದ್ದು ಇಂಟೆಲಿಜೆನ್ಸ್ ಅಂತ ಒಂದು ವರ್ಡಲ್ಲಿ ನಾವು ಕನ್ಕ್ಲೂಡ್ ಮಾಡ್ತೀವಿ. ಇದನ್ನೇ ಸ್ಪಿರಿಚುವಲ್ ಅಂತ ಬಿಬ್ಲಿಕಲ್ ಟರ್ಮಲ್ಲಿ ಸ್ಪಿರಿಚುವಲ್ ಟರ್ಮ್ ಯೂಸ್ ಮಾಡಿದ್ದೀವಿ ನಾವು. ಇದು ಬಿಸ್ನೆಸ್ ಟರ್ಮ್. ಇಂಟೆಲಿಜೆನ್ಸ್ ಅನ್ನೋದು ಬಿಸ್ನೆಸ್ ಟರ್ಮ್ ಹೇಳ್ಬೋದು ಆ್ಯಂಡ್ ಸೈಂಟಿಫಿಕ್ ಟರ್ಮ್ ಹೇಳ್ಬೋದು. ಸೊ ಹಾಗಾದರೆ ಯೇಸು ಕ್ರಿಸ್ತರು ಈ ರೀತಿ ಪಾಠ ಮಾಡೋದಕ್ಕೆ ಶುರುವಾದರು. ಸ್ನೇಹಿತರೆ ನೋಡಿ, ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಪ್ರಶ್ನೆ ಮಾಡೋದು, ಪ್ರಶ್ನೆ ಎಕ್ಸಾಮ್ ಇಡೋದು ಯಾವಾಗಿಂದ ಶುರುವಾದ ಗೊತ್ತಾ? ಕೇವಲ 400 ಇಯರ್ಸಿಂದ ಹಿಂದೆ ಅಷ್ಟೇ. ಅಲ್ಲಿವರೆಗೂ ಎಕ್ಸಾಮ್ಸ್ ಇರಲಿಲ್ಲ. ಬಟ್ ಇಸ್ರೇಲಲ್ಲಿ ಎಕ್ಸಾಮ್ಸ್ ಯಾವಾಗಿಂದ ಆಯಿತು ಗೊತ್ತಾ? ಫ್ರಮ್ ದ ಡೇ ದಟ್ ಮೋಸಸ್ ಬಿಗ್ಯಾನ್ ಟು ರೈಟ್ ದ ಬುಕ್. ಯಾಕೆ ಗೊತ್ತಾ? ಅವರು ಬರೆಯುವಾಗ ಬೈಬಲಲ್ಲಿ ಮೊದಲು ಮನುಷ್ಯರ ಕಾನ್ವರ್ಸೇಷನ್ ಶುರುವಾಗಿರೋದು ಯಾರಿಂದ? ಫಸ್ಟ್ ಕಾನ್ವರ್ಸೇಷನ್ ಈಡನ್ ಗಾರ್ಡನ್ ಅಲ್ಲಿ ತಾನೆ ಮೊದಲು ಮಾತಾಡಿಸಿದ್ ಯಾರು? ಆದಮ್ಮು ಅವಳು. ಅವರಿಬ್ರು ಮಾತಾಡಿದ್ದೇನು ರೆಕಾರ್ಡ್ ಇಲ್ಲ. ದೇವ್ರು ಬಂದರು, ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೊರಟೋಗ್ತಾರೆ. ಇವರು ದೇವ್ರ ಹತ್ರ ಏನು ಮಾತಾಡಲಿಲ್ಲ, ಸುಮ್ಮನೆ ಇದ್ದಾರೆ. ಇವ್ರನ್ನ ಫಸ್ಟ್ ಮಾತಾಡಿಸಿದ್ದು ಲೂಸಿಫರ್. ಮಾತು ಹೆಂಗ್ ಸ್ಟಾರ್ಟ್ ಮಾಡಿದ್ದು? ಒಂದು ಲಾಂಗ್ ಸೆಷನಿಂದ ನಾನು ಇಷ್ಟೊತ್ತು ತೊಗೊಂಡೆ, 1.25 ಗಂಟೆ ತೊಗೊಂಡ್ಬಿಟ್ಟೆ. ಇಷ್ಟೊತ್ತು ಮಾತಾಡಿದ್ರ ಲೂಸಿಫರ್. ಒಂದೇ ಕ್ವಶನ್ ಮಾಡಿ, ಏನಮ್ಮ ಏನು ತಿನ್ನಬಾರ್ದು ಅಂತ ಹೇಳಿದಾರಮ್ಮ. ಫ್ರೇಮಿಂಗ್ ದ ಕ್ವಶನ್ ವಿತ್ ಆಲ್ ಕನ್ನಿಂಗ್ನೆಸ್. ಕ್ವಶನ್ ಒಳಗಡೆ ಎಷ್ಟು ಕನ್ನಿಂಗ್ ಆಗಬೇಕಾದ್ರೂ ಫ್ರೇಮ್ ಮಾಡ್ಬೋದು ಒಂದು ಕ್ವಶನ್ನ. ನೀವು ಮಿಸ್ಗೈಡ್ ಆಗೋ ಥರ. ಏನಮ್ಮ ಏನೂ ತಿನ್ನಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ, ಮತ್ತೆ ಇನ್ನೇನು ಹಾಕೊಂಡು ಸಾಯಿ ಕೇಳಿದ್ರ? ಏನು ತಿಂದಂಗೆ? ನಮ್ಮ ಇವ್ರಿಗೆ ಅವಳಿಗೆ ಈ ಥರ ನಾಲೆಜ್ ಇದ್ರೆ ಹಿಂಗೆ ಕೇಳಿರೋರು. ಅಲ್ಲ, ಏನು ತಿಂದಿದ್ರೆ ಏನು ಹೊಟ್ಟೆಗೆ ಮಣ್ಣು ತಿನ್ನು ಅಂತ ಹೇಳಿದಾರ? ಎಲ್ಲ ತಿನ್ನು ಅಂತ ಹೇಳಿದಾರೆ ಕಣೋ, ಒಂದೇ ಒಂದು ತಿನ್ಬೇಡ ಅಂತ ಹೇಳಿರೋದಷ್ಟೇ, ನೀನು ಬಾಯಿಸ್ಕೊಂಡು ಹೋಗೋ ನಮ್ಗೆ ಗೊತ್ತು ಅಂತ ಹೇಳಿರೋ. ಪಾಪ ಅಮ್ಮ ಇನ್ನೋಸೆಂಟ್ ಆಗಿ, ಇಲ್ವಲ್ಲ ದೇವ್ರ ಹತ್ರ ಹೇಳಿಲ್ವಲ್ಲ. ನೋಡಿ, ಈ ಇನ್ನೋಸೆನ್ಸ್ ಆ್ಯಕ್ಚುಲಿ ಇನ್ನೊಂದು ಅರ್ಥ ಏನು ಗೊತ್ತಾ? ಇನ್ ನೋ ಸೆನ್ಸ್ ಏನ್ರಿ? ಇನ್ನೋಸೆನ್ಸ್ ಅಂತಂದ್ರೆ ಎಲ್ಲ ಬುದ್ಧಿ ಇರೋದಲ್ಲ. ಎಲ್ಲ ಬುದ್ಧಿ ಇದ್ದು ತುಂಬ ಒಳ್ಳೆಯವರ ಮುಗ್ಧರು ಅನ್ನೋದಲ್ಲ, ಕರೆಕ್ಟ್. ಸ್ಟುಪಿಡ್ ಅಂತ ಅರ್ಥ. ಇನ್ನೋಸೆನ್ಸ್ ಅಂದ್ರೆ ಅರ್ಥ ಏನ್ರಿ? ಇನ್ನೊಂದು ಅರ್ಥದಲ್ಲಿ ಸ್ಟುಪಿಡ್ ಅಂತ ಅರ್ಥ. ಬುದ್ಧಿಹೀನರಾಗಿರೋದು ದೇವ್ರಿಗೆ ಇಷ್ಟ ಇಲ್ಲ. ದೇವ್ರು ತುಂಬ ದ್ವೇಷಿಸ್ತಾರೆ ಅದನ್ನು. ಅದಕ್ಕೆ ಸೇಟನ್ ಅಥವಾ ಲೂಸಿಫರ್ ವಿತ್ ಆಲ್ ಇಸ್ ಇಂಟೆಲಿಜೆನ್ಸ್ ಈ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ ಟು ಏನ್ರಿ ಅವ್ರನ್ನ ಇದು ಮಾಡೋದಕ್ಕೆ, ಕನ್ಫ್ಯೂಸ್ ಮಾಡೋದಕ್ಕೆ, ಟು ಕನ್ಫ್ಯೂಸ್ ದೆಮ್ ಆ್ಯಂಡ್ ಟು ಡಿವಿಯೇಟ್ ದೆಮ್ ಫ್ರಮ್ ದ ಟ್ರೂತ್. ರೈಟ್ ಅನಾಲಿಸಿಸ್ನ ಬ್ಲಾಕ್ ಮಾಡಕ್ಕೆ ಅವನು. ಈ ಮೇಡ್ ಆಲ್ ದ ಮ್ಯಾನ್ ಕೈಂಡ್ ಸ್ಲೇವ್ಸ್ ಟು ದ ಸಿನ್ ಆ್ಯಂಡ್ ಸಿನ್ಫುಲ್ ಥಾಟ್ಸ್. ಅರ್ಥ ಆಯ್ತಲ್ಲ? ಸೊ ಹಾಗಾದ್ರೆ ಅದರಿಂದ ಆಚೆ ಕರ್ಕೊಬೇಕಂದ್ರು ಅಗೇನ್ ಜೀಸಸ್ ಕ್ರೈಸ್ಟ್ ಸ್ಟಾರ್ಟೆಡ್ ಕ್ವಶನ್. ಯೇಸು ಕ್ರಿಸ್ತರು ಏನು ಮಾಡಿದ್ರು? ಕ್ವಶನ್ ಮಾಡೋಕ್ಕೆ ಶುರು ಮಾಡೋದು. ಅವಾಗ ಇದರಿಂದ ಆಚೆ ಬರಬೇಕು. ಅವ್ರ ತಾಯಿ ಮೇರಿ ಅವ್ರಿಗೆ ಅರ್ಥ ಆಯಿತು. ಅವ್ರು ಮನೆಗೆ ಹೋಗಿರ್ತಾರೆ, ವಿಚಾರಿಸಿರ್ತಾರೆ, ಅಮ್ಮ ಏನಮ್ಮ ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಿಂದ 12 ವರ್ಷ ಹೇಳ್ಕೊಟ್ಟಿದ್ಯಾ ನಿಮ್ಮ ಅಪ್ಪನ ಮನೆ ದೇವರು, ನಿಮ್ಮ ಅಪ್ಪ ದೇವರು ಅಂತ. ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ಕೇಳ್ತೀಯಲ್ಲಮ್ಮ, ಅದಕ್ಕೆ ಪ್ರಶ್ನೆ ಮಾಡಿದ್ದು ಅಂತ ಸಿಂಪಲಾಗಿ ಕ್ಲೋಸ್ ಮಾಡಿರ್ತಾರೆ. ಇವತ್ತು ನಾವು ಅಷ್ಟೇ ಈ ಪಾಠ ಕಲಿತಾ ಇದ್ದೀವಿ ಅಂದರೆ ಇನ್ನು ಮುಂದೆ ನಮಗೂ ಜೀಸಸ್ ಥರ ಆನ್ಸರ್ ಮಾಡೋಕ್ಕೆ ಗೊತ್ತಾಗಬೇಕು ಇನ್ ಫ್ಯೂಚರ್. ಸೊ ಏನೇ ಕೇಳಿದ್ರು ಕ್ವಶನ್ ಇಟ್ ಆ್ಯಂಡ್ ಮೇಕ್ ದ ಸೆಂಟೆನ್ಸ್ ವೆರಿ ಸಿಂಪಲ್ ಆ್ಯಂಡ್ ಎಂಡ್ ಇಟ್ ಆಫ್. ಇಲ್ಲ ಅಂದರೆ ಅನಾವಶ್ಯಕವಾಗಿ ಮಾತುಗಳು ಗಂಟೆಗಟ್ಟಲೆ ಹೋಗ್ತಾ ಇರ್ತದೆ. ಅದರಿಂದ ಹೆಚ್ಚು ಪಾಪನೇ ಬರ್ತದೆ, ಹೆಚ್ಚು ಬುದ್ಧಿಗಿನತ್ತೇ ಆಚೆ ಬರ್ತದೆ, ಫುಲಿಶ್ನೆಸ್ಸೇ ಹೋಗ್ತಾ ಇರ್ತದೆ ಬರೀ. ಸೊ ಅದೆಲ್ಲ ಎಂಡ್ ಆಗೋಕ್ಕೆ ಮೇಕ್ ಎ ಕ್ವಶನ್. ಇದು ಕ್ವಶನ್ ಮಾಡಿ ಎಲ್ಲವನ್ನ ನಾವು ಬರೀ ಸ್ಪಿರಿಚುವಲ್ ಒಂದೇ ಅಲ್ಲ, ಎಲ್ಲ ವಿಷಯಗಳಲ್ಲೂ ಅಷ್ಟೇ. ಬಟ್ ಆಲ್ವೇಸ್ ಅದು ಲಾಸ್ಟ್ ಕೊಟ್ಟಿದ್ದ ವಾಕ್ಯ ಪೀಟರ್ 3:15 ಮನಸ್ಸಲ್ಲಿ ಇಟ್ಕೊಳ್ಳಿ, ಸಾತ್ವಿಕತೆಯಿಂದಲೂ ವಿತ್ ಆಲ್ ಹಂಬಲ್ನೆಸ್ ಆ್ಯಂಡ್ ಹ್ಯೂಮಿಲಿಟಿ ಬಿ ರೆಡಿ ಟು ಆನ್ಸರ್. ಇದನ್ನು ಮಾಡಿದ್ರೆ ನಮ್ಮ ಇವತ್ತಿನ ಪಾಠನೂ ಸಾರ್ಥಕ ಆಯಿತು. ದೇವರು ನಮ್ಗೆ ಸತ್ಯವೇದ ಕೊಟ್ಟಿದ್ದು ಸಾರ್ಥಕ ಆಯಿತು. ಯೇಸು ಕ್ರಿಸ್ತರು ಭೂಮಿಗೆ ಬಂದಿದ್ದು ಸಾರ್ಥಕ ಆಯಿತು. ನಾವೆಲ್ಲರ ರಕ್ಷಣೆನ ಹೊಂದ್ಕೊಳ್ಬೋದು. ಅಂಥ ಕೃಪೆಗೆ ದೇವರು ನಮ್ಮೆಲ್ಲರನ್ನೂ ಕೂಡ ನಡೆಸಲಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಪಾಠವನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳುವಂಥ ಅವಕಾಶ ಕೊಟ್ಟಂಥ ಸಭೆಗೆ ಮತ್ತು ಮುಖ್ಯ ಸಭಾ ಸೇವಕರಿಗೆ ನಾನು ವಂದನೆಗಳನ್ನ ತಿಳಿಸ್ತೀನಿ. ತಂದೆಯಾದ ದೇವರು ನಮ್ಮೆಲ್ಲರನ್ನೂ ಆಶೀರ್ವದಿಸಿ.